ಕರೆಕ್ಟಾಗಿ ನಮಗೆ ಎಲ್ಲಿ ಎಂಟ್ರಿ ಎಕ್ಸಿಟ್ ಗೊತ್ತಾಗ್ತಾ ಇರಲಿಲ್ಲ. ಹಾ. ಹಂಗಾಗಿ ನಮಗೆ ಸ್ವಲ್ಪ ಲಾಸ್ ಆಯ್ತು ಸರ್. ಅಲ್ಲ, ನೀವೇನ್ ಲಾಟಲ್ಲಿ ಸೈಜ್ ಮಾಡ್ತಾ ಇದ್ರಿ? ಯಾವ್ದ್ರಲ್ಲಿ ಏನು ಇದ್ರಲ್ಲಿ ನೀವು ಮಾಡ್ತಾ ಇದ್ರಿ? ಸರ್ ಗೋಲ್ಡಲ್ಲಿ ಮಾಡ್ತಾ ಇದ್ದೀವಿ ಸರ್. ನಾನು ಗೋಲ್ಡ್ ಒಂದೇ, ಮತ್ತೆ ಬೇರೆ ಯಾವುದ್ರಲ್ಲೂ ಮಾಡಲ್ಲ ಸರ್ ನಾನು. ಹೌದಾ? ಹಾಂ ಸರ್, ಗೋಲ್ಡ್ ಗೋಲ್ಡಲ್ಲೇ ಒಂದಲ್ಲೇ ಅದು. ಮಾಡ್ತಾ ಇದ್ರಾ? ಹೌದು ಸರ್. ಓಕೆ. ಅಂದ್ರೆ ನಿಮ್ದು ಯಾವ ಅಪ್ಲಿಕೇಶನ್ ಅಥವಾ ಯಾವ್ದಲ್ಲಿ ನೀವು ಮಾಡ್ತಾ ಇದ್ರಿ, ಏನು ಅಂತ ಗೊತ್ತಾಗ್ಬೋದಾ? ಸರ್ ನಾನು ಎಕ್ಸ್‌ನೆಸ್ ಅಲ್ಲಿ ಮಾಡಿದೆ ಸರ್, ಸ್ವಲ್ಪ. ಎಕ್ಸ್‌ನೆಸ್ ಅಲ್ಲಿ ನೀವೇನ್ ಮೇಂಟೈನ್ ಮಾಡ್ತಿದ್ದೀರಾ? ನಿಮ್ದೇನು ರಿಸ್ಟ್ರಿಕ್ಷನ್ಸ್ ಏನು ಇಲ್ವಾ? ಅಥವಾ ನಿಮ್ಮಲ್ಲಿ ಅಕೌಂಟ್ ಏನು ಆಲ್ರೆಡಿ ಕೊಟ್ಟಿದ್ದಾರಾ ಆಕ್ಸೆಸಿಬಿಲಿಟಿಗೆ? ಇದೆ ಸರ್, ನಮ್ದು ಮೊದಲಿಂದನೂ ಇದೆ ಸರ್. ಇದೆಯಾ? ಹಾಂ ಸರ್. ಹಂಗಿದ್ರೆ ಓಕೆ. ಏನು ಏನ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಸರ್ ಗೊತ್ತಾಗಲಿಲ್ಲ. ಅಂದ್ರೆ ಏನು ನಿಮ್ದು ಬ್ಯಾಲೆನ್ಸ್ ಎಷ್ಟು ಮೇಂಟೈನ್ ಮಾಡ್ತಾ ಇದ್ದೀರಾ ಅಲ್ಲಿ ಆಕ್ಸೆಸ್ ಕೊಡದೇ ಇರೋದಕ್ಕೆ? ಸರ್ ಇಲ್ಲ ಸರ್, ನಾನೇನು ಜಾಸ್ತಿ ಇಲ್ಲ ಸರ್, ಒಂದು 20,000 ಹಾಕೊಂಡು ಮಾಡ್ತಾ ಇದ್ದೆ. ಓಹ್! ತುಂಬಾ ಜಾಸ್ತಿ ತಗೊಂಡ್ಬಿಟ್ಟಿದ್ದೀರಾ? ಇಲ್ಲ ಸರ್, 20,000. ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ರೀ. ನಾನು ನಿಮ್ಗೆ ತೋರಿಸ್ತೀನಿ ಹಾಂ ಯಾವ ಸರ್. ತರ ಅಂತ ಒಂದು ಸ್ಟ್ರಾಟಜಿ ಪ್ಲಾನ್ಸ್ ಹೆಂಗ್ ಮಾಡಬೇಕು, ಯಾವ ತರ ಮಾಡಬೇಕು ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ನಿಮ್ಗೆ ಗೊತ್ತಾಗ್ದಿರ ಮತ್ತೆ ಮತ್ತೆ ಹೇಳಿ. ಓಕೆನಾ? ಮತ್ತೆ ಓಕೆ ಸರ್. ಮಾಡ್ಕೊಳಕ್ ಹೋಗ್ಬೇಡಿ. ಈ ಟ್ರೇಡಿಂಗ್ ಅನ್ನೋದು ಯಾವ್ದು, ನೀವು ಏನ್ ಟೈಮ್ ಫ್ರೇಮ್ ಯೂಸ್ ಮಾಡ್ತಾ ಇದ್ರಿ ಸರ್ 15 ಮಿನಿಟ್ಸ್ ಯೂಸ್ ಮಾಡಿದೆ. ಅನಾಲಿಸಿಸ್ಗೆ? 1 ಅವರ್. 1 ಅವರ್ ಅನಾಲಿಸಿಸ್ ಅಂದ್ರೆ ಯಾವ ತರ ಅನಾಲಿಸಿಸ್ ಮಾಡ್ತೀರಾ ನೀವು? ಅಂದ್ರೆ ನಿಮ್ ಸ್ಟ್ರಾಟಜಿ ಯಾವ ತರ ಮಾಡ್ತಿದ್ರಿ ನೀವು? ಇನ್ ಕೇಸ್ ಅನಾಲಿಸಿಸ್ ಅಲ್ಲಿ ಏನಾದ್ರು ಅದು ಪೇರ್ ವ್ಯೂಲಿ ಗ್ಯಾಪು, ಆಮೇಲೆ ಬ್ಲಾಕ್, ಆರ್ಡರ್ ಬ್ಲಾಕ್ ಸರ್, ಈ ಥರ ಎಲ್ಲ ಮಾಡಿ. ಓಕೆ, ಓಕೆ, ಓಕೆ. ಸೊ ನಾನು ನೋಡಿ ಇವಾಗ ನಿಮ್ಗೆ ಕ್ಲೀನ್ ಆಗಿ ಹೇಳ್ತೀನಿ. ಅನಾಲಿಸಿಸ್ ಯಾವ ತರ ಮಾಡ್ಬೇಕು, ನೀವು ಎಂಟ್ರಿ ಯಾವ ತರ ಇರ್ಬೇಕು, ಎಕ್ಸಿಟ್ ಯಾವ ದಿನಕ್ಕೆ ಎಷ್ಟು ಟ್ರೇಡ್ ಮಾಡ್ತಾ ಇದ್ರಿ? ದಿನಕ್ಕೆ ಒಂದು 2ರಿಂದ 3 ಮಾಡ್ತಾ ಇದೆ ಸರ್. ಓಕೆ. ಸೊ ಒಬ್ರು ನೋಡಿ, ಸ್ಟ್ರಾಟಜಿಲಿ ನಿಮ್ಗೆ ಡೈರೆಕ್ಟ್ ಎಂಟ್ರಿ ಎಕ್ಸಿಟ್ ಯಾವಾಗ ತಗೋಬೇಕು, ಅನಾಲಿಸಿಸ್ ಯಾವ ತರ ಮಾಡಬೇಕು, ಅಂಡ್ ಯಾವ ಟೈಮ್ ಆಫ್ ಫ್ರೇಮ್ ಅನಾಲಿಸಿಸ್ ಮಾಡ್ತೀರಾ, ಯಾವ ಟೈಮ್ ಫ್ರೇಮ್ ಅಲ್ಲಿ ನೀವು ಎಂಟ್ರಿ ಎಕ್ಸಿಟ್ ಆಗ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಿಮ್ಗೆ ಯಾವುದೇ ಆರ್ಡರ್ ಬ್ಲಾಕ್ಸ್, ಚಾಟ್ ಪ್ಯಾಟ್ರನ್, ಸೊ ಅದನ್ನ ಒಂದು ಸ್ವಲ್ಪ ಸೈಡಿಗೆ ಇಡಿ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಅದು ನಿಮಗೆ ಗೊತ್ತಿರಬೇಕು ಹೆಂಗೆ ಅಂತ. ಓಕೆನಾ? ಓಕೆ ಚಾಟ್ ಸರ್. ಪ್ಯಾಟ್ರನ್ಸ್ ಮತ್ತೆ ಯಾವುದು ಪ್ರೈಸ್ ಆಕ್ಷನ್, ಚಾಟ್ ಪ್ಯಾಟ್ರನ್, ಆಮೇಲೆ FVG ಫೇರ್ ವ್ಯಾಲ್ಯೂ ಗ್ಯಾಪ್, ಅದೆಲ್ಲ ನಿಮಗೆ ಗೊತ್ತಿರಬೇಕು. ಸ್ವಲ್ಪ ತಿಳ್ಕೊಳ್ಳಿ ಅದನ್ನ ಬಗ್ಗೆ ಕ್ಲೀನ್ ಆಗಿ. ಬಟ್ ಅದನ್ನ ತುಂಬಾ ಕಂಟಿನ್ಯೂಸ್ ಆಗಿ ಅದ್ರ ಮೇಲೆ ಬಿಲೀವ್ ಮಾಡಕ್ ಹೋಗ್ಬೇಡಿ. ಯಾವುದೇ ಟ್ರೇಡಿಂಗ್ ಅಲ್ಲಿ ನೀವು ಆರ್ಡರ್ ಬ್ಲಾಕ್ಸ್ ಆಗಿರ್ಬೋದು, ಚಾಟ್ ಪ್ಯಾಟ್ರನ್ಸ್ ಅಥವಾ ಪ್ರೈಸ್ ಆಕ್ಷನ್ ಯಾವುದು ಕೂಡ ಪರ್ಫೆಕ್ಟ್ ಆಗಿ ಯಾವುದು ವರ್ಕ್ ಆಗಲ್ಲ. ಹೀಗೆ ಬರುತ್ತೆ, ಹೀಗೆ ಹೋಗುತ್ತೆ ಅಂತ. ಓಕೆನಾ? ಸೊ ನಿಮ್ಗೆ ನಿಮ್ಮ ಅನಾಲಿಸಿಸ್, ನಿಮ್ಮ ಟ್ರೆಂಡ್ ಹೇಗಿದೆ, ಡೇ ಟ್ರೆಂಡ್ ಹೇಗಿದೆ, ಸೊ ಅದ್ರ ಮೇಲೆ ಇದು ಪ್ಲೇಸ್ ಆಗುತ್ತೆ. ಸೊ ಈಗ ಆಸ್ ಯೂಶುವಲ್ ಆಗಿ ನಾವು ನೋಡೋದಾದ್ರೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಎಲ್ಲರೂ ಚೆಕ್ ಮಾಡ್ತೀರಾ. ಎಲ್ಲರೂ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಚೆಕ್ ಮಾಡ್ತಾರೆ. ಓಕೆನಾ? ಸೊ ಇವಾಗ ಬಂದು 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಎಲ್ಲರೂ ಕೂಡ ವರ್ಕ್ ಮಾಡ್ತಾರೆ. ಸೊ ಇವಾಗ ಏನ್ ವರ್ಕ್ ಮಾಡ್ತೀರಾ ನೀವು? ಇವಾಗ ಇದು ಬಂದು ನಾನ್ ನಾನು ನಾವು ಮಾಡೋ ಸ್ಟ್ರಾಟಜಿ, ಬರೀ BTC ಮತ್ತೆ XUSD. ಓಕೆನಾ? 4x ಮಾಡ್ತೀನಿ, ಬಟ್ 4x ಪ್ರಾಪರ್ ಆಗಿ ಇವಾಗಿರೋ ಮಿಡಲ್ ಈಸ್ಟ್ ಅಲ್ಲಿ ಸೊ ಯಾವುದು ವರ್ಕ್ ಆಗಲ್ಲ. ಇನ್ ಕೇಸ್ ಈ ಸ್ಟ್ರಾಟಜಿ ಬಂದು ಸೊ ಯಾವುದು ಎಲ್ಲೂ ಪೇಯ್ಡ್ ಮಾಡಿ ತಗೊಂಡಿರೋದು ಅಥವಾ ನಾನೇ ಬೈ ಮಾಡಿರೋದು ಅಥವಾ ಅಲ್ಲಿ ಇಲ್ಲಿ ತಗೊಂಡಿರೋದಲ್ಲ, ಇದು ಡೆವಲಪ್ ಮಾಡಿರೋ ಸ್ಟ್ರಾಟಜಿ ಇದು. ಡೆವಲಪ್ ಮಾಡಿ ಟೆಸ್ಟ್ ಆಗಿರೋದು ಆಲ್ರೆಡಿ ಅಂತ ಹೇಳಿದೆ. ಸೊ ನೋಡಿ, ಫಸ್ಟ್ ಸ್ಟ್ರಾಟಜಿ ನಾನು ಬಂದು ನಿಮ್ಗೆ ಇಲ್ಲಿ ನಂದು ಒಂದು ಬ್ರಹ್ಮಾಸ್ತ್ರ ಒಂದು ಇಂಡಿಕೇಟರ್ ಇದೆ, ಇನ್ನೊಂದು ಐಂದಾಸ್ತ್ರ ಅಂತ. ಅಂದ್ರೆ ಆಸ್ ಇಟ್ ಈಸ್ ಇದು ಒಂದು EMA ಬೇಸ್ಡ್ ಔಟ್ ಇರುತ್ತೆ. ಒಂದು EMA ಬೇಸ್ಡ್ ಔಟ್ ಇರುತ್ತೆ. ಒಂದು ನಿಮ್ಗೆ ಟ್ರೆಂಡ್ ತೋರಿಸೋ ಒಂದೇ ಇಂಡಿಕೇಟರ್ ಅಲ್ಲಿ ನಿಮ್ಗೆ 2 ಇಂಡಿಕೇಶನ್ಸ್ ಕೂಡ ಬರುತ್ತೆ. ಓಕೆ. ಸೊ ನೀವೇನೇ ಮಾಡಬೇಕಾದ್ರೂ ಇಲ್ಲಿ 1 ಮಿನಿಟ್ಸ್ ಟೈಮ್ ಫ್ರೇಮ್, ಓನ್ಲಿ 1 ಮಿನಿಟ್ ಟೈಮ್ ಫ್ರೇಮ್, ಅನಾಲಿಸಿಸ್ ಬಂದು 15 ಮಿನಿಟ್ಸ್. ಸ್ಕ್ರೀನ್ ಡಿವೈಡ್ ಮಾಡ್ತೀನಿ, ಗೊತ್ತಾಗುತ್ತಲ್ಲ, ಯಾಕಂದ್ರೆ ಡಬಲ್ ಸ್ಕ್ರೀನ್ ನನ್ನ ಮಾನಿಟರ್ ಎರಡೇ ಇರೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ. ಸೊ ಡಿವೈಡ್ ಮಾಡ್ತೀನಿ ನಾನು. ಸೊ ಇಲ್ಲಿ ಡಿವೈಡ್ ಆಗಲ್ಲ, ಸೊ ನನ್ನ ಮಾನಿಟರ್ ಅಲ್ಲೇ ಯೂಸ್ ಮಾಡಿ ತೋರಿಸ್ಕೊಡ್ತೀನಿ. ಸೊ 1 ಮಿನಿಟ್ ಟೈಮ್ ಫ್ರೇಮ್ ಇದೆ. ಸೊ ಈ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸೊ ಏನ್ ಮಾಡ್ತೀರಾ, ನಿಮ್ಗೆ ಏನು ಗೊತ್ತಾಗಲ್ಲ.
ಹೆಂಗ್ ನಡೀತಾ ಇದೆ ಮಾರ್ಕೆಟ್ ಹೆಂಗಿದೆ ಅಂತ. ಸೊ ಇಲ್ಲಿ ಸ್ವಲ್ಪ ಸೆಟ್ಟಿಂಗ್ಸ್ಗಳನ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಇದು ರೆಕಾರ್ಡ್ ಮಾಡಿ ನಾನು ನಿಮ್ಮ ಮೇಲ್ ಐಡಿಗೆ ನಿಮ್ಮ ಯೂಟ್ಯೂಬ್ ಅಲ್ಲಿ ನಾನು ಅಪ್ಲೋಡ್ ಮಾಡಿ, ಸೊ ಆ ಯೂಟ್ಯೂಬ್ ಅಲ್ಲಿ ಎಲ್ಲೂ ಪಬ್ಲಿಷ್ ಆಗಲ್ಲ, ನಿಮ್ಮ ಮೇಲ್ ಐಡಿಗೆ ಮಾತ್ರ ಅಕ್ಸೆಸ್ ಇರುತ್ತೆ. ನಾನು ಅದನ್ನ ಮಾಡ್ತೀನಿ. ಓಕೆ, ಸೊ ಇದು ಸೆಟ್ಟಿಂಗ್ಸ್ ಅಲ್ಲಿ ಇರುತ್ತೆ. ಸೊ ಈ ಸೆಟ್ಟಿಂಗ್ಸ್ ಅಲ್ಲಿ ಏನೇನಿದೆ, ಸೊ ಸಿಂಬಲ್ಸ್, ಆಮೇಲೆ ಸ್ಟೇಟಸ್ ಲೈನ್ ಆಗಿರ್ಬೋದು, ಅಥವಾ ಸ್ಕೇಲ್ ಇನ್ ಲೈನ್ಸ್ ಏನೇನಿದೆ ಕರೆಕ್ಟ್ ಆಗಿ ಎಲ್ಲ ಹೀಗೆ ಇರುತ್ತೆ. ಯಾವುದು ಚೇಂಜಸ್ ಮಾಡ್ಕೋಬೇಡಿ. ಇನ್ ಕೇಸ್ ನೀವು ಮಾಡಬೇಕು ಅಂತಂದ್ರೆ ಸೊ ಇಲ್ಲಿ ನೋಡ್ಕೊಂಡು ಮಾಡಿ ಯಾವ್ದೇನೇ ಇದ್ರು. ಓಕೆನಾ? ಸೊ ಇಲ್ಲಿ ಯಾವುದು ಇರಲ್ಲ. ಸೊ ಈವೆಂಟ್ಸ್ ಅಂತ ಇರುತ್ತಲ್ಲ, ಸೊ ಈವೆಂಟ್ಸ್ ಅಲ್ಲಿ ಸೆಷನ್ ಬ್ರೇಕ್ಸ್ ನ ಹಾಕೊಳ್ಳೇಬೇಕು ನೀವು. ಸೆಷನ್ ಬ್ರೇಕ್ಸ್ ಇಸ್ ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ನಿಮ್ಮ ಟೈಮ್ ಫ್ರೇಮ್ ಬಂದು ಆಸ್ ಇಟ್ ಈಸ್ ಕೋಲ್ಕತ್ತಾ ಟೈಮ್ ಫ್ರೇಮ್ ಅಲ್ಲಿ ಇರುತ್ತೆ. ಸೊ ಸೆಷನ್ ಬ್ರೇಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಸೊ ನೋಡಿ, ಎವ್ರಿ ಡೇ ಟು ಡೇ ಮಾರ್ಕೆಟ್ ಓಪನ್ ಮಾರ್ಕೆಟ್ ಯಾವಾಗ ಕ್ಲೋಸ್ ಆಗುತ್ತೆ ಓಪನ್ ವರ್ಕ್ ಆಗುತ್ತೆ. ಸೊ ಈ ಕಡೆ ಒಂದು ಮಿಡ್ ಪಾಯಿಂಟ್ ಇದೆಯಾ, ವೈಟ್ ಕಲರ್ ಲೈನ್ ಕಾಣಿಸುತ್ತಲ್ಲ, ಇಲ್ಲೊಂದು ಮಿಡ್ ಪಾಯಿಂಟ್ ಲೈನು. ಸೊ ಈ ಮಿಡ್ ಪಾಯಿಂಟ್ ಲೈನ್ ಇಂದ ಈ ಮಿಡ್ ಪಾಯಿಂಟ್ ಲೈನ್ಗೆ ಒನ್ ಡೇ, ಈ ಒನ್ ಡೇ ಆಕ್ಟಿವಿಟೀಸ್ ಹೆಂಗಿದೆ ಟ್ರೆಂಡ್ ಅಂತ ಗೊತ್ತಾಗುತ್ತೆ. ಸೊ ಇದು ಸೆಷನ್ ಬ್ರೇಕ್ಸ್ ನೀವು ಹಾಕೊಳ್ಳೇಬೇಕು. ಸೆಷನ್ ಬ್ರೇಕ್ಸ್ ಹಾಕೊಂಡ್ರೆ ನಿಮ್ಗೆ ಟ್ರೆಂಡ್ ಗೊತ್ತಾಗುತ್ತೆ. ಫಸ್ಟ್ ನೀವು ಮಾರ್ಕೆಟ್ ನ ಯಾವತ್ತು ಟ್ರೆಂಡ್ ಹೇಗಿದೆ ಆ ತರ ಟ್ರೇಡ್ ಮಾಡಬೇಕು. ಈ ಟ್ರೆಂಡ್ ರಿವರ್ಸ್ ಆಗಿ ನೀವು ಟ್ರೇಡ್ ಮಾಡಿದ್ರೆ ಯಾವುದೇ ಮಾರ್ಕೆಟ್ ಆಗಲಿ ನಿಮ್ಗೆ ಏನೇ ಆಗಲಿ ಲಾಸಸ್ ಆಗುತ್ತೆ, ನಿಮ್ಗೇನು ಗೊತ್ತಾಗಲ್ಲ. ಈಗ ಮಾರ್ಕೆಟ್ ಟ್ರೆಂಡ್ ಬುಲ್ಲಿಶ್ ಇದೆ, ನೀವು ಬೇರಿಶ್ ಟ್ರೇಡ್ ಸೆಲ್ಲಿಂಗ್ ಅಲ್ಲಿ ನೀವೇನಾದ್ರು ಟ್ರೇಡ್ ಮಾಡಿದ್ರೆ ಸೊ ನಿಮ್ಗೆ ಪ್ರಾಫಿಟ್ ಆಗೋದಕ್ಕೆ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ನೋಡಿ, ಇದು ಬಂದು ಬೇರಿಶ್ ಇದೆ, ಮಾರ್ಕೆಟ್ ಓಪನ್ ಇದೆ, ಸೊ ಬ್ಯಾರಿಶ್ ಟ್ರೆಂಡ್ ಬ್ಯಾರಿಶ್ ಇದೆ, ಸೊ ಡೌನ್ ಆಗಿದ್ದಾನೆ. ಸೊ ನೀವು ಇಲ್ಲಿ ಈ ತರದಲ್ಲಿ ಏನಾದ್ರು ನಾವೇನಾದ್ರೂ ಟ್ರೇಡ್ ಮಾಡಿದ್ರೆ ಸೊ ನಮ್ಗೆ ಏನಾಗುತ್ತೆ, ರಿವರ್ಸ್ ಆಗಿ ಟ್ರೇಡ್ ಮಾಡಿದ್ರೆ ಸೊ ನಮ್ಗೆ ಲಾಸಸ್ ಆಸ್ ಇಟ್ ಈಸ್ ಹಾಗೆ ಆಗುತ್ತೆ. ಸೊ ಸೆಷನ್ ಬ್ರೇಕ್ಸ್ ತುಂಬಾ ಇಂಪಾರ್ಟೆಂಟ್ 15 ಮಿನಿಟ್ಸ್ ಅಲ್ಲಿ. ಸೊ ನಮ್ದು ಇಂಡಿಕೇಟರ್ಸ್ ಬಂದು 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇರುತ್ತೆ. ಸೊ ಈ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸೊ ಆಸ್ ಇಟ್ ಈಸ್ ನಿಮಗೆ ಬಂದು ಇವತ್ತಿಂದು ಆಲ್ರೆಡಿ ಇವತ್ತು ಸ್ಟಾರ್ಟ್ ಆಗಿದೆ ಮಾರ್ಕೆಟ್. ಸೊ ಇವತ್ತಿನ ಮಾರ್ಕೆಟ್, ಸೊ ನೆನ್ನೆ ಮಾರ್ಕೆಟ್, ಇವತ್ತಿನ ಮಾರ್ಕೆಟ್ ಎಲ್ಲ ನಾನು ಮಾಡ್ತೀನಿ. ಸೊ ಬಟ್ ಎಕ್ಸಾಂಪಲ್ ನಿಮ್ಗೆ ನಾನು ತೋರಿಸ್ತೀನಿ ನೋಡಿ, ಒಂದು ಸೆಷನ್ ಬ್ರೇಕ್ಸ್ ಅಲ್ಲಿ ಎಷ್ಟು ಟ್ರೇಡ್ಸ್ ಗಳು ಎಷ್ಟು ವರ್ಕೌಟ್ ಆಗುತ್ತೆ ಅಂತ. ಸೊ ಇದಿಷ್ಟು ಬಂದು ಒಂದು ಸೆಷನ್ ಬ್ರೇಕ್, ಒನ್ ಡೇ ಸೆಷನ್ ಬ್ರೇಕ್ ಇರುತ್ತೆ. ಇಷ್ಟೇ ನಿಮ್ಗೆ ಸೆಷನ್ ಬ್ರೇಕ್ ಸಿಗೋದು. ಈ ಸೆಷನ್ ಬ್ರೇಕ್ ಅಲ್ಲಿ ನೀವು ಅರೌಂಡ್ 2 ಟ್ರೇಡ್ಸ್ ಇಲ್ಲ 3 ಟ್ರೇಡ್ಸ್ ಅಷ್ಟೇ. ನಿಮ್ಮ ಪ್ರಾಫಿಟಬಿಲಿಟಿ ಹೇಗಿದೆ, ಸೊ ಅದನ್ನ ಟ್ರೇಡ್ ನ ಎಷ್ಟು ಮಾಡಬೇಕು, ನಿಮ್ಮ ಕ್ಯಾಪಿಟಲ್ ಎಷ್ಟಿರಬೇಕು, ಕ್ಯಾಪಿಟಲ್ಗೆ ಎಷ್ಟು ನೀವು ಟ್ರೇಡ್ ಎಷ್ಟು ಲಾಟ್ಸ್ ತಗೋಬೇಕು, ಸೊ ಅದನ್ನ ಅಪ್ಸ್ಕೇಲ್ ಹೆಂಗ್ ಮಾಡ್ಕೋಬೇಕು, ಸೊ ಅದನ್ನು ಹೇಳ್ತೀನಿ. ಓಕೆನಾ? ಸೊ ಆ PDF ನಾನು ನಿಮ್ಗೆ ಕಳಿಸ್ತೀನಿ. ನೋಡಿ, ಇದು ಒಂದು ಸೆಷನ್ ಬ್ರೇಕ್ ಆಗುತ್ತೆ. ಸೊ ಇವತ್ತಿನ ಸೆಷನ್ ಬ್ರೇಕ್ ಹೀಗಿರುತ್ತೆ. ಸೊ ನೋಡಿ, ಇವಾಗ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮ್ ಹಾಕೊಂಡ್ರೆ ಸೊ ಆಸ್ ಇಟ್ ಈಸ್ ಇಷ್ಟೇ ಸೆಷನ್ ಬ್ರೇಕ್ ನಿಮ್ಗೆ ಕಾಣಿಸೋದು. ಇದರಲ್ಲಿ ನೀವು ಹೆಂಗ್ ಟ್ರೇಡ್ ಮಾಡೋಕ್ಕಾಗುತ್ತೆ, 15 ಮಿನಿಟ್ಸ್ ಅಲ್ಲಿ ಯಾವತ್ತೂ ಅನಾಲಿಸಿಸ್ ಮಾಡಬೇಕು. 15 ಮಿನಿಟ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕಂತಂದ್ರೆ ನೀವು 1 ಅವರ್ ಅನಾಲಿಸಿಸ್ ಮಾಡಕ್ ಹೋಗ್ಬಾರ್ದು. ಮಿನಿಮಮ್ 4 ಅವರ್ಸ್ ಇಲ್ಲ 1 ಡೇ ಅನಾಲಿಸಿಸ್ ಮಾಡಬೇಕು. 1 ಡೇ ಯಾರು 4 ಅವರ್ಸ್ ಅನಾಲಿಸಿಸ್ ಮಾಡಲೇಬೇಕು. 15 ಮಿನಿಟ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ 1 ಅವರ್ ಟ್ರೇಡ್ ಮಾಡಕ್ ಹೋಗ್ಬಾರ್ದು. ಸೊ ಇಲ್ಲಿ ಸ್ಟ್ರಾಟಜಿ ವರ್ಕ್ ಆಗೋದು ಓನ್ಲಿ 1 ಮಿನಿಟ್ ಅಂಡ್ 15 ಮಿನಿಟ್ಸ್ ಅಷ್ಟೇ. 1 ಮಿನಿಟ್ ಅಂಡ್ 15 ಮಿನಿಟ್ಸ್ ಅಲ್ಲಿ. ಸೊ ಈಗ ನಾನೀಗ ಎಂಟ್ರಿ, ಸೊ ನೋಡಿ, ಇವಾಗ ಒಂದು ಇಂಡಿಕೇಟರ್ ಎಂಟ್ರಿ ಆಗುತ್ತೆ. ಇಂಡಿಕೇಟರ್ ಆನ್ ಮಾಡ್ತೀನಿ. ಸೊ ಫಸ್ಟ್ ಒನ್, ಸೊ ಈ ಇಂಡಿಕೇಟರ್ ಬಂದು ನಂದು ಬ್ರಹ್ಮಾಸ್ತ್ರ ಇಂಡಿಕೇಟರ್. ಸೊ ಇಟ್ ವಾಸ್ ಇರೌಂಡ್ 200 EMA ಇದೆ. ಸೊ ಇಲ್ಲೇನು ನಿಮ್ಗೆ ಗೊತ್ತಾಗಲ್ಲ, ಇದು ಮಾರ್ಕೆಟ್ ಟ್ರೆಂಡ್ ಹೇಳುತ್ತೆ. ಇದು 200 EMA ಬರುತ್ತೆ, ಏನು ಮಾರ್ಕೆಟ್ ಟ್ರೆಂಡ್ ಹೇಳುತ್ತೆ ನಿಮ್ಗೆ ಮಾರ್ಕೆಟ್ ಯಾವ ಟ್ರೆಂಡ್ ಅಲ್ಲಿ ಇದೆ. ಸೊ ಮಾರ್ಕೆಟ್ ಇಟ್ ವಾಸ್ ಎ ಬುಲ್ಲಿಶ್, ಸಾರಿ ಬ್ಯಾರಿಶ್ ಅಲ್ಲಿ. ಸೊ ಇವತ್ತು ಬುಲ್ಲಿಶ್ಗೆ ಪುಲ್ ಮಾಡಿದ್ದಾನೆ. ಸೊ ಅದಾದ್ಮೇಲೆ ಸೊ ಆಸ್ ಇಟ್ ಈಸ್ ಎಕ್ಸ್ಟ್ರಾ ಡೇ ನೆನ್ನೆನೂ ಕೂಡ ಸೈಡ್ ವೇಸ್ ಮಾಡಿ ಆಮೇಲೆ ಅದನ್ನ ಮತ್ತೆ ಪುಲ್ ಮಾಡಿದಾನೆ, ಬುಲಿಶ್ ಆಗಿದೆ. ಮಾರ್ಕೆಟ್ ಟ್ರೆಂಡ್ ಬಂದು ಬುಲಿಶ್ ಆಗಿದೆ. ಇಲ್ಲಿ ಬಂದು ಇಲ್ಲಿ ಎಂಟ್ರಿ ತಗೊಳ್ತೀರಾ. ಸೊ ಆಸ್ ಇಟ್ ಈಸ್ ನಿಮ್ಗೆ 2 to 3 ಟ್ರೇಡ್ಸ್ ಓಪನ್ ಆಗುತ್ತೆ. ಸೊ ನೀವು ಎಕ್ಸಿಟ್ ಆಗ್ತೀರಾ ಅಷ್ಟೇ. ಟ್ರೇಡ್ ಮುಗೀತಂದ್ರೆ ಇಲ್ಲಿ ತಗೊಳಕ್ ಹೋಗ್ಬಾರ್ದು. ಸೊ ಇದು ಕೂಡ ಸೈಡ್ ವೇಸ್ ಮಾಡಿದಾನೆ, ಬ್ಯಾರಿಶ್ ಆಗಿದೆ. ಸೊ ಇಲ್ಲೂ ಕೂಡ ಅದೇ. ಸೊ ಇಲ್ಲಿ ನೋಡಿ, ಇಲ್ಲಿ ಬಂತು ಅಂದ್ರೆ ಆಸ್ ಇಟ್ ಈಸ್ EMA ಮೇಲ್ಗಡೆನೆ ಇದ್ದಾನೆ. ಸೊ ಇದೇನಾಗುತ್ತೆ, ನಿಮ್ಗೆ ಬುಲಿಶ್ ಇದೆ. ಗೊತ್ತಾಗ್ತಿದ್ಯಾ ಸರ್? ಯಾವುದು EMA ಮೇಲ್ಗಡೆ ಹೋಗ್ತಾ ಇರುತ್ತೆ, ಸೊ ಇಟ್ ವಾಸ್ ಎ ಬುಲಿಶ್. ಮಾರ್ಕೆಟ್ ಟ್ರೆಂಡ್ ಮೇಲ್ಗಡೆ ಇದೆ, ಇದು ಕೆಳಗಡೆ ಇದ್ರೆ ಬುಲಿಶ್. ಇದು ಮಾರ್ಕೆಟ್ ಟ್ರೆಂಡ್ ಹೇಳುತ್ತೆ ನಮ್ಗೆ ಇವತ್ತು ಅಪ್ ಅಲ್ಲಿ ಇದೆ, ಇವತ್ತು ಡೌನ್ ಅಲ್ಲಿ ಇದೆ ಅಂತ. ಓಕೆ, ಸೊ 15 ಮಿನಿಟ್ಸ್ ಅಲ್ಲಿ ಅನಾಲಿಸಿಸ್ ಮಾಡ್ತೀವಿ ನಾವು. 1 ಮಿನಿಟ್ ಅಲ್ಲಿ ಎಂಟ್ರಿ. ಸೊ 1 ಮಿನಿಟ್ ಎಂಟ್ರಿ ತೋರಿಸ್ತೀನಿ ನೋಡಿ. ಸೊ ಇದು 1 ಮಿನಿಟ್ ಎಂಟ್ರಿ. ಸೊ 1 ಮಿನಿಟ್ ಅಲ್ಲಿ ಎಂಟ್ರಿ ಆದ್ರೆ 15 ಮಿನಿಟ್ಸ್ ಅನಾಲಿಸಿಸ್ ಮಾಡಬೇಕು. 15 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಆಗ್ತಿದ್ಯಾ, ಬುಲಿಶ್ ಆಗ್ತಿದ್ಯಾ, ಅಥವಾ ಬ್ರೇಕ್ಔಟ್ಸ್ ಕೊಡ್ತಾ ಇದ್ದಾನ ಏನು ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸೊ ಇದಲ್ಲೇ ನಿಮ್ಗೆ ಎಲ್ಲಿ ಎಂಟ್ರಿ ತಗೋಬೇಕು, ಹೇಗೆ ಎಂಟ್ರಿ ತಗೋಬೇಕು, ಇನ್ ಕೇಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮತ್ತೆ ವಿಡಿಯೋ ರೆಕಾರ್ಡ್ ನೋಡಿ. ಸೊ ನೋಡಿ, ಇಲ್ಲಿ ನನ್ಗೊಂದು ಇಂಡಿಕೇಶನ್ಸ್ ಗಳಿದೆ, ಗ್ರೀನ್ ಅಂಡ್ ರೆಡ್ ಕಾಣಿಸ್ತಾ ಇದೆಯಾ? ಇದು ಯಾವುದು ಬೈ ಅಂಡ್ ಸೆಲ್ಲಿಂಗ್ ಅಲ್ಲ.
ಇದು ಯಾವುದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಕನ್ಫರ್ಮೇಶನ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಸಿಗಲ್ಲ ಅದರಲ್ಲಿ. ಅಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಕನ್ಫರ್ಮೇಶನ್ ನಾವು ತಗೋಬೇಕು. ಇಲ್ಲಿ ರೆಡ್ ಬರುತ್ತೆ ಬೈ ಮಾಡಬೇಕು, ಗ್ರೀನ್ ಬಂದ ತಕ್ಷಣ ಸೆಲ್, ಸಾರಿ ರೆಡ್ ಬಂದ್ರೆ ಗ್ರೀನ್ ಬಂದ್ರೆ ಬೈ ಮಾಡಬೇಕು, ರೆಡ್ ಬಂದ್ರೆ ಸೆಲ್ ಮಾಡಬೇಕು. ಆ ಥರ ಇಂಡಿಕೇಶನ್ಸ್ ನಮ್ಮ ಹತ್ರ ಯಾವುದೂ ಇಲ್ಲ ಸರ್. ಕನ್ಫರ್ಮ್ ಆಗಿ ಹೇಳ್ತಿದ್ದೀನಿ. ನಾನು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಸಿಗ್ನಲ್ ನಮ್ಮ ಹತ್ರ ಕೊಡಲ್ಲ, ನಾನು ಕೊಡಲ್ಲ. ಆ ಥರದ ಇಂಡಿಕೇಟರ್ಸ್ ಇಲ್ಲ. ಅದೆಲ್ಲ ಫೇಕ್ ಫಾಲ್ತು ಇಂಡಿಕೇಟರ್ಸ್, ನಾನು ಕೊಡೋದಿಲ್ಲ ಅದು. ನಾನು ತೋರಿಸೋದು ಇಲ್ಲ, ಅದು ನಾನು ಮಾಡೋದು ಇಲ್ಲ. ಓಕೆ. ಸೊ ಇಲ್ಲಿ ಓಕೆ. ನಿಮಗೆ ಟ್ರೆಂಡ್ ಮೇಲಿದೆ. ಸೊ ಈ ಟ್ರೆಂಡ್ ನೀವು ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅನ್ನೋದನ್ನ ಅನಾಲಿಸಿಸ್ ಮಾಡಿ ನೀವು ಸೆಲ್ ಮಾಡಬೇಕು, ಅನಾಲಿಸಿಸ್ ಮಾಡಿ ನೀವು ಬೈ ಮಾಡಬೇಕು. ಸೊ ಡೈರೆಕ್ಟ್ ಆಗಿ ಗ್ರೀನ್ ಸಿಗ್ನಲ್ ಬಂತು ಬೈ ಮಾಡ್ತೀನಿ, ರೆಡ್ ಬಂತು ಸೆಲ್ ಮಾಡ್ತೀನಿ, ಅದ್ಯಾವುದು ಇಲ್ಲಿ ವರ್ಕೌಟ್ ಆಗಲ್ಲ. ಟ್ರೇಡಿಂಗ್ ಅಲ್ಲಿ ಅದ್ಯಾವುದು ವರ್ಕೌಟ್ ಆಗಲ್ಲ. ಓಕೆ. ಸೊ ಈ ಓಕೆ. ಇಂಡಿಕೇಟರ್ನ ನಿಮಗೆ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ, ಸೊ EMA ಬೇಸ್ಡ್ ಔಟ್ ಇಂಡಿಕೇಟರ್ ಇದೆ. ಸೊ ಈ EMA ಬೇಸ್ಡ್ ಔಟ್ ಇಂಡಿಕೇಟರ್ನ ನೀವು ಯೂಸ್ ಮಾಡಲೇಬೇಕು. ಸೊ ಓಕೆ. ಈ EMA ಬೇಸ್ಡ್ ಔಟ್ ಇಂಡಿಕೇಟರ್ ಅಲ್ಲಿ ಇದು ಐಂಡ್ ಆಫ್ ಇಂಡಿಕೇಟರ್ ಅಂತ. ಓಕೆ. ಸೊ ಈ ಇಂಡಿಕೇಟರ್ ಅಲ್ಲಿ ಸೊ ಮಾರ್ಕೆಟ್ ಎಲ್ಲಿ ಹೋಗ್ತಾ ಇದ್ದಾನೆ, ಮಾರ್ಕೆಟ್ ಬ್ರೇಕ್ಔಟ್ಸ್ ಎಲ್ಲಿ ಕೊಡ್ತಾನೆ, ಮಾರ್ಕೆಟ್ ಬ್ರೇಕ್ಔಟ್ಸ್ ಕೊಡ್ಬೇಕಾದ್ರೆ ಮಾತ್ರ ಅವನ್ಗೆ ನಾವು ಬೈ ಮಾಡ್ತೀವಿ, ಸೆಲ್ ಮಾಡ್ತೀವಿ. ಓಕೆ. ಸೊ ನೋಡಿ, ಫಾರ್ ಎಕ್ಸಾಂಪಲ್, ಸೊ ಮಾರ್ನಿಂಗ್ 3:30 4 o'clockಗೆ ಮಾರ್ಕೆಟ್ ಓಪನ್ ಆಗಿದೆ. ಸೊ ಇಲ್ಲೆಲ್ಲೂ ಸೆಲ್ ಇಲ್ಲ. ಹೆಂಗ್ ಸೆಲ್ ಇಲ್ಲ ಅಂತ ಹೇಳ್ತೀನಿ ಅಂತಂದ್ರೆ, ಈ ಕ್ಯಾಂಡಲ್ ಏನಿದೆ, ಝೂಮ್ ಔಟ್ ಮಾಡ್ತೀನಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್. ಝೂಮ್ ಇನ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಇದೆ. ಎವ್ರಿ ಕ್ಯಾಂಡಲ್ಸ್ ಹ್ಯಾವ್ ಅರೌಂಡ್ 1 ಇಂದ 1 to 2 ಆರ್ 3 ಟ್ರಿಲಿಯನ್ಸ್ ಡಾಲರ್ಸ್ ಇರುತ್ತೆ ಇದರಲ್ಲಿ. ಟ್ರಿಲಿಯನ್ ಓಕೆ. ಡಾಲರ್ ವರ್ಕೌಟ್ ಆಗುತ್ತೆ ಇದರಲ್ಲಿ. ಓಕೆ. ಈ ಯಾವುದೇ ಕ್ಯಾಂಡಲ್ಸ್ ಗ್ರೀನ್ಗೆ ಟಚ್ ಆಗಬೇಕು. ಗ್ರೀನ್ಗೆ ಅಂದ್ರೆ ಬ್ರೇಕ್ಔಟ್ಸ್ ತಗೋಬೇಕು. ಗ್ರೀನ್ ಟಚ್ ಆಗಿ ಬ್ರೇಕ್ಔಟ್ಸ್ ತಗೋಬೇಕು. ಆಮೇಲೆ ಇಲ್ಲಿಂದ ಇಲ್ಲೇನು EMA ಎರಡೆರಡು ಕಾಣಿಸ್ತಾ ಇದೆಯಾ ನಿಮ್ಗೆ? ಸೊ ನೋಡಿ, ಕಾಣಿಸ್ತಾ ಇದೆ ಸರ್. ಇದು ಒಂದು ಲೈನ್ ಏನಿದೆಯಲ್ಲ, ಸೊ ಇದು ಡೌನ್, ಇದು ಬೇರಿಶ್ ಅಲ್ಲಿ ಇದೆ. ಇದು ಬ್ರೇಕ್ಔಟ್ಸ್ ಆಗಿ ಮೇಲ್ ಬರಬೇಕು. ಈ ಬರೋ ಕ್ಯಾಂಡಲ್ ಈ EMA ಬ್ರೇಕ್ಔಟ್ಸ್ ಟಚ್ ಆಗಬೇಕು, ಇಲ್ಲ ಬ್ರೇಕ್ಔಟ್ಸ್ ಇಂದ ಮೇಲ್ ಇರಬೇಕು. ಸೊ ಅಲ್ಲಿ ನಾವು ಎಂಟ್ರಿ ತಗೋಬೇಕು. ಅಲ್ಲಿಗೆ ನಮಗೆ ಗ್ರೀನ್ ಸಿಗ್ನಲ್ ಬರಬೇಕು. ಈ ಗ್ರೀನ್ ಸಿಗ್ನಲ್ ಬರಬೇಕು ಅಂದ್ರೆ 15 ಮಿನಿಟ್ಸ್ ಅಲ್ಲಿ ಅನಾಲಿಸಿಸ್ ಮಾಡಬೇಕು ಮಾರ್ಕೆಟ್ ಎಲ್ಲಿ ಹೋಗ್ತಾ ಇದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತಿನ ಮಾರ್ಕೆಟ್ ಇಲ್ಲಿದೆ. ಬೆಳಿಗ್ಗೆ ಮಾರ್ನಿಂಗ್ ಅವನು ಇನ್ನೂ ಕೆಳಗೇನೆ ಇದ್ದಾನೆ, ಇನ್ನು ಮೇಲ್ ಹೋಗಿಲ್ಲ. ಸೊ ನಿಮಗೆ ಟ್ರೇಡ್ ಹೆಂಗ್ ಮಾಡ್ತೀರಾ ನೀವು ಅಂತ ಅಂದ್ರೆ, ಟ್ರೇಡ್ ಹೆಂಗ್ ಮಾಡ್ತೀರಿ ಅಂತಂದ್ರೆ, ಇದು ಆಲ್ರೆಡಿ ಸಿಗ್ನಲ್ ಇಲ್ಲಿ ತಗೊಳ್ಳೋಂಗಿಲ್ಲ ನೀವು. 15 ಮಿನಿಟ್ಸ್ ಅಲ್ಲಿ ಏನು ತಗೊಳ್ಳೋ ಹಂಗಿಲ್ಲ ಸರ್. ಓನ್ಲಿ 1 ಮಿನಿಟ್ ಅಲ್ಲಿ, 15 ಮಿನಿಟ್ಸ್ ಅನಾಲಿಸಿಸ್, 1 ಮಿನಿಟ್ ಅಲ್ಲಿ ಎಂಟ್ರಿ. ಓಕೆ. ಗೊತ್ತಾಗ್ತಾ ಇದೆ? ತುಂಬಾ ಲಾಸಸ್ ನ ಮಾಡ್ಕೊಳಕ್ ಹೋಗ್ಬೇಡಿ ಸರ್. ಯಾವತ್ತು ಏನೇ ಮಾಡಿದ್ರು ಒಂದು ಪ್ಲಾನಿಂಗ್. ಲಾಸಸ್ ಆಗುತ್ತೆ, ಅದು ಎಲ್ಲರೂ ಹೇಳುತ್ತಾರೆ, ಲಾಸ್ ಆಗುತ್ತೆ, ಲಾಸ್ ಅಲ್ಲಿ ಪ್ರಾಫಿಟ್ ಆಗುತ್ತೆ. ಲಾಸ್ ಆದಾಗ ನೀವು ಪ್ರಾಫಿಟ್ ನ ಕಲೀಲಿಲ್ಲ ಅಂತಂದ್ರೆ ಲಾಸೇ ಆಗುತ್ತೆ. ಎಷ್ಟು ಪ್ರೊಫೆಕ್ಟ್ ಮಾಡಿದ್ರು ಲಾಸ್ ಆಗ್ತದೆ ಸರ್. ಇಲ್ಲ, ನೀವು ಮಾಡ್ತಿರೋದು ಸ್ಟ್ರಾಟಜಿ ಅಲ್ಲ, ಸ್ಟ್ರಾಟಜಿಗಿಂತ ನಿಮ್ದು ಅನಾಲಿಸಿಸ್ ತಪ್ಪಾಗಿದೆ. ಅನಾಲಿಸಿಸ್ ತಪ್ಪಾಗಿದೆ ಸರ್. ನೀವು ಎಷ್ಟು ಲಾಟಲ್ಲಿ ಟ್ರೇಡ್ ಮಾಡ್ತೀರಾ? ಜಸ್ಟ್ ಸ್ಟಾರ್ಟಿಂಗ್ ಸರ್, ಜಸ್ಟ್ 0.1 ಇಂದ ಸರ್. 0.01 ಇಂದ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಅನಾಲಿಸಿಸ್ ತಪ್ಪಾಗಿದೆ. ಸೊ ನೋಡಿ, ಮಾರ್ನಿಂಗ್ 4:30 ಅವನೇನು ಬಂದಿಲ್ಲ. ಸೊ ನಮ್ಗೆ ಇಲ್ಲೆಲ್ಲೂ ಟ್ರೇಡ್ಸ್ಗಳು ಸಿಕ್ಕಿಲ್ಲ. ಓಕೆ. ಸೊ ನಮ್ಗೆ ಇಲ್ಲೆಲ್ಲೂ ಟ್ರೇಡ್ಸ್ಗಳಿಲ್ಲ, ಎಲ್ಲ 0 ಟ್ರೇಡ್ಸ್. ಸೊ ಇಲ್ಲಿ ಇಂಡಿಕೇಶನ್ ಬಂದಿದೆ, ಬಟ್ ಅವನು ಗ್ರೀನ್ ಲೈನ್ ಎಲ್ಲೋ EMA ನ ಅವನು ಕ್ರಾಸ್ ಮಾಡಿಲ್ಲ. ಇಲ್ಲಿ ಕ್ರಾಸ್ ಆಗ್ಬೇಕು, ಇಲ್ಲಿ ಅವನು ಕ್ರಾಸ್ ಆಗ್ಬೇಕು. ಇಲ್ಲಿ ಕ್ರಾಸ್ ಆದ್ರೆ ಮಾತ್ರ ನಮಗೆ ಎಂಟ್ರಿ ಸಿಗುತ್ತೆ. ಇಲ್ಲಿ ಎಂಟ್ರಿ ತಗೊಳ್ತು ಅಂತಂದ್ರೆ, ಸೊ ಬಂದ್ $4 to $5 ಅಷ್ಟೇ. 0.01 ಇಂದ 0.04 ಅಷ್ಟೇ ಎಂಟ್ರಿ ಎಕ್ಸಿಟ್. ಸೊ ಮತ್ತೆ ಬರ್ತಾರೆ, ಇಲ್ಲೆಲ್ಲೂ ಎಂಟ್ರಿ ಇಲ್ಲ. ಇದ್ರ ಕೆಳಗಡೆ ನಮ್ ಸಿಗ್ನಲ್ ಬರುತ್ತೆ. ಗ್ರೀನ್ ಕಲರ್ ಡಾಟ್ ಕಾಣಿಸ್ತಾ ಇದೆಯಾ? ಆ ಡಾಟ್ ಕೆಳಗಡೆ ಬರುತ್ತೆ. ಆ ಡಾಟ್ ಕೆಳಗಡೆ ಬಂದ್ಮೇಲೆ ಇದನ್ನ ಕ್ರಾಸ್ ಮಾಡಿ ಮೇಲ್ ಹೋಗಿರ್ಬೇಕು ಅವನು. ಇದನ್ನ ಕ್ರಾಸ್ ಮಾಡಿ ಮೇಲ್ಗಡೆ ಇರ್ಬೇಕು, ಅಲ್ಲಿದ್ರೆ ಮಾತ್ರ ಎಂಟ್ರಿ. ಸೊ ನೋಡಿ, ಇಲ್ಲಿ ಎಲ್ಲೂ ಎಂಟ್ರಿ ಇಲ್ಲ, ಇಲ್ಲೆಲ್ಲೂ ಕೂಡ ಎಂಟ್ರಿ ಇಲ್ಲ, ಸೆಲ್ಲಿಂಗ್ ಅಲ್ಲಿ ಎಂಟ್ರಿ ಇಲ್ಲ. ಯಾಕಂದ್ರೆ ಇವತ್ತೆಲ್ಲ ಟ್ರೆಂಡ್ ಎಲ್ಲ ಅಪ್ ಅಲ್ಲಿದೆ. ಸೊ ಎಲ್ಲೂ ಎಂಟ್ರಿ ಇಲ್ಲ. ಸೊ ನೋಡಿ, ಇಲ್ಲಿ ಬಂದಿದೆ ನೋಡಿ, ಆಸ್ ಇಟ್ ಈಸ್ ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ, ಸಿಗ್ನಲ್ ಇದೆ. ಅವನು
ಕ್ರಾಸ್ ಮಾಡಿದ್ದಾನೆ, ಕಾಣಿಸ್ತಾ ಇದೆಯಾ? ಇಲ್ಲಿ ಕ್ರಾಸ್ ಮಾಡಿದ್ದಾನೆ. ಇಲ್ಲಿ ಕ್ರಾಸ್ ಮಾಡಿದ್ಮೇಲೆ ಸೊ ಆಸ್ ಇಟ್ ಈಸ್ ನಮಗೆ ಒಂದು ಎಂಟ್ರಿ ಸಿಕ್ತು. ಎಂಟ್ರಿ ಸಿಕ್ತು ಅಂತಂದ್ರೆ ನೀವು ಇಲ್ಲಿ ಎಂಟ್ರಿ ತಗೊಳ್ತೀರಾ. ಸೊ ಆಸ್ ಇಟ್ ಈಸ್ $6 ಇಲ್ಲ, ಓನ್ಲಿ $4 to $5, ಓನ್ಲಿ ಕರೆಕ್ಟ್ ಆಗಿ $4.2 $4.3 ಅಷ್ಟೇ. ಸಿಂಗಲ್ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಆಯ್ತು, ಎಕ್ಸಿಟ್ ಅಷ್ಟೇ, ಮುಗೀತು. ನೀವು ಮತ್ತೆ ಅದಕ್ಕೆ ಮತ್ತೆ ನೀವು ಎಂಟ್ರಿ ಮಾಡಬಾರ್ದು. ಓಕೆ, ಅಷ್ಟೇ ಮುಗೀತು. ನಿಮಗೆ 0.01 ಅಲ್ಲಿ ನಿಮಗೆ $10 ಟ್ರೇಡ್ ಮಾಡ್ತೀನಿ, $20 ಟ್ರೇಡ್ ಮಾಡ್ತೀನಿ, ಅದ್ಯಾವುದು ವರ್ಕೌಟ್ ಆಗಲ್ಲ ಸರ್. ಅದೆಲ್ಲ ಏನಿದ್ರು ಜಸ್ಟ್ ಎಡಿಟ್ ಮಾಡಿರೋ ವಿಡಿಯೋಗಳಲ್ಲಿ ನೋಡ್ಬೋದು. ಅದೆಲ್ಲ ನಿಮ್ಗೆ ಎಲ್ಲ ವರ್ಕೌಟ್ ಆಗಲ್ಲ ಪ್ರಾಪರ್ ಆಗಿ. ಏನಿದ್ರು $4 ಇಲ್ಲಿ ಎಂಟ್ರಿ ತಗೊಳ್ತೀರಾ. ಸಿಗ್ನಲ್ ಬಂದಿದೆ. ಏನಕ್ಕೆ ಅಂತಂದ್ರೆ ಈ EMA ಇದೆಯಲ್ಲ, ಇಲ್ಲಿ ಕಾಣಿಸ್ತಾ, ಈ ಒಂದು EMA ಕಾಣಿಸ್ತಾ ಇದೆಯಾ? ಡಬಲ್ ಲೈನ್ EMA ವಿತೌಟ್ ಕಲರ್ಸ್, ಇದು EMA ಸರ್. ಈ ನೋಡಿ, ಇದು ಒಂದು ಈ ಲೈನ್ ಒಂದು EMA ಇದೆಯಲ್ಲ, ಈ EMA, ಈ ಎರಡು ಲೈನ್ ಕೂಡ ಬ್ರೇಕ್ಔಟ್ ಆಗಿರುತ್ತೆ ಅಲ್ಲಿ. ಯಾವುದೇ ಕ್ಯಾಂಡಲ್ಸ್ ಈ ಎರಡು ಕೂಡ EMA, ಒಂದು ಬ್ಯಾರಿಶ್ ಅಲ್ಲಿ ಪರ್ಫೆಕ್ಟ್ ಕೊಡುತ್ತೆ, ಒಂದು ಬುಲ್ಲಿಶ್ ಅಲ್ಲಿ ಪರ್ಫೆಕ್ಟ್ ಕೊಡುತ್ತೆ. ನೋಡಿ, ಇವಾಗ ಒಂದು ಬುಲ್ಲಿಶ್ ಬಂದಿದ್ದಾನೆ ಅವನು, ಬಟ್ ಅವನಿಗೆ ಕನ್ಫರ್ಮೇಶನ್ ಕೊಡ್ಲಿಲ್ಲ. ಅವನು ಇಲ್ಲಿ ಬುಲ್ಲಿಶ್ ಬಂದ, ಬಟ್ ಕನ್ಫರ್ಮೇಶನ್ ಇಲ್ಲ. ಬಟ್ ಆದ್ರೂ ಟ್ರೇಡ್ ಆಗ್ತಾ ಇದೆ, ಬಟ್ ನಿಮ್ಗೆ ಎಲ್ಲೆಲ್ಲೂ ಸಿಗ್ನಲ್ ಇಲ್ಲ. ಸೊ ಇಲ್ಲಿ ಕನ್ಫರ್ಮೇಶನ್ ಆಯ್ತು, ರೆಡ್ ಕಲರ್ ಎಲ್ಲಿ ಓಪನ್ ಆಯ್ತು ಕನ್ಫರ್ಮೇಶನ್ ಆಯ್ತು, ಮತ್ತೆ ಬ್ರೇಕ್ಔಟ್ಸ್ ಆಯ್ತು. ಮತ್ತೆ ಇಲ್ಲಿ ಬಂದ ಬುಲ್ಲಿಶ್ ಟರ್ನ್ ಆಯ್ತು, ಮತ್ತೆ ಇಲ್ಲೆಲ್ಲೂ ಕನ್ಫರ್ಮೇಶನ್, ಈ ಪಕ್ಕ ಕನ್ಫರ್ಮೇಶನ್ ಇಲ್ಲಿ ಕೊಟ್ಟ, ಇಲ್ಲಿ ಬಂದು ಇಲ್ಲಿವರೆಗೂ ಹೋದ. ಸೊ ಅಲ್ಲಿವರೆಗೂ ಕನ್ಫರ್ಮೇಶನ್ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡಂಗಿಲ್ಲ. ಇಲ್ಲಿ ಒಂದು ಸಲ ಗ್ರೀನ್ ಸಿಗ್ನಲ್ ಬಂದು ಈ ಯೆಲ್ಲೋ ಕಲರ್, ಈ ಆರೆಂಜ್ ಕಲರ್ ಲೈನ್ 200 EMA ಎಲ್ಲಿ ಕ್ರಾಸ್ ಔಟ್ ಮಾಡ್ತಾನೆ, ಸೊ ಅಲ್ಲಿ ನಿಮಗೆ ಬ್ರೇಕ್ಔಟ್ಸ್ ಆಗುತ್ತೆ. ಬುಲ್ಲಿಶ್ ಇರೋದು ಬ್ಯಾರಿಶ್ ಆಗುತ್ತೆ, ಬ್ಯಾರಿಶ್ ಇರೋದು ಬುಲ್ಲಿಶ್ ಆಗುತ್ತೆ ಅನ್ನೋದು ಕನ್ಫರ್ಮೇಶನ್. ಅದು ಇಲ್ಲಿ ಎಂಟ್ರಿ ತಗೊಂಡ್ರೆ ಸೊ ನಿಮಗೆ ಡೈರೆಕ್ಟ್ ನಿಮಗೆ 4.5 4.2 ವರೆಗೂ ನಿಮಗೆ ಒಂದು ಟ್ರೇಡ್ ಸಿಕ್ತು. ಸೊ ನೀವು ಎಕ್ಸಿಟ್ ಆಗ್ತೀರಾ, ಅಷ್ಟೇ, ಮುಗೀತು. ಅದಾದ್ಮೇಲೆ ಮತ್ತೆ ನೀವು ನೆಕ್ಸ್ಟ್ ಎಂಟ್ರಿ ವೆಯ್ಟ್ ಮಾಡಬೇಕು. ಸೊ ನೋಡಿ, ಇಲ್ಲೆಲ್ಲೂ ಎಂಟ್ರಿ ಇಲ್ಲ, ಮತ್ತೆ ನಿಮ್ಗೆ ಎಲ್ಲೂ ಎಂಟ್ರಿ ಸಿಗಲ್ಲ. ಓಕೆ, ಸೊ ನೋಡಿ, ಇಲ್ಲಿ ಒಂದು ಎಂಟ್ರಿ ಸಿಕ್ತು ನಿಮ್ಗೆ, ಮತ್ತೆ ಅಗೈನ್ ಅನದರ್ ಒನ್, ಇಲ್ಲಿ ಒಂದು ಎಂಟ್ರಿ ಈ ಎಂಟ್ರಿ ಸಿಗ್ಬೇಕು ಅಂತ ಅಂದ್ರೆ ಸೊ ನೀವೇನ್ ಮಾಡಬೇಕು, 15 minutes ಅನಾಲಿಸಿಸ್ ನೋಡ್ತೀರಾ, ಎಲ್ಲಿ ಟ್ರೇಡ್ ಮಾಡ್ಬೋದಾ, ಸೈಡ್ ವೇಸ್ ಆಗಿದ್ಯಾ ಅಂತ ಚೆಕ್ ಮಾಡ್ತೀರಾ. ಇಲ್ಲಿ ಬಟ್ ಸೈಡ್ ವೇಸ್ ಆಗಿರುತ್ತೆ, ನಾನು ಸೈಡ್ ವೇಸ್ ಮಾಡಿರುತ್ತೆ. ಇಲ್ಲಿ ಕೇಸ್ ನೀವೇನಾದ್ರು ಇಲ್ಲಿ ಎಂಟ್ರಿ ತಗೊಂಡಿದ್ದೀರಾ, ಇಲ್ಲಿ ಬರ್ತೀರಾ, ಇಲ್ಲಿ ಎಂಟ್ರಿ ತಗೊಳ್ತೀರಾ. ಇಲ್ಲಿ ಎಂಟ್ರಿ ತಗೊಳ್ತು ಅಂತಂದ್ರು ನಿಮಗೆ 4.2 ಅಥವಾ $4 ಕರೆಕ್ಟ್ ಆಗಿ ಇಡ್ತೀರಾ. ನೋಡಿ, $5 ಎಂಟ್ರಿ, ಅಷ್ಟೇ, ಮುಗೀತು. ನಿಮ್ದೊಂದು ಎಂಟ್ರಿ ಮುಗೀತು, ಎಕ್ಸಿಟ್ ಆಗ್ಬೇಕು ನೀವು ಅಷ್ಟೇ. ಯಾಕಂದ್ರೆ ಈ ಡಾಲರ್ ಎಷ್ಟು ಗಂಟೆಲಿ ಬರ್ತಾನೆ ಅವನು, ಒಂದು 7:35 ಯಾವುದೇ ತರ ಟ್ರೇಡ್ಸ್ ಗಳನ್ನ ನೀವು ತಗೊಂಡ್ರೆ ಸೈಡ್ ವೇಸ್ ಅಲ್ಲಿ ಇರುತ್ತೆ. 9:30 ಅಥವಾ 9 o'clock ಮೇಲೆ ಮತ್ತೆ ಇನ್ನೊಂದು ಒಂದು ಟ್ರೇಡ್ ಆಯ್ತು. ಸೊ ನೆಕ್ಸ್ಟ್ ಒನ್ ಬರ್ತಾನೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಅವ್ನು ಬರ್ಲಿಲ್ಲ, ಇಲ್ಲಿ ಒಂದು ಫೇಕ್ ಔಟ್ ಎಂಟ್ರಿ ಆಯ್ತು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ 9 o'clock ಅಲ್ಲ, 9 o'clock ಅಲ್ಲಿ ಬಂತು ಅಂತಂದ್ರೆ ಅವ್ನಿಗೆ ಯಾವುದೇ ತರ ಸೈಡ್ ವೇಸ್ ಮಾಡಿರ್ತಾನೆ. ಸೊ ನೋಡಿ, ನಾನು ಅದನ್ನು ತೋರಿಸ್ತೀನಿ. ಇವತ್ತಿನ ಮಾರ್ಕೆಟ್, ಇವತ್ತಿನ ಮಾರ್ಕೆಟ್ 9 o'clock ಅಲ್ಲಿ ಬಂದಿದ್ದಾನೆ ನೋಡಿ, ಇಲ್ಲಿ ಬರ್ತಾ ಇದ್ದಾನೆ, ಇಲ್ಲಿ ಬಂದ ಮೇಲಿದ್ದಾನೆ. ಇನ್ ಕೇಸ್ ಅವ್ನು ಇಲ್ಲಲ್ಲಿ ಬ್ರೇಕ್ಔಟ್ ಮಾಡ್ದ ಅಂತಂದ್ರೆ ಸೊ ಇದು ಫುಲ್ ನಿಮ್ಗೆ ಬುಲ್ಲಿಶ್ ಅಲ್ಲಿ ಇರುತ್ತೆ. ಒಂದೇ ಟ್ರೇಡ್ ಮಾಡ್ಬೇಕು. ಇವತ್ತು ಟ್ರೆಂಡ್ ಎಲ್ಲಿ ಹೋಗ್ತಾ ಇದ್ದಾನೆ ಅಲ್ಲೇ ಮಾಡ್ಬೇಕು ನೀವು. ಇವತ್ತು ಟ್ರೆಂಡ್ ಬುಲ್ಲಿಶ್ ಅಲ್ಲಿ ಇದೆ ಅಂದ್ರೆ ಬರೀ ನಿಮ್ಗೆ 1 minute ಅಲ್ಲಿ ಬುಲ್ಲಿಶ್ ಅಲ್ಲಿ ಎಂಟ್ರಿ ತಗೊಳ್ಬೇಕು, ಬ್ಯಾರಿಶ್ ನೀವು ಹೋಗ್ಲೇಬಾರದು. ಏನೇ ಬೇರಿಶ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ ಆದ್ರೂ ನೀವು ಎಂಟ್ರಿ ತಗೊಳ್ಬಾರ್ದು, ವೆಯ್ಟ್ ಮಾಡ್ತಾನೆ ಇರ್ಬೇಕು. ವೆಯ್ಟ್ ಮಾಡಿ ಅಟ್ಲೀಸ್ಟ್ ಮಧ್ಯಾಹ್ನ 11:30 ಅಥವಾ 12 ಒಳಗಡೆ ನಿಮ್ಗೆ 3 ಟ್ರೇಡ್ಸ್ ಆಗುತ್ತೆ. ಆ 3 ಟ್ರೇಡ್ಸ್ ನೀವು ವೆಯ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ಬಂದಿದ್ದಾನೆ, ಬಟ್ ಇವತ್ತೆಲ್ಲ EMA ಮೇಲ್ಗಡೆ ಇದ್ದಾನೆ. ಸೊ ಇದೆಲ್ಲ ಬುಲ್ಲಿಶ್ ಕ್ಯಾಂಡಲ್ಸ್. ಸೊ ಇದ್ರ ಕೆಳಗಡೆ ಇನ್ ಕೇಸ್ ಇದ್ರೆ ಕೆಳಗಡೆ ಹೋಗುತ್ತೆ, ಈ ಮೇಲ್ಗಡೆ ಇದ್ರೆ ಫುಲ್ ನಿಮ್ಗೆ ಬುಲ್ಲಿಶ್ಗೆ ವೆಯ್ಟ್ ಮಾಡ್ಬೇಕು. ಇನ್ ಕೇಸ್ ಬೇರಿಶ್ ಆಗಿ ಸಿಗ್ನಲ್ ಬಂದ್ರೂ ನೀವು ಬೇರಿಶ್ಗೆ ಹೋಗ್ಬಾರದು. ಯಾಕಂತಂದ್ರೆ ಬ್ರೇಕ್ಔಟ್ಸ್ ಮಾಡಿ ಅವನು ರಿವರ್ಸಲ್ ಮಾಡಿದ್ರು ಮಾಡ್ಬೋದು, ಹೇಳಕ್ ಬರಲ್ಲ. ಓಕೆ, ಸೊ ಇದು ಕನ್ಫರ್ಮೇಶನ್. ಸೊ ಇದು ನಿನ್ನೆ ಬಂದ್ರೆ ಎಂಟೈರ್ ಮಾರ್ಕೆಟ್ ಫುಲ್ ಬೇರಿಶ್ ಅಲ್ಲಿ ಇದೆ. ನೀವು ಇಲ್ಲಿ ಮತ್ತೆ ಬಂದಿದ್ದಾನೆ, ಎಂಟ್ರಿ ಕೊಟ್ಟಿದ್ದಾನೆ, ಮತ್ತೆ ಇದೆಲ್ಲ ಬುಲ್ಲಿಶ್ ಇದೆ. ಬುಲ್ಲಿಶ್ ತಗೊಳಂಗಿಲ್ಲ, ಡೈರೆಕ್ಟ್ ಅಲ್ಲೇ ಬರಬೇಕು. ಯಾಕಂತಂದ್ರೆ ಮಾರ್ಕೆಟ್ ಇದೆ, ಬ್ರೇಕ್ಔಟ್ಸ್ ಆಗಿ ಇಲ್ಲಿ ಏನಾದ್ರು ಬ್ರೇಕ್ಔಟ್ ಆಗಿ ಮತ್ತೆ ರಿವರ್ಸ್ ಇಲ್ಲಿವರೆಗೂ ರಿವರ್ಸ್ ಬರ್ಬೋದು. ಅವನು ಇಲ್ಲಿ ಮೇಲ್ಗಡೆ ಬಂದು ಇಲ್ಲಿ ರಿವರ್ಸ್ ಬರ್ತಾನೆ, ನೀವು ತಗೊಂಡಿರ್ತೀರಾ, ಮತ್ತೆ ರಿವರ್ಸ್ ಮತ್ತೆ ಇನ್ನೊಂದ್ಸಲಿ ರಿವರ್ಸ್ ಬರ್ತಾನೆ, ಅವಾಗ ಏನ್ ಮಾಡ್ತೀರಾ? ಅದಕ್ಕೆ ನೀವು ಮಾರ್ಕೆಟ್ ಟ್ರೆಂಡ್ ಎಲ್ಲಿ ಬರ್ತಾ ಇದೆ ಅದ್ರ ಪ್ರಕಾರ, ಇನ್ ಕೇಸ್ ಟ್ರೇಡ್ ಸಿಗ್ಲಿಲ್ವಾ ವೆಯ್ಟ್ ಮಾಡಿ. ಈವ್ನಿಂಗ್ ಮಧ್ಯಾಹ್ನ ಒಳಗಡೆ ನಿಮ್ಗೆ ಅಟ್ಲೀಸ್ಟ್ 3 ಟ್ರೇಡ್ಸ್, ಅಟ್ಲೀಸ್ಟ್ 2 ಟ್ರೇಡ್ಸ್ ಅಂತ ಸಿಗುತ್ತೆ. ಪ್ರಾಫಿಟಬಲ್ 2 ಟ್ರೇಡ್ಸ್ ನಿಮ್ಗೆ ಸಿಗುತ್ತೆ. ಸೊ ಇವತ್ತು ಅವನ ಮೇಲೆ ಒಂದೇ ಒಂದು ಕ್ಯಾಂಡಲ್ ಇಂದ ನಿಮ್ಗೆ ಸಿಗುತ್ತೆ ಅದರಿಂದ.
ಒಂದೇ ಒಂದು ಕ್ಯಾಂಡಲ್ ಇಂದ ನಿಮ್ಗೆ ಸಿಗೋವಂತ ಒಂದು ಬ್ಯಾರಿಶ್ ಅಲ್ಲಿರೋ ಟ್ರೆಂಡ್ ಅಲ್ಲಿ ಬ್ಯಾರಿಶ್ ಇದೆ, ಅಲ್ಲಿ ಒಂದು ಬುಲಿಶ್ ಕ್ಯಾಂಡಲ್ ಸಿಕ್ಬಿಟ್ರೆ ನಿಮ್ಗೆ ರಿವರ್ಸಲ್ ಆಗ್ಬಿಡುತ್ತೆ ಅದು. ಸೊ ನೀವೇನು ಚಾನ್ಸಸ್ ಇರಲ್ಲ ನಿಮ್ಗೆ ಪ್ರಾಫಿಟಬಿಲಿಟಿ ಅವತ್ತು. ಸೊ 9 o'clock ಅಲ್ಲಿ ಒಂದೇ ಒಂದು ಕ್ಯಾಂಡಲ್ ಇಂದ ಅವ್ನು ಬ್ಯಾರಿಶ್ ಮಾಡಿದಾನೆ. ಸೊ ಈ ಎಂಟ್ರಿ ತಗೋಬಾರ್ದು. ಇನ್ ಕೇಸ್ ನಿಮ್ದು ಎಫರ್ಟ್ ನನ್ ಕನ್ಫರ್ಮೇಶನ್ ಕರೆಕ್ಟ್ ಆಗಿದೆ, ಅಟ್ಲೀಸ್ಟ್ ಒಂದ್ ಕ್ಯಾಂಡಲ್ ಅವ್ರು ವೆಯ್ಟ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಅದು ಹೆಂಗೆ ಅಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಅದು ತುಂಬಾ ಸೆನ್ಸಿಟಿವ್. ನೋಡಿ ಬಂದಿದ್ದಾನೆ, ಅವ್ನು ಬಂದಿದ್ದಾನೆ, ಆಲ್ರೆಡಿ ಟಚ್ ಆಗಿದೆ, ಇಲ್ಲಿ ಮೇಲ್ಗಡೆ ಇದಾನೆ, ಟ್ರೆಂಡ್ ಬ್ರೇಕ್ ಆಗಿದೆ, ಇದು ಸಿಗ್ನಲ್ ಮೇಲ್ಗಡೆ ಇದೆ, ತೊಂದರೆ ಇಲ್ಲ. ಗ್ರೀನ್ ಆರೆಂಜ್ ಕ್ಯಾಂಡಲ್ ನ ಕ್ರಾಸ್ ಮಾಡಿದ ಬ್ರೇಕ್ಔಟ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಎಂಟ್ರಿ ತಗೊಳ್ತೀರಾ, ಅಲ್ಲಿ ಎಂಟ್ರಿ ತಗೊಂಡು ಕೊಡ್ತೀರಾ. ಅಟ್ಲೀಸ್ಟ್ ನಿಮ್ಗೊಂದು 4.5 ಅಷ್ಟೇ ಡಾಲರ್. ಇಮಿಡಿಯೇಟ್ ಆಗಿ ಎಂಟ್ರಿ, ಇಮಿಡಿಯೇಟ್ ಎಕ್ಸಿಟ್ ಆಗ್ಬೇಕು. ತುಂಬಾ ಸೆನ್ಸಿಟಿವ್ ಆಗಿ ಎಂಟ್ರಿ, ಸೆನ್ಸಿಟಿವ್ ಆಗಿ ಎಕ್ಸಿಟ್ ಅಷ್ಟೇ, ಮುಗೀತು. ಸ್ಟಾಪ್ ಲಾಸ್ ಬಂದು ನಿಮ್ಗೆ ನೀವೆಷ್ಟು 1.1 ಅಂದ್ರೆ 3 to 4 ಅಂದ್ರೆ ಇಲ್ಲೇನು ನಿಮ್ಗೆ ಸ್ಟಾಪ್ ಲಾಸ್ ಹಿಂದೆಗಡೆ ಬರಲ್ಲ. ಅವನು ಸ್ಟಾಪ್ ಲಾಸ್ ನಿಮ್ಗೆ 4 ಆದ್ರೂ ಇಟ್ಕೊಳ್ಳಿ, 3 ಆದ್ರೂ ಇಟ್ಕೊಳ್ಳಿ. 4 ಅಥವಾ 3 ಇಟ್ಸ್ ಓಕೆ. ನಿಮ್ಗೆ ಎಷ್ಟು ಬೇಕಾದ್ರು ನಿಮ್ಗೆ ಹೆಂಗಿದೆ, ನಿಮ್ಗೆ 4 ಅಥವಾ 3 ಅಥವಾ 5 ಅಷ್ಟೇ. ಅದ್ರ ಮೇಲೆ ಮ್ಯಾಕ್ಸಿಮಮ್ 3.5 ನೀವು ಡಾಲರ್ಸ್ನ ಸ್ಟಾಪ್ ಲಾಸ್ ಇಟ್ಕೋಬಹುದು. 3.52 ಅಷ್ಟೇ, ಅದ್ರ ಮೇಲೆ ಇರಲ್ಲ ನಿಮ್ಗೆ. ಸೊ ಇನ್ ಕೇಸ್ ನೀವು ಇಮಿಡಿಯೇಟ್ ಎಕ್ಸಿಟ್ ಆಗ್ತೀರಾ. ಸೊ ಮುಗೀತು. ಇವತ್ತು ಟ್ರೆಂಡ್ ಪೂರ್ತಿ ನಿಮ್ಗೆ ಬ್ಯಾರಿಶ್ ಅಲ್ಲಿ ಬಂದಿದ್ದಾನೆ. ಸೊ ಇಲ್ಲೆಲ್ಲೂ ಎಂಟ್ರಿ ಇಲ್ಲ ನೋಡಿ, ಬ್ಯಾರಿಶ್ ಅಪ್ ಆಗಿದ್ದಾನೆ ಬಟ್ ಎಂಟ್ರಿ ಇಲ್ಲ. ಬಟ್ ನೀವೇನೋ ನಾನು ಕ್ರಾಸ್ ಆಗಿದ್ದ ಎಂಟ್ರಿ ತಗೊಂಡ್ರೆ ಸೊ ನಿಮ್ಗೆ ಅನಾಲಿಸಿಸ್ ಮೇಲೆ ಸೊ ತುಂಬಾ ಕಷ್ಟ ಆಗುತ್ತೆ. ಸೊ ವೆಯ್ಟ್ ಮಾಡಬೇಕು. ಸೊ ವೆಯ್ಟ್ ಮಾಡಿ ತಗೊಳ್ಬೇಕು. ಸೊ ಆಸ್ ಇಟ್ ಈಸ್ ಓನ್ಲಿ ನಿಮ್ಗೆ ಒಂದು ಎಂಟ್ರಿ ಸಿಕ್ತು ಇವತ್ತು ಬುಲ್ಲಿಶ್ ಅಲ್ಲಿ. ಸೊ ನೆಕ್ಸ್ಟ್ ಮತ್ತೆ ಸಿಗುತ್ತೆ. ಸೊ ವೆಯ್ಟ್ ಮಾಡಬೇಕು. ಇನ್ ಕೇಸ್ ಇದು ನಿಮ್ಮ ರಿಸ್ಕ್ ಅಲ್ಲಿ ತಗೊಳ್ತೀರಾ, ರಿಸ್ಕ್ ಅಲ್ಲಿ ಅದು ಯಾವತ್ತು ರಿಸ್ಕ್ ಅಲ್ಲಿ ನಾವು ಟ್ರೇಡ್ ಮಾಡಬಾರ್ದು. ಅನಾಲಿಸಿಸ್ ಪಕ್ಕ ಕನ್ಫರ್ಮೇಶನ್ ಕೊಡುತ್ತೆ ಅಂದಾಗ ಮಾತ್ರ ಟ್ರೇಡ್ ಮಾಡಬೇಕು. ರಿಸ್ಕ್ ಅಲ್ಲಿ ನಾವು ಟ್ರೇಡ್ ಮಾಡ್ತೀನಿ ನನಗೆ ಗೊತ್ತಿದೆ ಅಂತೆಲ್ಲ ಮಾಡಕ್ ಹೋಗ್ಬಾರ್ದು. ಇಲ್ಲಿ ಬಂದ್ರೆ ಇದು ರಿಸ್ಕಿ ಟ್ರೇಡ್. ಇದು ಯಾವಾಗ ಬೇಕಾದ್ರೆ ಇವ್ರದ್ದು, ಯಾಕಂದ್ರೆ ಮಾರ್ಕೆಟ್ ಇರೋದು ಬುಲ್ಲಿಶ್ ಅಲ್ಲಿ ಇದೆ, ಬ್ಯಾರಿಶ್ ಅಲ್ಲಿ ಸಿಗ್ನಲ್ ಇದೆ ಅನ್ಬಿಟ್ಟು ನೀವು ತಗೊಳಕ್ ಆಗಲ್ಲ. ಇದು ಅಷ್ಟೇ ನೋಡಿ, ಇವಾಗೆಲ್ಲ ಪೂರ್ತಿ ಸೈಡ್ ವೇಸ್ ಇದೆ ಮಾರ್ಕೆಟ್, ಪೂರಾ ಸೈಡ್ ವೇಸ್ ಮಾಡಿದ್ದಾನೆ. ಸೊ ನೀವೀಗ ಏನು ಮಾಡಕ್ಕಾಗಲ್ಲ. ಇನ್ ಕೇಸ್ ಇಲ್ಲೂ ಕೂಡ ಸಿಗ್ನಲ್ ಆಲ್ರೆಡಿ ಬಂದಿದೆ. ಸೊ ನೀವು ಇಲ್ಲೇನಾದ್ರು ಎಂಟ್ರಿ ತಗೊಳ್ತೀರಾ, ಇಲ್ಲಿ ಬಂದ ನೀವು ಇಲ್ಲಿ ಎಂಟ್ರಿ ತಗೊಂಡಿದ್ದೀರಾ, ಇದು ಕೂಡ ರಿಸ್ಕಿ ಟ್ರೇಡ್. ಇದು ಎಸ್ ಎಲ್ ಬಂದು ಅನ್ಕೊಡ್ತಾನೆ. ಬಟ್ ನೀವು ಯಾವುದೇ ಟ್ರೇಡ್ಸ್ಗಳು ತಗೋಬೇಕು ಅಂದ್ರೆ ಫಸ್ಟ್ ಅನಾಲಿಸಿಸ್, 15 ಮಿನಿಟ್ಸ್ ಅನಾಲಿಸಿಸ್. ಇದ್ರ ಮೇಲೆ ನೋಡಿ, ಇಲ್ಲೊಂದು 4.1 ಡಾಲರ್ಸ್ ನಿಮ್ಗೆ ಎಂಟ್ರಿ ಆಯ್ತು. ಸೊ ಇದು ಕೂಡ ಬುಲಿಶ್, ಯಾಕಂದ್ರೆ ಮಾರ್ಕೆಟ್ ಬಂದು ಬುಲ್ಲಿಶ್ ಅಲ್ಲಿದೆ. ನೀವು ಬೇರಿಶ್ ಅಲ್ಲಿ ತಗೊಂಡ್ರೆ ಕಷ್ಟ. ನೋಡಿ ಇಲ್ಲೂ ಬಂದು ನಿಮ್ಗೆ ಎಂಟ್ರಿ ಕೊಡ್ತಾ ಇದ್ದಾನೆ, ನಿಧಾನಕ್ಕೆ ಡೌನ್ ಆಗ್ತಾ ಇದ್ದಾನೆ. ಡೌನ್ ಇಲ್ಲಿವರೆಗೂ ಬರ್ತಾನೆ, ಟಚ್ ಮಾಡಿ ಹೋಗ್ತಾನೆ. ಸೊ ನಿಮ್ಗೆ ಇದು ಪರ್ಫೆಕ್ಟ್ ಎಂಟ್ರಿ ಅಲ್ಲ. ಸೊ ಮಾರ್ಕೆಟ್ ಮತ್ತೆ ಇಲ್ಲಿ ಬಂದು ಟಚ್ ಆಗಿ ಮತ್ತೆ ಅಪ್ ಆಗ್ತಾನೆ. ಸೇಮ್ ಆಸ್ ಇಟ್ ಈಸ್, ಅದೇ ಸೇಮ್ ಪ್ಯಾಟರ್ನ್ ಮಾಡ್ತಾ ಇದ್ದಾನೆ ಅವನು. ಸೊ ಸೇಮ್ ಪ್ಯಾಟರ್ನ್ ನೋಡಿ, ಮೇಲ್ ಬಂದ, ಮತ್ತೆ ಕೆಳಗ್ ಬಂದ, ಮತ್ತೆ ಮೇಲ್ ಹೋಗ್ತಾನೆ, ಮತ್ತೆ ಕೆಳಗ್ ಬರ್ತಾನೆ. ಎಂ ಪ್ಯಾಟರ್ನ್ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಹೊಡಿತಾ ಇದ್ದಾನೆ ಇಲ್ಲಿ. ಸೊ ಇಲ್ಲಿ ಬರ್ತಾನೆ, ಮತ್ತೆ ಇಲ್ಲಿ ಬರ್ತಾನೆ, ಇಲ್ಲ ಹಿಂಗ್ ಹೋಗ್ತಾನೆ. ಇನ್ ಕೇಸ್ ಇಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ಇಲ್ಲಿ ಬಂದು ಬ್ರೇಕ್ಔಟ್ ಮಾಡಿ ಮತ್ತೆ ಕೆಳಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಅವಾಗ ಏನ್ ಮಾಡ್ಬೇಕು, ಸೊ ಅದಕ್ಕೆ ವೆಯ್ಟ್ ಮಾಡ್ಬೇಕು. ಗೊತ್ತಾಗ್ತಿದ್ಯಾ ಸರ್? ಹಾ ಸರ್. ಇಲ್ಲ ಗೊತ್ತಾದ್ರೆ ಕೇಳಿ, ನಾನು ಮತ್ತೆ ಇದ್ ಮಾಡ್ತೀನಿ. ಇಲ್ಲ ಸರ್, ಅಂದ್ರೆ ನಂಗೆ ಅರ್ಥ ಆಗ್ತಾ ಇದೆ, ನೀವು ಹೇಳೋದು ಅರ್ಥ ಆಗ್ತಾ ಇದೆ. ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ತೀನಿ ಸರ್. ಇದು ಮಧ್ಯೆ ಬರ್ತಾ ಇದೆ, ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು ಸರ್. ಯಾಕೆ ಅಂತಂದ್ರೆ ನೀವು ಬ್ಯಾಕ್ ಟೆಸ್ಟ್ ಮಾಡೋದಕ್ಕಿಂತ ಬ್ಯಾಕ್ ಟೆಸ್ಟ್ ಹೆಂಗ್ ಮಾಡ್ತೀರಾ, ಬ್ಯಾಕ್ ಟೆಸ್ಟ್ ಅಂದ್ರೆ ನೀವು ಬ್ಯಾಕ್ ಟೆಸ್ಟ್ ಯಾವ ತರ ಮಾಡ್ತೀರಾ, ಬ್ಯಾಕ್ ಟೆಸ್ಟ್ ಮಾಡೋದಕ್ಕೂ ಒಂದು ಸ್ಕಿಲ್ ಇದೆ. ಬ್ಯಾಕ್ ಟೆಸ್ಟ್ ಯಾವ ತರ ಮಾಡ್ತೀರಾ? ಸೊ ಬ್ಯಾಕ್ ಟೆಸ್ಟ್ ನಾನು ಅಂದ್ರೆ ಯಾವ ತರ ನೀವು ಪ್ಯಾಟರ್ನ್ ಏನಾದ್ರು ಡಮ್ಮಿ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಟ್ರೇಡ್ ಮಾಡ್ತೀರಾ ಬ್ಯಾಕ್ ಟೆಸ್ಟ್ ಅಲ್ಲಿ? ಇಲ್ಲ ಸರ್. ಡಮ್ಮಿ ಅಕೌಂಟ್ ಓಪನ್ ಮಾಡಿ ಯಾವತ್ತೂ ಟ್ರೇಡ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇನ್ನೊಂದ್ಸಲಿ ನೀವು ಕೂತ್ಕೊಂಡು ಬ್ಯಾಕ್ ಟೆಸ್ಟ್ ಅಂತಂದ್ರೆ ಈಗ ಎಂಟ್ರಿ ಆಗಿದೆ ಸರ್, ಇಲ್ಲೊಂದು ಎಂಟ್ರಿ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಅವನು ಡೌನ್ ಬರ್ತಾ ಇದ್ದಾನೆ ಅನ್ಕೊಳ್ಳಿ. ಸೊ ಇಲ್ಲಿ ಎಂಟ್ರಿ ಆಗಿದೆ, ಎಂಟ್ರಿ ಹಾಕ್ಬೇಕಾದ್ರೆ ನಿಮ್ಗೆ ಕರೆಕ್ಟ್ ಅನಾಲಿಸಿಸ್ ನೋಡ್ತೀರಾ, ಎಂಟ್ರಿ ಆಗಿದೆ ಅಂದ್ಕೊಳ್ತೀರಾ. ಸೊ ಎಂಟ್ರಿ ತಗೊಂಡ್ಬಿಟ್ಟು ಬಿಟ್ಬಿಡಿ, ಎಂಟ್ರಿ ತಗೊಳ್ಳಿ. ಸೊ ನಿಮಗೆ ಕನ್ಫರ್ಮೇಶನ್ ಇದೆಯಾ, ಎಂಟ್ರಿ ತಗೊಂಡ್ ಬಿಟ್ಬಿಡಿ. ಅಟ್ಲೀಸ್ಟ್ ಒಂದು $5 $8 ಬರ್ತಾನ ಅಂತ.
ನಿಮ್ಗೆ ಅದು ಕನ್ಫರ್ಮೇಶನ್ ಆಗುತ್ತೆ. ಇಲ್ಲಿ ನೀವು ಅಟ್ಲೀಸ್ಟ್ $5 to $10 ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ $5 to $10 ನಿಮ್ ಟಾರ್ಗೆಟ್ ಇಟ್ಟರೆ ಅದ್ರಲ್ಲಿ ಅಟ್ಲೀಸ್ಟ್ ಒಂದು $4 ಬಂದ್ರೆ ನೀವು ಮಾಡ್ತಿರೋ ಬ್ಯಾಕ್ ಟೆಸ್ಟ್ ಅಲ್ಲಿ ವಿನ್ ಆಗ್ತಾ ಇದ್ದೀರಾ ಅಂತ. ಇನ್ ಕೇಸ್ ಇಲ್ಲ ನೀವು ಮಾಡ್ತಿರೋ ಟೆಸ್ಟ್ ಏನಾದ್ರು ನೀವು ಇಲ್ಲ ನಾನು ಡಮ್ಮಿ ಅಕೌಂಟ್ ಅಲ್ಲಿ ಓಪನ್ ಮಾಡ್ತೀನಿ ಅಂತಂದ್ರೆ ಅದು ಯಾವುದು ವರ್ಕ್ ಆಗಲ್ಲ. ಡಮ್ಮಿ ಅಕೌಂಟ್ ಅಲ್ಲಿ ಮಾಡೋದು ನಿಮ್ದು ಎಮೋಷನ್ಸ್ ನಿಮ್ಮ ಮೈಂಡ್ ಸೆಟ್ ಚೇಂಜಸ್ ಮಾಡುತ್ತೆ. ಅದ್ಯಾವುದು ನಿಮ್ಗೆ ಪ್ರಾಫಿಟಬಲ್ ಟ್ರೇಡ್ ಕೊಡಲ್ಲ. ಆಸ್ ಇಟ್ ಈಸ್ ಅದು ಡಮ್ಮಿ ಟ್ರೇಡ್ ಅಲ್ಲಿ ನಡೆಯೋದಲ್ಲ, ಡಮ್ಮಿ ತರನೇ ನಡೆಯುತ್ತೆ. ಯಾವುದೇ ತರ ನಿಮ್ಗೆ ರಿಯಲ್ ಅಕೌಂಟ್ ಅಲ್ಲಿ ವರ್ಕ್ ಆಗಲ್ಲ. ರಿಯಲ್ ಅಕೌಂಟ್ ಅಲ್ಲಿ ವರ್ಕ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಿಮ್ಮ ಟ್ರೇಡ್ ಏನಿದೆ ಇಲ್ಲಿ ಸಿಗ್ನಲ್ ಕೊಟ್ಟಿದ್ದಾನೆ, ಎಸ್ ಈಗ ಸಿಗ್ನಲ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಂದು ಬ್ರೇಕ್ಔಟ್ಸ್ ಇದೆ. ಸೊ ಇಲ್ಲಿ ಬಂದು ಇಲ್ಲಿ ಬಂದು ನನ್ನ ಬ್ರೇಕ್ಔಟ್. ಸೊ ನಾನು ಇಲ್ಲಿ ಬಂದು ಎಂಟ್ರಿ ತಗೊಳ್ತೀನಿ. ಇಲ್ಲ ನಾನು ಎಂಟ್ರಿ ತಗೊಂಡೆ, ನನ್ನ ಟಾರ್ಗೆಟ್ ಇದ್ದಿದ್ದು 4 ಆಸ್ ಇಟ್ ಈಸ್. ಇವಾಗ ನನ್ $5 ಟಚ್ ಆಯ್ತು. ಎಸ್ ಈ ಟ್ರೇಡ್ ನನ್ ವಿನ್ ಆಯ್ತು. ಸೊ ಈ ತರ ನಿಮ್ಗೊಂದು ಅಟ್ಲೀಸ್ಟ್ ಒಂದು 2 to 3 days ನಿಮ್ ಚೆಕ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಆರಾಮಾಗಿ ನೀವು ಎಂಟ್ರಿ ತಗೊಳ್ಬಹುದು. ಸೊ ನೋಡಿ ಈಗ ನಾನು ಫಾರ್ ಲೈವ್ ಎಕ್ಸಾಂಪಲ್ ಇವತ್ತು ಸೈಡ್ ವೇಸ್ ಮಾಡಿದ್ದಾನೆ. ಸೊ ಅವ್ನು ಬರ್ತಾ ಇದ್ದಾನೆ. ಸೊ ಈಗ ನಾನು ನೆನ್ನೆದನ್ನು ತೋರಿಸ್ತೀನಿ ನೋಡಿ. ನೆನ್ನೆ ಮಾರ್ಕೆಟ್ ಪೂರಾ ಬಂದು ನಿಮ್ಗೆ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಈ ಡೌನ್ ಟ್ರೆಂಡ್ ಹೆಂಗಿರುತ್ತೆ ಅಂತಂದ್ರೆ ಜಿಗ್ಜಾಗ್ ಆಗಿ ವರ್ಕ್ ಆಗುತ್ತೆ 1 minute ಅಲ್ಲಿ. ಮೇಲೆ ಕೆಳಗೆ ವರ್ಕ್ ಆಗ್ತಾ ಇರುತ್ತೆ ಇದು. ಇದು ಮೇಲೆ ಕೆಳಗೆ ವರ್ಕ್ ಆಗುವಂತದ್ದು ಇದು 1 minute ಅಲ್ಲಿ. ಏನು ಗೊತ್ತಾಗಲ್ಲ ನಿಮ್ಗೆ. ಇದನ್ನ ಎಲ್ಲಿ ಗೊತ್ತಾಗ್ಬೇಕು ಅಂತಂದ್ರೆ ನಿಮ್ಗೆ 15 minutes ಅಲ್ಲಿ ಚೆಕ್ ಮಾಡ್ತೀರಾ ನೀವು. 15 minutes ಅಲ್ಲಿ ಚೆಕ್ ಮಾಡ್ಕೋಬೇಕು. ಇದೆಲ್ಲೂ ಗೊತ್ತಾಗಲ್ಲ. ಕರೆಕ್ಟ್ ಅಲ್ಲ? ಇದು 15 minutes ಅಲ್ಲಿ 1 minute ಅಲ್ಲಿ ನಿಮ್ಗೆ ಈ ತರ ಕಾಣುತ್ತೆ. 1 minute ಅಲ್ಲಿ ಟೈಮ್ ಫ್ರೇಮ್ ಅಲ್ಲಿ ಹಿಂಗ್ ಕಾಣುತ್ತೆ. ಇಲ್ಲಿರೋ ರೆಡ್ಗೆ ಗ್ರೀನ್ಗೆ ಎಲ್ಲಾ ಕಡೆಗೂ ನಾವು ಬೈಸ್ ಅಲ್ಲಿ ಇರಲ್ಲ. ಈ ಬೈಸ್ ಅಲ್ಲಿ ಆಗ್ಬೇಕು ಅಂದ್ರೆ ಕನ್ಫರ್ಮೇಶನ್ ಬರ್ಬೇಕು. ಸೊ ನೋಡಿ ಇಲ್ಲೂ ಕೆಳಗಡೆ ಕ್ಯಾಂಡಲ್ಸ್ ಇದೆ, ಇಲ್ಲೂ ಕೂಡ ಸಿಗ್ನಲ್ಸ್ ಇದೆ. ನಿಮ್ಗೆ ಇಲ್ಲಿ ಟ್ರೇಡೇ ಇಲ್ಲ. ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದ್ದಾನೆ, ಇಲ್ಲಿ ಮೇಲ್ಗಡೆ ಕ್ಯಾಂಡಲ್ಸ್ ಇಲ್ಲ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮೇಲ್ಗಡೆ ಇದ್ದಾನೆ, ಓಪನಿಂಗ್ ಅಲ್ಲೇ ನಿಮ್ಗೆ ಡೌನ್ ಟ್ರೆಂಡ್ ಇದೆ. ಸೊ ಇಲ್ಲಿ ಎಂಟ್ರಿ ತಗೊಳ್ತೀರಾ. ಇಲ್ಲಿ ಎಂಟ್ರಿ ಆಯಿತು, ಕೆಳಗಡೆ ಬಂದ್ರಿ. ಅವನು ಹೋಗಿರೋದು ತುಂಬಾ ಕೆಳಗೆ ಹೋಗಿದ್ದಾನೆ, ಅರೌಂಡ್ 18-20 ವರೆಗೂ ಹೋಗಿದ್ದಾನೆ. ಸೊ ನಿಮ್ಗೆ ಅಷ್ಟೆಲ್ಲ ನೀವು ಟ್ರೇಡ್ ಮಾಡಕ್ ಹೋಗ್ಬಾರ್ದು. ನೀವು ಟ್ರೇಡ್ ಮಾಡ್ಬೇಕಾಗಿರೋದು ಏನಿದ್ರು 0.01 ಅಲ್ಲಿ 0.04 ಅಷ್ಟೇ. 0.04 ಅಷ್ಟೇ. 0.04 to 0.5 ಇದೆರಡರಲ್ಲೇ ನೀವು ಟ್ರೇಡ್ ಮಾಡ್ಬೇಕಾಗಿರೋದು. ನೀವು ಇಲ್ಲಿ ಎಂಟ್ರಿ ತಗೊಳ್ತೀರಾ, ಫಿಕ್ಸ್ ಆಯ್ತು. ಸೊ ನಿಮ್ ಟಾರ್ಗೆಟ್ ಇಟ್ಟಿರೋದು ನೀವೆಷ್ಟು 4.2 4.5 ಅಷ್ಟೇ. ಇಲ್ಲ ಮ್ಯಾಕ್ಸಿಮಮ್ 4.5 ಇಲ್ಲ 4 ಅಷ್ಟೇ. ಮುಗಿತು ಎಂಟ್ರಿ ಎಕ್ಸಿಟ್. ಅವ್ನು ಇನ್ನೂ ಕೆಳಗಡೆ $20 ಆದ್ರೂ ರೀಚ್ ಮಾಡ್ಲಿ. ಸೊ ನೀವು ಅದ್ರ ಬಗ್ಗೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಅದು ಇಟ್ ವಾಸ್ ಎ ಮೈಂಡ್ ಸೆಟ್. ನಿಮ್ಮ ಮೈಂಡ್ ಸೆಟ್ ಏನು, ಅವ್ನು $20 ಪ್ರಾಫಿಟ್ ಕೊಟ್ರು ನೀವು ಪ್ರಾಫಿಟ್ ಹೋಗ್ಬಾರ್ದು. ನಿಮ್ ಪ್ರಾಫಿಟ್ ಎಷ್ಟು ಬೇಕಿರುತ್ತೆ, ಇವಾಗ 0.01 ತಗೊಂಡು ಒನ್ ಟ್ರೇಡ್ ಅಲ್ಲಿ ನನ್ಗೆ 0.04 0.05 ಬಂದ್ರೆ ಸಾಕು. ಅಷ್ಟೇ ಮುಗೀತು. ನನ್ನ ಎಂಟ್ರಿ ನನ್ನ ಟ್ರೇಡ್ ಅಷ್ಟೇ. ನಿನ್ ಪ್ರಾಫಿಟ್ ಮುಗೀತು, ಎಕ್ಸಿಟ್. ಸೊ ಎಲ್ಲೂ ಟ್ರೇಡ್ ಇಲ್ಲ ಸರ್, ಇಲ್ಲೆಲ್ಲೂ ಇಲ್ಲ. ಇಲ್ಲಿ ಒಂದು ಟ್ರೇಡ್ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಒಂದು ಕೊಟ್ಟಿದ್ದಾನೆ, ಕನ್ಫರ್ಮೇಶನ್ ಕೊಟ್ಟಿದ್ದಾನೆ. ಸೊ ಇಲ್ಲೇನ್ ಮಾಡ್ತೀರಾ ಅಂತಂದ್ರೆ ಕನ್ಫರ್ಮೇಶನ್ ಕೊಟ್ಟ ಮೇಲೆ ಸೊ ನೀವು ಇಲ್ಲಿ ಬರ್ತೀರಾ, ಇಲ್ಲಿ ಎಂಟ್ರಿ, ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲಿ ಎಂಟ್ರಿ ಇರುತ್ತೆ. ಸೊ ನೀವು ಇಲ್ಲಿ ಎಂಟ್ರಿ ತಗೊಳ್ತೀರಾ 4.5 ವರೆಗೂ ನೀವು ಎಂಟ್ರಿ ತಗೊಳ್ತೀರಾ ಅಷ್ಟೇ. ಕೆಳಗ್ ಬಂದ ಮತ್ತೆ ಡೌನ್ ಅಪ್ಪ, ಯಾಕಂದ್ರೆ ಆಲ್ರೆಡಿ ಕನ್ಫರ್ಮೇಶನ್ ಇದೆ. ಇನ್ ಕೇಸ್ ನಿಮಗೆ ಲಾಸಸ್ ಏನು ಲಾಸಸ್ ಬರಲ್ಲ. ಇನ್ ಕೇಸ್ ಒಂದು $1 or $2 ಕೆಳಗ್ ಬರುತ್ತಾನೆ ಆಸ್ ಯೂಶಲಿ. ಅದ್ ಕೆಳಗ್ ಬಂದು $1 or $2 $2.5 $2 ಬಂದ ಮತ್ತೆ ಅಪ್ಪ ಆಗ್ತಾನೆ. ಅಪ್ಪ ಆಯ್ತು, ನಿಮ್ಗೆ ಪ್ರಾಫಿಟ್ ಆಯ್ತು. ಆಸ್ ಇಟ್ ಈಸ್ 1 trade 2 trades ಆಗುತ್ತೆ. ಸೊ ಇನ್ನೆಲ್ಲೂ ಇಲ್ಲ. ಇಲ್ಲಿ ಮತ್ತೆ ಟ್ರೆಂಡ್ ಆದ, ಇಲ್ಲೆಲ್ಲೂ ಸಿಗ್ನಲ್ ಇಲ್ಲ ನಿಮ್ಗೆ, ಇಲ್ಲೆಲ್ಲೂ ಸಿಗ್ನಲ್ ಬರ್ತಾ ಇಲ್ಲ. ಸೊ ನೋಡಿ ಇಲ್ಲೂ ಕೂಡ ಟಚ್ ಆಗಿದೆ, ಬಟ್ ನಿಮ್ಗೆ ಇದು ಸೈಡ್ ವೇಸ್ ಮಾಡಿ ನಿಮಗೆ, ಬಟ್ ಇಲ್ಲಿ ಪ್ರಾಫಿಟ್ ಅಂತೂ ಇದೆ ಇರುತ್ತೆ. ಇಲ್ಲಿ ಸೈಡ್ ವೇಸ್ ಆಗಿದೆ, ಇಲ್ಲಿ ಸೈಡ್ ವೇಸ್ ಮಾಡಿದಾನೆ, ಇಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ ನೋಡಿ, ಇಲ್ಲೊಂದು ಸಿಗ್ನಲ್ ಕೊಟ್ಟಿದ್ದಾನೆ, ಬಟ್ ಅಲ್ಲಿ ಎಂಟ್ರಿ ಆಗಿದೆ. ಕಾಣಿಸ್ತಿದ್ಯಾ ನೋಡಿ, ಕಾಣಿಸ್ತಿದ್ಯಾ ಸರ್? ಇಲ್ಲಿ ಸಿಗ್ನಲ್ ಇದೆ, ಕೆಳಗೆ ಸಿಗ್ನಲ್ ಇದೆ, ಇಲ್ಲೊಂದು ಸಿಗ್ನಲ್ ಕೊಟ್ಟಿದ್ದಾನೆ. ಜಸ್ಟ್ ಅಲ್ಲಿ ಟಚ್ ಆಗ್ಬೇಕು ನಿಮ್ಗೆ, ಇಲ್ಲಿ ಸಿಗ್ನಲ್ ಇದೆ. ಓಕೆನಾ? ಇಲ್ಲಿ EMA ಟಚ್ ಆಗಿದೆ, ಬಟ್ ಇದೇ 15 minutes ಚೆಕ್ ಮಾಡ್ತಾ ಇರ್ತೀರಾ. ಮೇಲ್ಗಡೆ ಹೋಗ್ತಾ ಅಪ್ಪಲ್ಲಿ ಇರ್ತಾನೆ ಮಾರ್ಕೆಟ್, ಡೌನ್ ಬಂದು ನಿಮ್ಗೆ ರಿವರ್ಸ್ ಆಗ್ತಿರ್ತಾನೆ. ಬಟ್ ಮಾರ್ಕೆಟ್ ಪೂರಾ ಬಂದು ನಿಮ್ಗೆ ಬುಲ್ಲಿಶ್ ಅಲ್ಲಿ ಇರುತ್ತೆ, ಇಲ್ಲ ಬ್ಯಾರಿಶ್ ಅಲ್ಲಿ ಇರುತ್ತೆ. ಓಕೆ, ಇನ್ ಕೇಸ್ ಅದನ್ನ ಬುಲ್ಲಿಶ್ ಬ್ಯಾರಿಶ್ ಅಲ್ಲಿ ಯಾವ್ದಾದ್ರು ಇರಲಿ, ಮಾರ್ಕೆಟ್ ಹೆಂಗಿದೆ ಹಂಗೆ ಟ್ರೇಡ್ ಮಾಡ್ಬೇಕು. ಬ್ಯಾರಿಶ್ ಅಲ್ಲಿ ಡೌನ್ ಅಲ್ಲಿ ಇದೆಯಾ, ಡೌನ್ ಅಲ್ಲೇ ಟ್ರೇಡ್ ಮಾಡಿ. ಅಪ್ಪಕ್ಕೆ ಬಂದು ಒಂದೇ ಒಂದು ಸಿಗ್ನಲ್ ಬಂತು ಅಂತಂದ್ರೆ ನೀವು ಟ್ರೇಡ್ ಮಾಡಕ್ ಹೋಗ್ಬೇಡಿ. ಇದನ್ನು ಫಾರ್ ಎಕ್ಸಾಂಪಲ್ ಅಂತ, ಇನ್ ಕೇಸ್ ಇಲ್ಲಿ ಸಿಗ್ನಲ್ ಬಂತು ಅಂತಂದ್ರೆ ಫಸ್ಟ್ ಈ ಪ್ಯಾಟರ್ನ್ ತಿಳ್ಕೊಳ್ಳಿ. ಸಿಗ್ನಲ್ ಬಂದಿದೆ, ಟಚ್ ಆಗಿದೆ. ಇನ್ ಕೇಸ್ ಅದ್ರ ವೀಕ್ ಗೊತ್ತಾಗುತ್ತಲ್ಲ, ವೀಕ್ ಟಚ್ ಆಗಿದೆ. ವೀಕ್ ಟಚ್ ಆಯ್ತು ಅಂದ್ರೆ ಮುಗೀತು. ನೀವು ಇಲ್ಲಿ ಎಂಟ್ರಿ ತಗೊಳ್ತೀರಾ. ನಿಮ್ಗೆ ನಿಮ್ಮ ಟಾರ್ಗೆಟ್ ಇರೋದೇನಿದೆ
ಅರೌಂಡ್ ನಿಮ್ಮ ಟಾರ್ಗೆಟ್ ಬಂದು ಅರೌಂಡ್ $3.2 to $4 ಇದೆ. ಸೊ $4.3 ಸೈಡ್ ವೇಸ್ ಮಾಡಿ ನಿಮ್ಗೆ ಎಂಟ್ರಿ ಕೊಡ್ತಾನೆ. ಯಾಕಂತಂದ್ರೆ ಇಲ್ಲಿ ಯಾಕೆ ಸ್ಟಾಪ್ ಲಾಸ್ ಜಾಸ್ತಿ ಆಗಿದೆ ಅಂತಂದ್ರೆ ನಿಮ್ಮದು ಕ್ಯಾಂಡಲ್ ದೊಡ್ಡದಿದೆ. ಈ ಕ್ಯಾಂಡಲ್ಸ್ ತುಂಬಾ ದೊಡ್ಡದಿದಾಗ ನೀವು ಎಂಟ್ರಿ ತಗೋಬಾರ್ದು. ಇಟ್ ವಾಸ್ ನಿಮ್ಗೆ ರಿಸ್ಕಿ ಟ್ರೇಡ್ ಆಗುತ್ತೆ. ಕ್ಯಾಂಡಲ್ ತುಂಬಾ ದೊಡ್ಡದಿದೆ ಅಂದಾಗ ನಿಮ್ಮ ಸ್ಟಾಪ್ ಲಾಸ್ ದೊಡ್ಡದಾಗ್ಬಿಡುತ್ತೆ. ಪ್ರೀವಿಯಸ್ ಕ್ಯಾಂಡಲ್ಸ್ ಸ್ಟಾಪ್ ಲಾಸ್ ಇರುತ್ತೆ. ಪ್ರೀವಿಯಸ್ ಕ್ಯಾಂಡಲ್ ಲೋ ಇಲ್ಲ ವಿಕ್ ನಿಮ್ಗೆ ಸ್ಟಾಪ್ ಲಾಸ್ ಅದು ಬಂದು 3 ಇರುತ್ತೆ, 4 ಇರುತ್ತೆ, ಅಟ್ಲೀಸ್ಟ್ 2.5 ಅಥವಾ 3 ಇರುತ್ತೆ. ಈ ತರ ಲಾಂಗ್ ಕ್ಯಾಂಡಲ್ಸ್ ಗಳು ಓಪನ್ ಆಗಿ ಇದು ಫುಲ್ ಬ್ಯಾರಿಶ್ ಕ್ಯಾಂಡಲ್, ಸಡನ್ ಬ್ಯಾರಿಶ್ ಕ್ಯಾಂಡಲ್ ಕೊಟ್ಟಾಗ ನಿಮ್ಗೆ ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ. ಸೊ ಇವಾಗ ಇಲ್ಲಿ ಏನಿದೆ ಅಂದ್ರೆ ಈ ಟ್ರೆಂಡ್ ಬಂದು ನಿಮ್ಗೆ ಡೌನ್ ಟ್ರೆಂಡ್ ಇದು. ಸೊ ಈ ಡೌನ್ ಟ್ರೆಂಡ್ ಅಲ್ಲಿ ರಿಸ್ಕಿ ಟ್ರೇಡ್ ಆಗುತ್ತೆ. ಸೊ ನೋಡಿ ಇನ್ನೊಂದು ತೋರಿಸ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಸೊ ನೋಡಿ ಇಲ್ಲಿ ಬಂದ, ಇಲ್ಲ ಆಯ್ತು, ಇಲ್ಲಿ ಲಾಂಗ್ ಕ್ಯಾಂಡಲ್ ಇದೆ, ಇಲ್ಲಿ ಏನು ಎಂಟ್ರಿನೇ ಇಲ್ಲ, ಏನು ಎಂಟ್ರಿ ಇಲ್ಲ. ಇಲ್ಲಿ ಬಂದ, ಇಲ್ಲಿ ಎಂಟ್ರಿ ಆಯ್ತು. ಇಲ್ಲಿ ಬಂದ, ಸಿಗ್ನಲ್ ಇದೆ, ಬ್ರೇಕ್ಔಟ್ ಕೊಟ್ಟಿದ್ದಾನೆ, ಕ್ಲೀನ್ ಬ್ರೇಕ್ಔಟ್ ಕೊಟ್ಟಿದ್ದಾನೆ, ಕ್ಲೀನ್ ಬ್ರೇಕ್ಔಟ್. ಇದ್ರ ಮೇಲ್ಗಡೆ ಇದೆ ಕ್ಯಾಂಡಲ್, ಇಲ್ಲಿ ಬರ್ತೀರಿ, ಇಲ್ಲಿ ಎಂಟ್ರಿ ಆಯ್ತು. ಸೊ $2 to $3 $4 ಆಯ್ತು, $4.5. ಸೊ ತೋರಿಸ್ತೀನಿ ನೋಡಿ, ಇಲ್ಲಿ ಎಂಟ್ರಿ ತಗೊಳ್ತೀರಾ, $4 ಅಷ್ಟೇ, ಮುಗೀತು. ಈ ಕೆಳಗಡೆ ಬಂದಿದ್ದಾನೆ, ಕೆಳಗಡೆ ಬಂದು ನಿಮ್ಗೆ ಬ್ಯಾರಿಶ್ ಕೊಟ್ಟಿದ್ದಾನೆ, ಆಲ್ರೆಡಿ ಕನ್ಫರ್ಮೇಶನ್ ಇದೆ, ಇದು ಟ್ರೆಂಡ್ ಅಪ್ ಅಲ್ಲಿ ಇದೆ. ಇಲ್ಲಿ ಮೇಲ್ಗಡೆ ಅಪ್ ಅಲ್ಲಿ ಇದ್ರೆ ವಾಪಸ್ ಕೆಳಗಡೆ ಬರಲ್ಲ. ಒಂದ್ಸಲಿ ಮೇಲ್ ಬ್ರೇಕ್ಔಟ್ ಆದ್ರೆ ಅವ್ನು ಮತ್ತೆ ಒಂದ್ಸಲಿ ಮೇಲ್ಗಡೆ ಹೋಗಿ ಒಂದ್ ಟ್ರೆಂಡ್ ಬಂದೇ ಬರುತ್ತಾನೆ. ಹೆಂಗೆ ಅಂತಂದ್ರೆ, ಸೊ ಇದು EMA ಇದೆ ಅಂತಂದ್ರೆ ಒಂದ್ಸಲಿ ಮೇಲ್ಗಡೆ ಬಂದು ಆಮೇಲೆ ಮತ್ತೆ ಇಲ್ಲಿ ಆಟ ಆಡಿಸಿ ಮತ್ತೆ ಹಿಂಗ್ ಮಾಡಿ ಕೆಳಗಡೆ ಆಮೇಲೆ ಬರುತ್ತಾನೆ. ಸಡನ್ ಆಗಿ ಇಲ್ಲಿ ಹೋಗ್ತಿದ್ದವನು ನಿಮ್ಗೆ ಸಡನ್ ಆಗಿ ಹಿಂಗ್ ಬಂದ್ಬಿಡಲ್ಲ ಇಮಿಡಿಯೇಟ್ ಆಗಿ. ಓಕೆ, ಮೂರನೇ ನಾಲ್ಕು ಇದು ಈ ಕ್ಯಾಂಡಲ್ ಬಂದು ಆಲ್ರೆಡಿ ಇಂಡಿಕೇಶನ್ ಗೊತ್ತಿದೆ. ಪ್ರೈಸ್ ಆಕ್ಷನ್ ಅಲ್ಲಿ ಚಾರ್ಟ್ ಪ್ಯಾಟರ್ನ್ ಅಲ್ಲಿ ಇಟ್ ವಾಸ್ ಎ ಸಿಗ್ನಲ್ ಆಫ್ ಬುಲ್ಲಿಶ್. ಡ್ರ್ಯಾಗನ್ ಫ್ಲೈ ಕ್ಯಾಂಡಲ್ಸ್ ನಿಮ್ಗೆ ಗೊತ್ತಿದೆಯಲ್ಲ, ಬುಲ್ಲಿಶ್ ಅದು. ಇದು ಡ್ರ್ಯಾಗನ್ ಫ್ಲೈ ಕ್ಯಾಂಡಲ್ ಅಂತ ಹೇಳ್ತೀವಿ. ಈ ಡ್ರ್ಯಾಗನ್ ಫ್ಲೈ ಕ್ಯಾಂಡಲ್ ಬಂತು ಅಂದ್ರೆ ಪಕ್ಕ ನಿಮ್ಗೆ ಒಂದು ಪ್ರಾಫಿಟ್ ಕೊಟ್ಟೆ ಕೊಡ್ತಾನೆ. ಸೊ ಆಸ್ ಇಟ್ ಈಸ್. ಸೊ ನೋಡಿ ಇನ್ನೊಂದು ಟ್ರೇಡ್, ಇಲ್ಲಿ ಅಲ್ಲೂ ಸಿಗ್ನಲ್ ಸಿಗಲ್ಲ ನಿಮ್ಗೆ. ಮಾರ್ನಿಂಗ್ ಇಂದ ನೆಕ್ಸ್ಟ್ 10:30 11 ವರೆಗೂ ಸಿಗ್ನಲ್ಸ್ ನೋಡಿ. 9:45 ಮತ್ತೆ ಇನ್ನೊಂದಿದೆ. ಸೊ ಇಲ್ಲೊಂದು ಕ್ಯಾಂಡಲ್ ಕೊಟ್ಟ ನಿಮ್ಗೆ, ಇಲ್ಲಿ ಬಂತು, ಇಲ್ಲಿ ಎಂಟ್ರಿ ತಗೊಳ್ತೀರಾ, ಮತ್ತೆ ಇಲ್ಲೊಂದು ಎಂಟ್ರಿ ಆಯ್ತು ನಿಮ್ಗೆ, ಇಲ್ಲಿ ಬರ್ತೀರಾ, ಇಲ್ಲೊಂದು ಎಂಟ್ರಿ ಆಯ್ತು, 4 ಆಯ್ತು ನಿಮ್ಗೆ, ಇಲ್ಲೊಂದು ಎಂಟ್ರಿ ಆಯ್ತು, ಮುಗಿಸ್ಕೊಂಡ್ರಿ, $4 ಎಂಟ್ರಿ ಮುಗೀತು, ಎಕ್ಸಿಟ್. ಸಿಗ್ನಲ್ ಈಚೆ ಕಡೆ ಇರಬೇಕು, ಕ್ಯಾಂಡಲ್ ಇದಕ್ಕೆ ಟಚ್ ಆಗಿ ಕ್ರಾಸ್ ಓವರ್ ಆಗಿರ್ಬೇಕು, ಇದನ್ನ ಸಿಗ್ನಲ್ ಬ್ರೇಕ್ಔಟ್ ಮಾಡಿರ್ಬೇಕು. ಹಂಗ್ ಬ್ರೇಕ್ಔಟ್ ಆಗಿದ್ರೆ ಮಾತ್ರ ನಿಮ್ಗೆ ಎಂಟ್ರಿ, ಇಲ್ಲ ಅಂದ್ರೆ ಯಾವುದೇ ತರದ ಎಂಟ್ರಿ. ನೋಡಿ ಇಲ್ಲೂ ಎಂಟ್ರಿ ಇದೆ, ತಗೊಳಕ್ ಆಗಲ್ಲ, ಇಲ್ಲೂ ಎಂಟ್ರಿ ಇದೆ, ತಗೊಳಂಗಿಲ್ಲ, ಇಲ್ಲೂ ಎಂಟ್ರಿ ಇದೆ, ತಗೊಳಂಗಿಲ್ಲ, ಇಲ್ಲೆಲ್ಲೂ ಎಂಟ್ರಿ ಸಿಗಲ್ಲ ನಿಮ್ಗೆ. ಫುಲ್ ಬ್ಯಾರಿಶ್ ಅಲ್ಲೇ ಬರ್ತಾ ಇದ್ದಾನೆ. ಮತ್ತೆ ಇನ್ನೊಂದು ಎಂಟ್ರಿ ಸಿಗುತ್ತೆ ನಿಮ್ಗೆ, ಅವನ್ ಮತ್ತೆ ಕ್ರಾಸ್ ಮಾಡಿ ಬ್ರೇಕ್ಔಟ್ ಮಾಡಿ ಮತ್ತೆ ಅವ್ನು ಎಂಟ್ರಿ ಕೊಡಿ, ಮತ್ತೆ ಇನ್ನೊಂದ್ಸಲಿ ಕ್ರಾಸ್ ಓವರ್ ಮಾಡ್ದ ನೋಡಿ, ಇಲ್ಲೂ ಮತ್ತೆ ಸಿಗ್ನಲ್ ಇದೆ, ಮತ್ತೆ ಇನ್ನೊಂದ್ಸಲಿ ಎಂಟ್ರಿ ಕೊಟ್ಟ. ಯಾಕೆಂತಂದ್ರೆ ಸಿಗ್ನಲ್ ಈಚೆ ಕಡೆ ಇದೆ, ಒಳಗಡೆ ಕ್ರಾಸ್ ಔಟ್ ಮಾಡಿದಾನೆ, ಕ್ಯಾಂಡಲ್ ಇಲ್ಲಿ ಬಂದಿದೆ, ಮತ್ತೆ ನಿಮ್ಗೆ ಇಲ್ಲೊಂದು ಎಂಟ್ರಿ ಸಿಗುತ್ತೆ. ಇಲ್ಲಿ ಲೆವೆಲ್ಗೆ ಎಂಟ್ರಿ ತಗೊಳ್ತೀರಾ. ಇನ್ನೇನ್ ನೆಕ್ಸ್ಟ್ ಮೊಮೆಂಟಮ್ ಕ್ಯಾಂಡಲ್ ಕ್ಲೋಸ್ ಆಗೋ ಟೈಮ್ಗೆ 49-50 ಸೆಕೆಂಡ್ಸ್ ಬಂದಾಗ ನೀವು ಎಂಟ್ರಿ ತಗೊಳ್ತೀರಾ. ಸಿಗ್ನಲ್ ಕೊಡ್ತಾನೆ, $4 ಬಂತು, ಫಿಕ್ಸ್ ಆಯ್ತು ಅಷ್ಟೇ. ಇದನ್ನೆಲ್ಲ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೋಡಿ, ಇಲ್ಲೂ ಎಂಟ್ರಿ ಇದೆ, ಬಟ್ ಇಲ್ಲಿ ಕ್ರಾಸ್ ಓವರ್ ಆಗಿಲ್ಲ, ಇಲ್ಲಿಗೂ ತುಂಬಾ ಗ್ಯಾಪ್ ಇದೆ. ಇದನ್ನ ಕ್ರಾಸ್ ಓವರ್ ಮಾಡಿದ್ರೆ ಮಾತ್ರ ನಿಮ್ಗೆ ಎಂಟ್ರಿ. ಬಟ್ ಕ್ರಾಸ್ ಓವರ್ ಮಾಡಿಲ್ಲ ಆದ್ರೂ ಎಂಟ್ರಿ ಕೊಟ್ಟಿದ್ದೇನೆ ಅಂತಂದ್ರೆ, ಸೊ ಇಟ್ ವಾಸ್ ಅ ಫೇಕ್ ಎಂಟ್ರಿ ಇರುತ್ತೆ ಸರ್. ಅದು ಬಂದು ಫೇಕ್ ಎಂಟ್ರಿ ನಿಮ್ಗೆ, ಅಲ್ಲಿ ನೀವೇನು ಚಾನ್ಸಸ್ ಇರಲ್ಲ ತಗೊಳಕ್ಕೆ. ಇನ್ ಕೇಸ್ ಇಲ್ಲೂ ಬ್ರೇಕ್ಔಟ್ ಆಗಿದೆ, ಬಟ್ ಕ್ರಾಸ್ ಓವರ್ ಆಗಿಲ್ಲ, ಕನ್ಫರ್ಮೇಶನ್ ಇಲ್ಲ. ಅದು ಯಾವಾಗ ಬೇಕಿದ್ರು ನಿಮ್ಗೆ ಚೇಂಜ್ ಆಫ್ ಆಗ್ಬೋದು, ಯಾವಾಗ ಬೇಕಾದ್ರೂ. ನೋಡಿ ಇಲ್ಲೂ ಎಂಟ್ರಿ ಇದೆ, ಇಲ್ಲಿ ಏನು ಇಲ್ಲ, ತಗೊಳಂಗಿಲ್ಲ. ಇಲ್ಲಿ ಎಂಟ್ರಿ ಇದೆ, ಏನಕ್ಕೆ ಎಂಟ್ರಿ ಅಂದ್ರೆ ಸಿಗ್ನಲ್ ಇದೆ, ಕ್ಯಾಂಡಲ್ ಕೆಳಗಡೆ ಬಂದಿದ್ದಾನೆ, ಬ್ರೇಕ್ಔಟ್ ಕೊಡ್ತಿದ್ದಾನೆ. ಸೊ ಅಲ್ಲೂ ನಿಮ್ಗೆ ನೋ ಚಾನ್ಸ್, ತಗೊಳಕ್ಕಾಗಲ್ಲ. ನೋಡಿ ಇಲ್ಲಿ ಕನ್ಫರ್ಮೇಶನ್ ಎಂಟ್ರಿ ಇದು. ಇಲ್ಲಿ ಸಿಗ್ನಲ್ ಮೇಲಿದೆ, ಓಕೆ, ಸಿಗ್ನಲ್ ಮೇಲಿದೆ, ಬ್ರೇಕ್ಔಟ್ ಆಗಿ ಕೆಳಗಡೆ ಇದ್ದಾನೆ, ಕಂಪ್ಲೀಟ್ ಕೆಳಗಡೆ ಇದ್ದಾನೆ. ಸೊ ನೀವು ಇಲ್ಲಿ ಬಂತು ಅಂತಂದ್ರೆ 40-50 ಸೆಕೆಂಡ್ಸ್ ಬರ್ತೀರಾ, 1 ಮಿನಿಟ್ ಅಲ್ಲಿ ಎಂಟ್ರಿ ತಗೊಳ್ತೀರಾ. ಸೊ ನಿಮ್ಗೆ ಅರೌಂಡ್ 4.3 ಅಷ್ಟೇ, ಮುಗೀತು. ಸ್ಟಾಪ್ ಲಾಸ್ ಬಂದು 2.6 ಕರೆಕ್ಟ್ ಆಗಿದೆಯಾ ಸರ್ ಇದು? ನೋಡಿ ಕನ್ಫರ್ಮೇಶನ್ ಎಂಟ್ರಿ, ಕಂಟಿನ್ಯೂಸ್ ಆಗಿ ನಿಮ್ಗೆ ಬುಲ್ಲಿಶ್ ಅಲ್ಲೇ ಇದೆ ಕ್ಯಾಂಡಲ್, ಕಂಪ್ಲೀಟ್ ನಿಮ್ಗೆ ಬ್ಯಾರಿಶ್ ಅಲ್ಲಿ ಬರ್ತಾ ಇದ್ದಾನೆ. ಸಾರಿ, ಬ್ಯಾರಿಶ್ ಅಲ್ಲೇ ಬರ್ದಿದ್ದಾನೆ. ನಿಮ್ಗೆ ಒಂದೇ ಒಂದು ಕ್ಯಾಂಡಲ್ ಕೂಡ ನಿಮ್ಗೆ ಗ್ಲಿಚ್ ಆಗಲ್ಲ, ಕ್ಲೀನ್ ಆಗಿ ಬರ್ತಾ ಇದ್ದಾನೆ. ಸೊ ಇದು ಕನ್ಫರ್ಮೇಶನ್ ಎಂಟ್ರಿ. ಈ ತರ ಎಂಟ್ರಿ ಬಂದ್ರೆ ಈ ತರ ಕನ್ಫರ್ಮೇಶನ್ ಇರುತ್ತೆ. ಇಲ್ಲಿ ಇದ್ರ ಮೇಲ್ಗಡೆ ಇರಬೇಕು, ಕ್ರಾಸ್ ಮಾಡಿ ಬ್ರೇಕ್ಔಟ್ ಕೊಟ್ಟು ಕೆಳಗಡೆ ಇರಬೇಕು. ಈ ಕನ್ಫರ್ಮೇಶನ್ ಎಂಟ್ರಿ ನಿಮ್ಗೆ ಎಲ್ಲೂ ಚಾನ್ಸಸ್ ಇರಲ್ಲ ಮತ್ತೆ ರಿವರ್ಸಲ್ ಆಗಕ್ಕೆ.
ಸೊ ನೋಡಿ ಇಲ್ಲೆಲ್ಲೂ ಕೂಡ ಎಂಟ್ರಿ ಇಲ್ಲ. ಸೊ ನೋಡಿ ಇಲ್ಲೂ ಕೂಡ ಇದು ಆಸ್ ಇಟ್ ಈಸ್ 1 o'clock ಅಲ್ಲಿ ಇಲ್ಲಿ ತಗೊಳ್ತೀರಾ. ಸೊ ಆಸ್ ಇಟ್ ಈಸ್ ಇಲ್ಲೂ ಕೂಡ ಬ್ರೇಕ್ಔಟ್ ಆಗಿದೆ. ಇಲ್ಲಿ ಬಂದು ಎಂಟ್ರಿ ತಗೋತೀರಾ ನೀವು 3.5 ಇಲ್ಲ 2.5 ವರೆಗೂ ಎಂಟ್ರಿ ಇರುತ್ತೆ. 3.4 ವರೆಗೂ ತಗೋಬಹುದು. ಸೊ ನಿಮ್ ಟಾರ್ಗೆಟ್ ಬಂದು 4 ಎಷ್ಟು ಎಂಟ್ರಿ ಮುಗೀತು. ಇನ್ನೇನು ಇಲ್ಲ ನೋಡಿ, ಮತ್ತೆ ಇಲ್ಲಿ ಬ್ರೇಕ್ಔಟ್ ಆಗ್ತಿದೆ, ಚೇಂಜಸ್ ಆಗ್ತಿದೆ, ಬಟ್ ಇಲ್ಲಿ ಏನು ಇಲ್ಲ. ಸೊ ನೆಕ್ಸ್ಟ್ ಅದೇ ಇಲ್ಲೊಂದಿದೆ ನೋಡಿ, ಸೇಮ್ ತೋರಿಸ್ತೀನಿ. ಇಲ್ಲೊಂದಿದೆ, ಮತ್ತೆ ಇಲ್ಲೂ ಬ್ರೇಕ್ಔಟ್ ಕೆಳಗಡೆ ಬಂದ ರಿವರ್ಸಲ್ ಅದ. ರಿವರ್ಸಲ್ ಅಂದ್ರೆ ನೋಡಿ ಇಲ್ಲಿ ರೆಡ್ ಕಲರ್ ಇದೆ EMA, ಇಲ್ಲಿ ಚೇಂಜ್ ಆಫ್ ನಾರ್ಮಲ್ ಕಲರ್ ಬರ್ತಾನೆ. ಅಂದ್ರೆ ಪಕ್ಕ ಮತ್ತೆ ಇನ್ನೊಂದ್ಸಲಿ ಬ್ಯಾರಿಶ್ ಮಾಡ್ತಾನೆ. ಸೊ ಇಲ್ಲಿ ನೀವು ಎಂಟ್ರಿ ತಗೊಳ್ತೀರಾ 55 ಸೆಕೆಂಡ್ಸ್ ಅಲ್ಲಿ 4.9 ಇಲ್ಲ 4.3 ವರೆಗೂ ಬರ್ತೀರಾ ಅಂತಂದ್ರೆ, ಸೊ ನೋಡಿ ಬಂದ ಎಂಟ್ರಿ ಆಯ್ತು 4.2 ಅಷ್ಟೇ. 2 ಕ್ಯಾಂಡಲ್ಸ್ 3 ಕ್ಯಾಂಡಲ್ಸ್ ಅಲ್ಲೇ ಎಂಟ್ರಿ ಮುಗಿಯುತ್ತೆ. ಇನ್ನೇನು ಇಲ್ಲ. ಏನಕ್ಕೆ ಅಂತಂದ್ರೆ ಸಿಗ್ನಲ್ ಮೇಲ್ಗಡೆ ಇದೆ, ಕೆಳಗಡೆ ಆಗಿದೆ. ಯಾಕಂದ್ರೆ ಇವತ್ತು ಫುಲ್ ಈ ಎಸ್ಟರ್ಡೇ ತೋರಿಸ್ತಿರೋದು ಟ್ಯೂಸ್ಡೇದು, ಸಾರಿ ವೆಡ್ನೆಸ್ಡೇದು ಕಂಪ್ಲೀಟ್ ಬ್ಯಾರಿಶ್ ಅಲ್ಲಿ ಇದೆ. ನಾನು ಬರೀ ಬ್ಯಾರಿಶ್ ಮಾತ್ರ ಮಾಡ್ತೀನಿ, ಬುಲ್ಲಿಶ್ ನಾನು ತೋರಿಸಲ್ಲ. ಬುಲ್ಲಿಶ್ ತೋರಿಸಿದ್ರೆ ನಿಮಗೆ ಬುಲ್ಲಿಶ್ ಆಗಿರುತ್ತೆ, ಬಟ್ ಬುಲ್ಲಿಶ್ ನೀವು ಮಾಡಕ್ ಹೋಗ್ಬಾರ್ದು. ಯಾವಾಗ ಬೇಕಾದ್ರೂ ರಿವರ್ಸಲ್ ಆಗ್ಬೋದು, ಅದು ಪೂರಾ ರಿವರ್ಸಲ್ ಆಗುತ್ತೆ. ಇದು ಅರೌಂಡ್ 1:30 1:30 2:30 3:30 ಬರ್ತಾ ಇದ್ದಂಗೆ ಇನ್ನೊಂದು ಆಗತ್ತೆ ನಿಮ್ಗೆ ನೋಡಿ 3:30 ಮೇಲೆ ಮತ್ತೆ ಇನ್ನೊಂದು ಕ್ಯಾಂಡಲ್ ಕೊಟ್ಟ, ಇಲ್ಲೊಂದು ಎಕ್ಸ್ಟ್ರಾ ಬಂತು, ಮತ್ತೆ ಇನ್ನೊಂದು ಬಂತು, ಮತ್ತೆ ಇವತ್ತು ಬರೀ ಬ್ಯಾರಿಶ್. ಇಲ್ಲೊಂದು ಎಂಟ್ರಿ ತಗೋತೀರಾ, ಮತ್ತೆ ಇಲ್ಲೇ ಓಡಾಡ್ತಾನೆ, ಮತ್ತೆ ಸೀದಾ ಮತ್ತೆ ಬರ್ತಾನೆ 4.2 4.1 ಎಂಟ್ರಿ ಆಯ್ತು, ಮತ್ತೆ ಬ್ಯಾರಿಶ್, ಮತ್ತೆ ಮೇಲೋಗಿದ್ದಾನೆ. ಇನ್ನವನು ಸೇಮ್ ಟು ಸೇಮ್ ಮತ್ತೆ ಅದೇ ಪ್ಯಾಟರ್ನ್ ಬರ್ತಾನೆ ನೋಡಿ. ಮತ್ತೆ ಇನ್ನೊಂದ್ಸಲಿ ಇಲ್ಲೂ ಇದೆ ಸರ್, ಇಲ್ಲಿ ತಗೊಳಂಗಿಲ್ಲ. ಹೆಂಗ್ ತಗೋತೀರಾ? ಏನ್ ತಗೊಳ್ತಲ್ಲ ಹೇಳಿ ನಲ್ಲಿ? ಸೈಡ್ ವೇಸ್ ಆಗಿದೆ ಹಾ, ಸೈಡ್ ವೇಸ್ ಆಗಿದೆ. ಇಲ್ಲ ಇವತ್ತು ಮಾರ್ಕೆಟ್ ಪೂರಾ ಟ್ರೆಂಡ್ ಬಂದು ಬ್ಯಾರಿಶ್ ಅಲ್ಲಿ ಇದೆ. ಓಕೆ ಸರ್. ಬ್ಯಾರಿಶ್ ಹೆಂಗೆ ಅಂತ ಗೊತ್ತಾಗ್ತಿದ್ಯಾ? ನೋಡಿ ಇಲ್ಲಿ ಹೇಗೆ ಚೆಕ್ ಮಾಡ್ಬೇಕು ಸರ್? ಬ್ಯಾರಿಶ್ ನ ಚೆಕ್ ಮಾಡೋದು ಮಾರ್ಕೆಟ್ ಟ್ರೆಂಡ್ ಚೆಕ್ ಮಾಡ್ಬೇಕು. ನೋಡಿ ಇಲ್ಲಿ ಯಾವ ಟೈಮ್ ಫ್ರೇಮ್ ಎನ್ನೇದಿದು 15 ಮಿನಿಟ್ಸ್ ಇದು. 15 ಮಿನಿಟ್ಸ್ ಅಲ್ಲಿ ಬ್ಯಾರಿಶ್ ನೋಡಿ, ಮಾರ್ಕೆಟ್ ಫುಲ್ ಬ್ಯಾರಿಶ್ ಅಲ್ಲಿ ಇದೆಯಲ್ಲ ಸರ್. ನೋಡಿ ಇಲ್ಲಿ ಮಾರ್ಕೆಟ್ ಪೂರಾ ನೋಡಿ, ಇದ್ರ ಮೇಲೆ ಒಂದೇ ಒಂದು ಕ್ಯಾಂಡಲ್ ಕೂಡ ಓಪನ್ ಆಗಿಲ್ಲ, ಕಾಣಿಸ್ತಾ ಇದೆಯಾ? ಇದು ಮಾರ್ಕೆಟ್ ಟ್ರೆಂಡ್, ಇದು ಮಾರ್ಕೆಟ್, ಇದು ರಿವರ್ಸ್ ಆಗಿ ನಾವು ಟ್ರೇಡ್ ಮಾಡಬಾರದು. ಡೋಂಟ್ ರಿವರ್ಸ್ ಫಾರ್ ದ ಮಾರ್ಕೆಟ್ ಟ್ರೆಂಡ್. ಮಾರ್ಕೆಟ್ ಟ್ರೆಂಡ್ ಅಲ್ಲಿ ಯಾವುದೇ ತರ ರಿವರ್ಸಲ್ ಮಾಡಕ್ ಹೋಗ್ಬೇಡಿ, ಅದನ್ನ ಕನ್ಫರ್ಮ್ ಆಗಿ ಇಟ್ಕೊಂಬಿಡಿ, ಬರ್ಕೊಂಡು ಇಟ್ಕೊಂಬಿಡಿ. ಯಾವತ್ತು ಮಾರ್ಕೆಟ್ ನ ರಿವರ್ಸ್ ಆಗಿ ಟ್ರೇಡ್ ಮಾಡಬಾರ್ದು. ಇವತ್ತು ನಿನ್ನೆ ಪೂರಾ ಬ್ಯಾರಿಶ್ ಇದೆ, ಟ್ರೇಡ್ ಮಾಡಬಾರ್ದು. ಇವತ್ತು ಬುಲ್ಲಿಶ್ ಗೆ ಬ್ರೇಕ್ಔಟ್ ತಗೊಂಡ್ ಮೇಲೆ ಹೋಗ್ತಾ ಇದ್ದಾನೆ ನೋಡಿ, ಕೆಳಗಡೆ ಬಂದಲ್ಲಿ ಟಚ್ ಮಾಡಲ್ಲ, ಮತ್ತೆ ಮೇಲೆ ಹೋಗ್ತಾ ಇದ್ದಾನೆ. ಕರೆಕ್ಟ್ ಇದೆಯಾ? ನೋಡಿ ಮತ್ತೆ ಮೇಲೆ ಹೋಗ್ತಾ ಇದ್ದಾನೆ ಅವನು. ಇದು ಪೂರಾ ಬುಲ್ಲಿಶ್, ಇವತ್ತಿನ ಫುಲ್ ಬುಲ್ಲಿಶ್ ಇದೆ. ಇವತ್ತು ಪೂರಾ ಬುಲ್ಲಿಶ್. ಏಕೆ ಅಂತಂದ್ರೆ ಇಲ್ಲಿ ಬ್ರೇಕ್ಔಟ್ ಮಾಡಿ ಮೇಲೆ ಹೋಗ್ತಾ ಇದ್ದಾನೆ ಅವನು. ಇನ್ನು ಅವ್ನು ಬರಲ್ಲ, ಕೆಳಗೆ ಮೇಲೆ ಹೋಗ್ತಾ ಇದ್ದಾನೆ. ನಿನ್ನೆ ಅವ್ನು ಕೆಳಗೆ, ನಿನ್ನೆ ಮಂಡೆಯಿಂದ ಏನಿದೆ ಟ್ರೆಂಡ್, ಆ ಟ್ರೆಂಡ್ ನ ಫಾಲೋ ಮಾಡ್ತಾ ಇದ್ದಾನೆ. ಸೇಮ್ ಇವತ್ತು ಇದು ಈ ಮಾರ್ಕೆಟ್ ಈ ತರ ಬಂದಾಗ ನೀವು 1 ಮಿನಿಟ್ ಅಲ್ಲಿ ಬರೀ ಬ್ಯಾರಿಶ್ ಟ್ರೇಡ್ ಮಾಡ್ಬೇಕು, ಬುಲ್ಲಿಶ್ ಟ್ರೇಡ್ ಮಾಡಬಾರ್ದು. ಇದೆಲ್ಲ ಗ್ರೀನ್ ಕ್ಯಾಂಡಲ್ಸ್ ಬಂದಿದೆಯಲ್ಲ, ಇದೆಲ್ಲ ನಿಮ್ಗೆ ಬಂದಿರೋದೆಲ್ಲ ಬುಲ್ಲಿಶ್. ನಾ ಒಂದು ಟ್ರೇಡ್ ತೋರಿಸಿಲ್ಲ, ನಾನು ತೋರ್ಸೋದೆಲ್ಲ ಬರೀ ಬ್ಯಾರಿಶ್ಗೆ ಕನ್ಫರ್ಮೇಶನ್. ಇವತ್ತು ಬ್ಯಾರಿಶ್ ಇದನ್ನ ಬರೀ ಬ್ಯಾರಿಶೇ ಮಾಡಿ, ಬುಲ್ಲಿಶ್ ಇದನ್ನ ಬರೀ ಬುಲ್ಲಿಶೇ ಮಾಡಿ. ಯಾವತ್ತು ಬ್ಯಾರಿಶ್ ಇದ್ದು ಬುಲ್ಲಿಶ್ ಮಾಡಕ್ ಹೋಗ್ಬೇಡಿ. ಅಪ್ ಅಲ್ಲಿ ಇದ್ರೆ ಡೌನ್ ಟ್ರೆಂಡ್ ಅಲ್ಲಿ ನೀವು ಟ್ರೇಡ್ ಮಾಡಬೇಡಿ, ಡೌನ್ ಟ್ರೆಂಡ್ ಅಲ್ಲಿ ಇದ್ದು ಅಪ್ ಟ್ರೆಂಡ್ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಬೈಯಿಂಗ್ ಅಲ್ಲಿ ಇದ್ರೆ ಸೆಲ್ಲಿಂಗ್ ಟ್ರೇಡ್ ಮಾಡಬೇಡಿ, ಸೆಲ್ಲಿಂಗ್ ಅಲ್ಲಿ ಇದೆ ಬೈಯಿಂಗ್ ಟ್ರೇಡ್ ಮಾಡಬೇಡಿ. ಇದೆಲ್ಲ ಫುಲ್ ಬೈಯಿಂಗ್ ಟ್ರೆಂಡ್ಸ್ ಇದೆ, ಗೊತ್ತಾಗ್ತಿದ್ಯಾ? ಈ ಬೈಯಿಂಗ್ ಟ್ರೆಂಡ್ ಇದ್ದಾಗ ನೀವು ಸೆಲ್ ಮಾಡಿದ್ರೆ ಏನಾಗುತ್ತೆ, ರಿವರ್ಸ್ ಎಲ್ಲ ಮತ್ತೆ ಕೆಳಗೆ ಬರ್ತಾನೆ. ಅವಾಗ ಏನಾಗುತ್ತೆ, ನಿಮ್ಗೆ ಪ್ರಾಫಿಟ್ ಆಗಲ್ಲ, ಲಾಸ್ ಆಗ್ತಿಲ್ಲ. ಸೊ ಇಲ್ಲಿ ನೋಡಿ 7:30 ಸೈಡ್ ವೇಸ್ ಮಾಡ್ದ, ಮೇಲ್ಗಡೆ ಬಂದ, ಅಪ್ ಟು ನಿಮಗೆ 12:30 ವರೆಗೂ ನಿಮ್ಗೆ ಒಳ್ಳೆ ಒಂದು ಟ್ರೇಡ್ ಸಿಗುತ್ತೆ, ಆರಾಮಾಗಿ ಒಂದು ಟ್ರೇಡ್ ಸಿಗುತ್ತೆ. ಟ್ರೇಡ್ ತಗೊಳ್ತೀರಾ, ಮತ್ತೆ ಇಲ್ಲಿ ಸೈಡ್ ವೇಸ್ ಆಗುತ್ತೆ, ಇಲ್ಲಿ ಬ್ರೇಕ್ಔಟ್ ಆಗ್ತಾನೆ, ನಿಮ್ಗೆ ಪಕ್ಕಾ ನಿಮ್ಗೆ ಸಿಗ್ನಲ್ ಸಿಕ್ಕೇ ಸಿಗುತ್ತೆ. ಸಿಗ್ನಲ್ ಸಿಗ್ತಾ ಇದ್ದಂಗೆ ಮತ್ತೆ ನಿಮ್ಗೆ, ಯಾಕಂದ್ರೆ ಇಲ್ಲಿ ಬ್ರೇಕ್ಔಟ್ ಆಗಿದೆ, ಇಲ್ಲಿ ಬ್ರೇಕ್ಔಟ್ ತಗೊಂಡಿದ್ದಾನೆ ನೋಡಿ. ಇಲ್ಲಿ ಬ್ರೇಕ್ಔಟ್ ಆಗಿದ್ಯಾ, ಗೊತ್ತಾಗ್ತಿದ್ಯಾ? ಬ್ರೇಕ್ಔಟ್ ಆಗಿದೆ. ಇಲ್ಲಿಂದ ನಿಮ್ಗೆ ಫುಲ್ ಬ್ಯಾರಿಶ್, ಫುಲ್ ಡೌನ್ ಟ್ರೆಂಡ್ ಅಲ್ಲಿ ನೀವು ಇಲ್ಲಿ 2 ಟ್ರೇಡ್ ಹಾಕೊಬಹುದು. ಕೆಳಗೆ ಬಂದು 1 ಟ್ರೇಡ್ ಆಗುತ್ತೆ, ಮತ್ತೆ ಅಪ್ ಆಗ್ತಾನೆ, ಮತ್ತೆ ಇಲ್ಲೊಂದು ಟ್ರೇಡ್ ಸಿಗುತ್ತೆ, ಮತ್ತೆ ಇಲ್ಲೊಂದು ಟ್ರೇಡ್ ಹಾಕೊಳ್ತೀರಾ. $1 or $2 ಅಷ್ಟು ಎಕ್ಸಿಟ್ ಮುಗೀತು ಆಸ್ ಇಟ್ ಈಸ್. ನೋಡಿ ಮಂಡೇನು ಕೂಡ ಪೂರಾ ಸೈಡ್ ವೇಸ್ ಇದೆ, ಏನು ಮಾಡಕ್ ಆಗ್ತಿರಲ್ಲ. ಯಾಕಂತಂದ್ರೆ ಮಂಡೇಲಿ ಅವ್ನು ಬ್ರೇಕ್ಔಟ್ ಆಗೋರು ವೆಯ್ಟ್ ಮಾಡ್ಬೇಕು. ಬ್ರೇಕ್ಔಟ್ ಆಗೋ ವೆಯ್ಟ್ ಮಾಡ್ಬೇಕು ಅಂದ್ರೆ ನೀವು 7:30
ವರ್ಗು ವೆಯ್ಟ್ ಮಾಡ್ಬೇಕು ಮಾರ್ನಿಂಗು. ನೀವು 4:30 ಟ್ರೇಡ್ ಮಾಡ್ತೀನಿ, 5:30 ಟ್ರೇಡ್ ಮಾಡ್ತೀನಿ ಅಂತ ಆಗಲ್ಲ. ಈ ತರ ಮಧ್ಯದಲ್ಲಿದ್ದಾಗ 7:30 ವರೆಗೂ ವೆಯ್ಟ್ ಮಾಡಿ. 7:30 ಮೇಲ್ ಯಾವುದೇ ಕ್ಯಾಂಡಲ್ಸ್ ಆದ್ರೂ ನಿಮ್ಗೆ ಮೇಲ್ಗಡೆ ಬಂದೇ ಬರುತ್ತಾನೆ. ಬ್ರೇಕ್ಔಟ್ ತಗೊಳ್ತಾನೆ. ಸೊ ಆ ಟೈಮಲ್ಲಿ ನೀವು ಯಾಕಂತಂದ್ರೆ ಟೋಕಿಯೋ ಮಾರ್ಕೆಟ್ ಮುಗೀತಾ ಇದ್ದಂಗೆ ನಿಮ್ಗೆ ಸಿಡ್ನಿ ಮಾರ್ಕೆಟ್ ಓಪನ್ ಆಗುತ್ತೆ. ಸಿಡ್ನಿ ಮಾರ್ಕೆಟ್, ಟೋಕಿಯೋ ಮಾರ್ಕೆಟ್ ಎರಡೂ ಕೂಡ ಆಸ್ ಇಟ್ ಈಸ್ ಸೇಮ್ ಪ್ಯಾರಲ್ ಅವ್ರು ಆಲ್ರೆಡಿ ಮಧ್ಯಕ್ಕೆ ಬಂದಿರ್ತಾರೆ. ಮಾರ್ನಿಂಗ್ ನಿಮ್ಗೆ ಟೋಕಿಯೋ ಮಾರ್ಕೆಟ್ ಫಸ್ಟ್ ಓಪನ್ ಆಗುತ್ತೆ. ಓಕೆ, 3:34 ಅಲ್ಲಿ ಅಂದ್ರೆ ಜಪಾನ್ ಮಾರ್ಕೆಟ್ ಓಪನ್ ಆಗುತ್ತೆ. ಜಪಾನ್ ಮಾರ್ಕೆಟ್ ಆದ್ಮೇಲೆ ಸಿಡ್ನಿ ಮಾರ್ಕೆಟ್ ಓಪನ್ ಆಗುತ್ತೆ 5:30 ಅವರಿಬ್ರು ಡಿಮ್ಯಾಂಡ್ ಅಥವಾ ವಾಲಟಿಲಿಟಿ ಜಾಸ್ತಿ ಆದಾಗ ಬ್ರೇಕ್ಔಟ್ಸ್ ತಗೊಳ್ಳುತ್ತೆ ಮಾರ್ಕೆಟ್. ಅದಾದ್ಮೇಲೆ 7:30ಗೆ ಬ್ರೇಕ್ಔಟ್ಸ್ ಕೊಡ್ತಾರೆ ಅವರು. ವಾಲಟಿಲಿಟಿ ಜಾಸ್ತಿ ಆದಾಗ 7:30 ಬ್ರೇಕ್ಔಟ್ಸ್ ಕೊಡ್ತಾರೆ ಸಿಡ್ನಿ ಮತ್ತೆ ಟೋಕಿಯೋ ಮಾರ್ಕೆಟ್. 7:30 ಆದ್ಮೇಲೆ ಏಷ್ಯನ್ ಮಾರ್ಕೆಟ್ಗೆ ಎಲ್ಲ ಪಂಪ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಇಲ್ಲ ಡೌನ್ ಪಂಪ್ ಆಗುತ್ತೆ, ಇಲ್ಲ ಅಪ್ ಟ್ರೆಂಡ್ ಪಂಪ್ ಆಗುತ್ತೆ. ಸೊ ನೋಡಿ, ಇದೆಲ್ಲ ಫುಲ್ ಡೌನ್ ಟ್ರೆಂಡ್. ಇಲ್ಲಿ ನೀವು ಬೈಯಿಂಗ್ ಮಾಡೋರೆ ವರ್ಕೌಟ್ ಆಗಲ್ಲ. ಇಲ್ಲಿ ಸೆಲ್ಲೇ ಮಾಡ್ಬೇಕು ನೀವು. ಇಲ್ಲಿ ನಿಮ್ಗೆ ಕೆಳಗಡೆ ಇದೆಯಾ 1 ಮಿನಿಟ್ ತಗೊಳ್ಳಿ, ಪೂರಾ ನೀವು ಸೆಲ್ಲಿಂಗ್ ಅಲ್ಲೇ ಮಾಡ್ಕೊಳ್ಳಿ. ಸೊ ಅದನ್ನೇ ತೋರಿಸ್ತೀನಿ ನೋಡಿ. ಇವತ್ತು ಎಸ್ಟರ್ಡೇ ಮಾರ್ಕೆಟ್ ಮೇಲ್ಗಡೆ ಇದ್ದಾನೆ. ಅದ್ರ ಹಿಂದಿನ ದಿನ ಲಾಸ್ಟ್ ಫ್ರೈಡೇದು, ಸೊ ಲಾಸ್ಟ್ ಫ್ರೈಡೇ ಥರ್ಸ್ಡೇದೆಲ್ಲ ಅವನು ಅದೇ ಕಂಟಿನ್ಯೂಷನ್ ಮಾಡಿದ್ದಾನೆ, ಬ್ರೇಕ್ಔಟ್ ತಗೊಂಡಿಲ್ಲ. ಸೊ ಇದು ಫುಲ್ ಸೈಡ್ ವೇಸ್ ಇರುತ್ತೆ. ಸೊ ನಿಮ್ಗೆ ಸ್ವಲ್ಪ ಸೆನ್ಸಿಟಿವ್, ಫಾಸ್ಟ್ ಎಂಟ್ರಿ ಫಾಸ್ಟ್ ಎಕ್ಸಿಟ್ ಅಷ್ಟೇ. ಇಲ್ಲೇ ಮೇಲ್ಗಡೆ ಇದ್ದಾನೆ. ಅದೆಲ್ಲ ಈ ತರ ನಿಮ್ಗೆ ಸೈಡ್ ವೇಸ್ ತರ ಬಂತು, ಅಪ್ ಟ್ರೆಂಡ್ ಸೈಡ್ ವೇಸ್ ತರ ಬಂತು ಅಂದ್ರೂ ಬರೀ ಬೈಯಿಂಗ್ ಅಲ್ಲೇ ಇರ್ಬೇಕು. ನೀವು ಸೆಲಿಂಗ್ ಬರಬಾರ್ದು. ಇಲ್ಲಿ ತೋರಿಸ್ತೀನಿ ನೋಡಿ. ಇನ್ನೊಂದು ಲಾಸ್ಟ್ ಎಸ್ಟರ್ಡೇದು ಕೂಡ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಇಲ್ಲಿ ಎಂಟ್ರಿ ತಗೊಂಡಿದ್ದಾನೆ, ಇದ್ರ ಕೆಳಗಡೆನೆ ಇದ್ದಾನೆ. ನಿಮ್ಗೆ ಇದು ಪೂರಾ ನಿಮ್ಗೆ ಇಲ್ಲಿವರೆಗೂ ಬಂದು ನಿಮ್ಗೆ ಬೈಯಿಂಗ್ ಅಲ್ಲೇ ಇರ್ಬೇಕು, ಸೆಲ್ಲಿಂಗ್ ಬರಬಾರ್ದು. ಇಲ್ಲಿ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಬರ್ತಾನೆ ಅಂತಂದ್ರೆ ಸೆಷನ್ ಲಾಸ್ಟ್ ಎವ್ರಿ ಈವ್ನಿಂಗ್ ನಿಮ್ಗೆ ನ್ಯೂಸ್ ಮುಗಿದ ಮೇಲೆ ಬ್ರೇಕ್ಔಟ್ ಆಗ್ತಾನೆ, ನೀವು ಬರ್ತೀರಾ ಇಲ್ಲಿಗೆ. ಸೊ ಅವಾಗ ನೀವು ಬರ್ಬೋದು. ಯಾಕಂದ್ರೆ ಟ್ರೆಂಡ್ ಇದೆ, ಟ್ರೆಂಡ್ ಬ್ರೇಕ್ಔಟ್ ಆಯ್ತು, ಟ್ರೆಂಡ್ ಮೇಲ್ಗಡೆ ಹೋದ ನೋಡಿ. ಇಲ್ಲಿ ಬ್ರೇಕ್ಔಟ್ ಆಯ್ತು, ಇಲ್ಲಿಂದ ಸೀದಾ ಮೇಲ್ಗಡೆ ಬಂದ, ಇನ್ನೊಂದು ಕೆಳಗಡೆ ಹೋಗಲ್ಲ. ಸೊ ನಿಮ್ಗೆಲ್ಲ ಬೈಯಿಂಗ್ ಅಲ್ಲಿ ತಗೋಬಹುದು ಮಾರ್ಕೆಟ್. ಸೊ ಆತರ ಬೈಯಿಂಗ್ ಅಲ್ಲಿ ತಗೋಬೇಕು ಅಂದ್ರೆ ನೀವು 1 ಮಿನಿಟ್ ಬರ್ತೀರಾ. ಸೊ 1 ಮಿನಿಟ್ ಬಂದ ಮೇಲೆ ಸೊ ನೋಡಿ, ಗೊತ್ತಾಗ್ತಿದ್ಯಾ? ಲಾಸ್ಟ್ ನಿನ್ನೆ ವೆಡ್ನೆಸ್ಡೇದು ಟ್ಯೂಸ್ಡೇ ಮಾರ್ಕೆಟ್ ಓಪನ್ ಮಾಡ್ತೀನಿ ನೋಡಿ. ಟ್ಯೂಸ್ಡೇ ಮಾರ್ಕೆಟ್ ಕೂಡ ನಿಮ್ಗೆ ಟ್ರೆಂಡ್ ಅಲ್ಲೇ ಇರುತ್ತೆ, ಅಪ್ ಟ್ರೆಂಡ್ ಅಲ್ಲಿ ಇದೆ. ಇದು ನೆನ್ನೆದು ಬಂತು ಡೌನ್ ಟ್ರೆಂಡ್, ಪೂರಾ ಡೌನ್ ಟ್ರೆಂಡ್ ಇದೆ. ಸೊ ಇಲ್ಲಿ ಒಂದು ಟ್ರೇಡ್ ಹಾಕ್ತೀರಾ, ಇಲ್ಲೆಲ್ಲೂ ಬರಲ್ಲ. ಯಾಕಂದ್ರೆ ಅಲ್ಲಿ ನಿಮ್ಗೆ ಡೌನ್ ಟ್ರೆಂಡ್ ಇದೆ, ಇಲ್ಲಿ ನಿಮ್ಗೆ ಅಪ್ ಕೊಟ್ಟಿದ್ದಾನೆ, ಆದ್ರೆ ನೀವು ತಗೊಳ್ಳೋ ಹಂಗಿಲ್ಲ. ಸೊ ನೀವು ಇಲ್ಲಿ ಸೀದಾ ಕೆಳಗೆ ಬರ್ತೀರಾ, ಬರೀ ಡೌನ್ ಟ್ರೆಂಡ್ ಅಲ್ಲೇ ತಗೋಬೇಕು, ಬೇರೆ ಏನು ಮಾಡಂಗಿಲ್ಲ. 1 or 2 ಟ್ರೇಡ್ಸ್ ನೋಡಿ. ಇಲ್ಲೊಂದು ಟ್ರೇಡ್ ಸಿಗುತ್ತಾ? ಸೊ ನೋಡಿ ತೋರಿಸ್ತೀನಿ. ನೋಡಿ ಇಲ್ಲೊಂದು ಟ್ರೇಡ್ ಸಿಗುತ್ತೆ. ಸಾರಿ, ನೋಡಿ ಇಲ್ಲೊಂದು ಟ್ರೇಡ್ ಸಿಗುತ್ತೆ. ಎಲ್ಲೋಯ್ತು? ಇಲ್ಲೊಂದು ಟ್ರೇಡ್ ಸಿಗುತ್ತೆ, ಮತ್ತೆ ಇಲ್ಲೊಂದು ಟ್ರೇಡ್ ಸಿಗುತ್ತೆ ಅಷ್ಟೇ. ಮತ್ತೆ ಇಲ್ಲೊಂದು ಟ್ರೇಡ್ ಸಿಗುತ್ತೆ, ಮತ್ತೆ ಇಲ್ಲೊಂದು ಟ್ರೇಡ್ ಆಗುತ್ತೆ, ಇಲ್ಲೊಂದು ಟ್ರೇಡ್ ಆಗುತ್ತೆ. ಓಕೆ, ನೀವು ಮಾರ್ನಿಂಗ್ ಅಲ್ಲಿ ಇರ್ತೀರಾ ಅಂತಂದ್ರೆ ಇಲ್ಲೂ ಒಂದು ಟ್ರೇಡ್ ಆಗುತ್ತೆ. ಬಟ್ ಮಾರ್ನಿಂಗ್ ಅಲ್ಲಿ ನೀವು 4:30 ನೀವು ಏನು ಚೆಕ್ ಮಾಡಕ್ ಆಗಲ್ಲ, ಯಾಕಂದ್ರೆ ಮಾರ್ಕೆಟ್ ಕನ್ಫರ್ಮೇಶನ್ ಇರಲ್ಲ. ಸೊ ನೋಡಿ, ಇಲ್ಲೂ ಒಂದು ಟ್ರೇಡ್ ಇದೆ. ನಾನು ಆಸ್ ಇಟ್ ಈಸ್ ನೀವು ಟ್ರೇಡ್ ಮಾಡಬೇಕು ಅಂತ ಹೇಳ್ತಿರೋದಲ್ಲ, ನೀವು ಯಾವಾಗ ಬಂದ್ರು ಟ್ರೇಡ್ ಮಾಡ್ಬೋದು. ಇಲ್ಲೊಂದು ಟ್ರೇಡ್ ಇದೆ, ಇಲ್ಲೊಂದು ಟ್ರೇಡ್ ಮಾಡ್ಬೋದು. ಇಲ್ಲಿ ಒಂದು ಟ್ರೇಡ್ ಇಲ್ಲ. ಸೊ ನೋಡಿ 1 2 3 4 5 ಆಯ್ತಲ್ಲ, ಇಲ್ಲಿ 5 6 ಈ ಟ್ರೇಡ್ ನೀವು ಮಾಡ್ಬೋದು. ಬಟ್ ನೀವು ಮಾಡಬಾರ್ದು. ಮಾಡ್ಬೇಕಾಗಿರೋದು ಓನ್ಲಿ 2 to 3 ಟ್ರೇಡ್ಸ್ ಅಷ್ಟೇ. ಫಾರ್ ನಿಮ್ಗೆ ಕ್ಯಾಲ್ಕುಲೇಷನ್ಸ್ ನ ಹೇಳ್ಕೊಡ್ತೀನಿ ಯಾವ ತರ ಮಾಡ್ಬೇಕು ಅಂತ. ಸೊ ನೋಡಿ, ಲಾಸ್ಟ್ ವೀಕ್ ಟ್ಯೂಸ್ಡೇದು 1 ಮಿನಿಟ್ ನಾನು ತೋರಿಸ್ತಾ ಇರೋದು ಅನಾಲಿಸಿಸ್. ಸರ್ ನಿಮ್ಗೆ 15 ಮಿನಿಟ್ಸ್ ಅನಾಲಿಸಿಸ್ ಗೊತ್ತಾಯ್ತಾ? ಮತ್ತೆ ಹೇಳ ಇನ್ನೊಂದ್ಸಲಿ. ಗೊತ್ತಾಯ್ತು ಸರ್, ನಾನು ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಗೊತ್ತಾಯ್ತು ಸರ್. ಈಗ 15 ಮಿನಿಟ್ಸ್ ಅನಾಲಿಸಿಸ್ ಫಸ್ಟ್ ತಿಳ್ಕೊಳ್ಳಿ. 15 ಮಿನಿಟ್ಸ್ ಅನಾಲಿಸಿಸ್ ಫಸ್ಟ್ ತಿಳ್ಕೊಳ್ಳಿ. ಅದು ಮಾರ್ಕೆಟ್ ಅಪ್ ಅಲ್ಲಿ ಇದ್ದಾಗ, ಡೌನ್ ನೀವು ಅಪ್ ಅಲ್ಲಿ ಇದೆ ಅಂದಾಗ ನೀವು ಸೆಲ್ ಮಾಡ್ಲೇಬಾರ್ದು. 15 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಅಪ್ ಅಲ್ಲಿ ಇದೆ ಅಂದಾಗ ನೀವು 1 ಮಿನಿಟ್ ಅಲ್ಲಿ ಸೆಲ್ ಮಾಡ್ಲೇಬಾರ್ದು. ಬರೀ ಡೌನ್ ಅಪ್ ಅಲ್ಲೇ ಇರಬೇಕು, ನಿಮ್ದು ಬೈಯಿಂಗ್ ಅಲ್ಲೇ ಇರಬೇಕು. ಇನ್ ಕೇಸ್ 15 ಮಿನಿಟ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂದಾಗ ಇಲ್ಲೂ ಕೂಡ ನೀವು
ಡೌನ್ ಟ್ರೆಂಡ್ ಟ್ರೇಡ್ ಮಾಡಬೇಕು. ಯಾವುದೇ ತರದ ಅಲ್ಲಿ ಅಪ್ ಅಲ್ಲಿ ಇದು ಇಲ್ಲಿ ಡೌನ್ ಟ್ರೆಂಡ್ ಟ್ರೇಡ್ ಮಾಡಿದ್ರೆ ಒಂದ್ ಕ್ಯಾಂಡಲ್ ಬರುತ್ತೆ, 2 ಕ್ಯಾಂಡಲ್ ಅಲ್ಲಿ ಏನಿದ್ರು ಓನ್ಲಿ 1 ಆರ್ 2 ಕ್ಯಾಂಡಲ್ಸ್ ಕೊಡ್ತಾನೆ, ಡೌನ್ ಮಾಡಿ ಅಪ್ ಮಾಡ್ತಾನೆ ಅಷ್ಟೇ. ಕಂಪ್ಲೀಟ್ ಮಾರ್ಕೆಟ್ ಟ್ರೆಂಡ್ನೇ ಚೇಂಜ್ ಮಾಡಲ್ಲ ಅವನು. ಯಾವತ್ತು ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗೋದೇ ಇಲ್ಲ 15 ಮಿನಿಟ್ಸ್ ಅಲ್ಲಿ ಟ್ರೇಡ್ಸ್ ಅಲ್ಲಿ. 1 ಆರ್ 2 ಕ್ಯಾಂಡಲ್ಸ್ ಡೌನ್ ಆಗುತ್ತೆ ಅಪ್ ಆಗುತ್ತೆ, ಡೌನ್ ಆಗುತ್ತೆ ಅಪ್ ಆಗುತ್ತೆ, ಗೊತ್ತಿದೆಯಲ್ವಾ ಅದು ನಿಮ್ಗೆ? ಅದು ಗೊತ್ತಿದೆಯಲ್ಲ ಸರ್ ನಿಮ್ಗೆ? ಒಂದು ಮಾರ್ಕೆಟ್ ಅಪ್ ಆಗ್ಬೇಕಾದ್ರೆ ಒಂದು ಗ್ರೀನ್ ಕೊಡದಾಗ ಗ್ರೀನ್ ಕ್ಯಾಂಡಲ್ ಓಪನ್ ಆಗ್ತಾ ಒಂದು ರೆಡ್ ಕ್ಯಾಂಡಲ್ 2 ಓಪನ್ ಆಗುತ್ತೆ, ಮತ್ತೆ ಗ್ರೀನ್ ಓಪನ್ ಆಗುತ್ತೆ, ಗೊತ್ತಲ್ವಾ ನಿಮ್ಗೆ? ಹಾಂ ಸರ್. ಸೊ ಅದೇ ತರ 1-2 ಕ್ಯಾಂಡಲ್ ಕೊಡ್ಬೋದು, ಆದ್ರೆ ಕಂಪ್ಲೀಟ್ ಮಾರ್ಕೆಟ್ ಸ್ಟ್ರಕ್ಚರ್ ಚೇಂಜ್ ಮಾಡಕ್ ರೆಡಿ ಇಲ್ಲ ಅವನು. ಅದೆಲ್ಲ ಪೂರಾ ಬುಲ್ಲಿಶ್ ಅಲ್ಲೇ ಇರುತ್ತೆ. 2 ಕ್ಯಾಂಡಲ್ ನಿಮ್ಗೆ ಡೌನ್ ಕೊಡ್ಬೋದು, ಬಟ್ ನಿಮ್ಗೆ ಯಾವುದೇ ಕಾರಣಕ್ಕೂ ಕೊಡಕ್ ರೆಡಿ ಇಲ್ಲ ಅವನು. ನೀವು ಯಾವ್ದು ನೋಡಿ ಇಲ್ಲಿ ಪೂರಾ ನಿಮ್ಗೆ ಈ ಮಾರ್ಕೆಟ್ ಯಾವ ಟ್ರೆಂಡ್ ಅಲ್ಲಿ ಇರುತ್ತೆ ಆ ಟ್ರೆಂಡ್ ಬರುತ್ತೆ. ಇದು ಪೂರಾ ಬ್ಯಾರಿಶ್ ಅಲ್ಲಿ ಇದೆ. ಸೊ ಅವನೆಲ್ಲ ಬ್ಯಾರಿಶ್ ಅಲ್ಲೇ ಇದೆ. ಸೊ ನೋಡಿ ಒಂದೆಲ್ಲ ಬ್ಯಾರಿಶು, ಬಟ್ ಅವನು ಇಲ್ಲಿ 1-2 ಕೊಟ್ಟಿದ್ದಾನೆ, ಇಲ್ಲಿ 1-2 ಕೊಟ್ಟಿದ್ದಾನೆ, ಇಲ್ಲಿ ಕೊಟ್ಟಿದ್ದಾನೆ, ಆಮೇಲೆ ಇಲ್ಲೊಂದ್ ಕಡೆ ಕೊಟ್ಟಿದ್ದಾನೆ, ಆಯ್ತಾ? ಅಷ್ಟೇ. ಇದೆಲ್ಲ ನಿಮ್ಗೆ ಈವ್ನಿಂಗ್ ನ್ಯೂಸ್ ಆದ್ಮೇಲೆ ಈ ತರ ಮಾರ್ಕೆಟ್ ಚೇಂಜಸ್ ಆಗುತ್ತೆ. ಬಟ್ ನೀವು 12:30 1 PM 1 AM ಅಲ್ಲಿ ಚೆಕ್ ಮಾಡ್ಕೊಳ್ತೀರಾ ಮಾರ್ಕೆಟ್ ಕಂಟಿನ್ಯೂಷನ್ ಏನಿದೆ ಅಂತ. ಸೊ ಬೆಳಿಗ್ಗೆ ಅದೇ ಕಂಟಿನ್ಯೂಷನ್ ಮಾಡ್ತಾನೆ, ಇಲ್ಲ ಅಂತಾನೆ ಗ್ಯಾಪ್ ಅಪ್ ಇಲ್ಲ ಗ್ಯಾಪ್ ಡೌನ್ ಕೊಡ್ತಾನೆ, ಚೇಂಜ್ ಆಫ್ ಆಗುತ್ತೆ. ಸೊ ಆಸ್ ಇಟ್ ಈಸ್ ನೋಡಿ, ಎಸ್ಟರ್ಡೇ ನೈಟ್ ಅಲ್ಲಿ ಆಗಿರುವಂತ US ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಬಂದು, ಸೊ ಅದೇ ಕಂಟಿನ್ಯೂಷನ್ ಆಗಿ ಸೈಡ್ ವೇಸ್ ಮಾಡಿದಾನೆ. ಆ ಸೈಡ್ ವೇಸ್ ಮಾಡಿ ಬ್ರೇಕ್ಔಟ್ ಕೊಟ್ಟು ಹೋಗ್ತಾನೆ ಮೇಲೆ. ಗೊತ್ತಾಯ್ತಾ? ಸೊ ಯಾವತ್ತು 15 ಮಿನಿಟ್ಸ್ ಅಲ್ಲಿ ನೀವು ಚೆಕ್ ಮಾಡ್ಕೋಬೇಕು. 15 ಮಿನಿಟ್ಸ್ ಇದಿದೆ ಸರ್ ನೋಡಿ, 15 ಮಿನಿಟ್ಸ್ ಅಲ್ಲಿ ತೋರಿಸ್ತೀನಿ ನೋಡಿ ಎಷ್ಟಿರೋದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ. ಕಾಣಿಸ್ತೀಯ? ಜೂಮ್ ಹಾಕೊಂಡು ನೋಡಿ ಸರ್. ಬಟ್ ಇದು ನಮ್ಮ ರೆಕಾರ್ಡ್ ವಿಡಿಯೋನ ನಾನು ಕಳಿಸ್ತೀನಿ, ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಸೊ ನೋಡಿ, ಸೊ ಎಲ್ಲ ಮಾರ್ಕ್ ಮಾಡಿ. ಇಲ್ಲಿ ಡೌನ್ ಟ್ರೆಂಡ್, ಇಸ್ ಸೈಡ್ ವೇಸ್ ಇರುತ್ತೆ. ಸೊ ಇದು ಡೌನ್ ಟ್ರೆಂಡ್. ಒಂದು ಟ್ರೇಡ್ ಸಿಗುತ್ತೆ, ಅದಾದ್ಮೇಲೆ ನಿಮ್ಗೆ ಈವ್ನಿಂಗ್ ಟ್ರೇಡ್ ಸಿಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಡೌನ್ ಟ್ರೆಂಡ್ ಕನ್ಫರ್ಮೇಶನ್ ಇದೆ. ಇಲ್ಲೂ ಕೂಡ ಡೌನ್ ಟ್ರೆಂಡ್ ಕನ್ಫರ್ಮೇಶನ್ ಸಂಜೆ ಈವ್ನಿಂಗ್ ನ್ಯೂಸ್ ಅವರ್ಸ್ ಆದ್ಮೇಲೆ ಮತ್ತೆ ಅಪ್ ಆಗಿದ್ದಾನೆ. ಸೊ ಆಸ್ ಇಟ್ ಈಸ್ ಹಿಂಗೆ ನೋಡಿ, ನಿನ್ನೆ ಮೊನ್ನೆ ಇದೆಲ್ಲ ಇದೇ ತರ ಬರ್ತಾ ಇದೆ. ಸೊ ಇದೆಲ್ಲ ಮಾರ್ಕೆಟ್ ಸ್ಟ್ರಕ್ಚರ್. ಇದು ಪೂರ ಡೌನ್ ಟ್ರೆಂಡ್, ಇದು ಪೂರ ಡೌನ್ ಟ್ರೆಂಡ್, ಇದು ಪೂರ ಡೌನ್ ಟ್ರೆಂಡ್. ಅದಾದ್ಮೇಲೆ ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ಟಿದೆ, ಆಮೇಲೆ ಮತ್ತೆ ಕಂಟಿನ್ಯೂಷನ್. ಸೊ ಮತ್ತೆ ಕಂಟಿನ್ಯೂಷನ್ ಆಗಿ ಡೌನ್ ಟ್ರೆಂಡ್ ಬರ್ತಿದೆ. ಡೌನ್ ಟ್ರೆಂಡ್ ಬರ್ತಾ ಇದೆ ಅಂತಂದ್ರು ಇಲ್ಲಿ ಬ್ರೇಕ್ಔಟ್ ಆಗ್ತಾ ಹೋಗ್ಬೇಕು. ಇಲ್ಲಿ ಬ್ರೇಕ್ಔಟ್ ಆದ್ಮೇಲೆ ನಿಮ್ಗೆ ಎಂಟ್ರಿ ಬರುತ್ತೆ ಇಲ್ಲಿಗೆ, ಅಲ್ಲಿಯೂ ನಿಮ್ಗೆ ಯಾವುದೇ ಎಂಟ್ರಿ ಬರಲ್ಲ. ಸೊ ನೋಡಿ, ಮತ್ತೆ ಬಂದ ಮತ್ತೆ ಹೋದ. ಇವತ್ತು ಕೂಡ ನಿನ್ನೆನೂ ಕೂಡ ಪೂರಾ ಡೌನ್ ಟ್ರೆಂಡ್, ನಿನ್ನೆ ಸೈಡ್ ವೇಸ್ ಮಾಡಿ ಅಪ್ ಟ್ರೆಂಡ್ ಎತ್ತಿದ್ದಾನೆ, ಮತ್ತೆ ಡೌನ್ ಟ್ರೆಂಡ್ ಕನ್ವರ್ಟ್ ಆಗಿದೆ. ಸೊ ನಾನು ಹೇಳ್ದೆ ಅಲ್ಲ ಸರ್, ಇವತ್ತು ಮಾರ್ಕೆಟ್ ಅಪ್ ಅಲ್ಲಿದೆ, ಆದ್ರೂ ನಿಮ್ಗೆ ಬೇರಿಶ್ ಕ್ಯಾಂಡಲ್ಸ್ ಗಳು ಬರ್ತಾ ಇದೆ. ಅವ್ನ್ ಬ್ಯಾರಿಶ್ ಕ್ಯಾಂಡಲ್ ಕೊಡ್ತಾನೆ, ಮತ್ತೆ ಮೇಲ್ ತಗೊಂಡ್ ಹೋಗ್ತಾನೆ ಇರ್ತಾನೆ. ಅವ್ನ್ ಮೇಲ್ಗಡೆ ಇವತ್ತು ಕೆಳಗಡೆ ಬರಲ್ಲ, ಯಾಕಂದ್ರೆ ಮೇಲಿದ್ದಾನೆ, ಸೆನ್ಸಿಟಿವ್ ಅಲ್ಲಿ ಇದೆ. ಸೊ ಇದನ್ನ ಇಲ್ಲಿ ನೋಡ್ಕೊಂಡು ಇಲ್ಲಿ ನಿಮ್ಗೆ ಟ್ರೆಂಡ್ ತಗೊಂಡ್ ಹಿಂಗ್ ಹೋಗ್ತಾನೆ ನಿಧಾನಕ್ಕೆ, ಹತ್ತತ್ರ ಬಂದ್ ಆಮೇಲೆ ಒಂದೊಂದ್ಸಲಿ ಕೆಲವು ಸಲಿ ಬ್ರೇಕ್ಔಟ್ ಕೊಡ್ಬೋದು. ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಅವ್ನ್ ಮೇಲ್ಗಡೆನೆ ಹೋಗ್ತಾನೆ. ನಿಮ್ಗೆ ಇಲ್ಲೇನು ಕೊಡಲ್ಲ ಅವ್ನು ವಾಪಸ್, ಅವ್ನು ಯಾವುದೇ ತರದ್ದು ಏನು ಕೊಡಕ್ ರೆಡಿ ಇಲ್ಲ. ಸೊ ನಾವ್ ಇಲ್ಲಿ ಏನ್ ಟ್ರೇಡ್ ಮಾಡ್ಬೇಕಾಗಿರೋದು ಬುಲ್ಲಿಶ್ ಟ್ರೇಡಿಂಗ್. ಕೆಳಗ್ ಬರ್ತಾನೆ, ಟಚ್ ಮಾಡ್ದ, ಮತ್ತೆ ಮೇಲೆ ಹೋದ, ಮತ್ತೆ ಕೆಳಗ್ ಬಂದ. ಇಲ್ಲಿ ಕೆಳಗ್ ಬಂದಾಗ ನೀವು ಯಾವುದೇ ಕಾರಣಕ್ಕೂ ನೀವು ಸೆಲ್ ಮಾಡಕ್ ಹೋಗ್ಬಾರ್ದು. ವೆಯ್ಟ್ ಮಾಡ್ಬೇಕು, ವೆಯ್ಟ್ ಮಾಡಿ ಆಮೇಲೆ ನೀವು ತಗೋಬೇಕು. ಇಲ್ಲಿ ವೆಯ್ಟ್ ಮಾಡ್ತೀವಿ, ಅಲ್ಲಿ ನಿಮ್ ಸಿಗ್ನಲೇ ಬರಲ್ಲ, ಯಾವುದೇ ಕಾರಣಕ್ಕೂ ಸಿಗ್ನಲ್ ಬರಲ್ಲ. ಅಪ್ ಟ್ರೆಂಡ್ಗೆ, ಡೌನ್ ಟ್ರೆಂಡ್ಗೆ ಸಿಗ್ನಲ್ ಬರುತ್ತೆ. ಡೌನ್ ಟ್ರೆಂಡ್ಗೆ ಸಿಗ್ನಲ್ಸ್ ಕೊಡ್ತಾ ಇರ್ತಾನೆ, ನಿಮ್ಗೆ ಅಪ್ ಟ್ರೆಂಡ್ ಸಿಗ್ನಲ್ಸೇ ಬರಲ್ಲ. ಸೊ ಮತ್ತೆ ನಾವು ಅಪ್ ಟ್ರೆಂಡ್ಗೆ ಸಿಗ್ನಲ್ಸ್ ನ ವೆಯ್ಟ್ ಮಾಡ್ತಾನೆ ಇರಬೇಕು. ವೆಯ್ಟ್ ಮಾಡಿದ ಮೇಲೆನೆ ನಿಮ್ಗೆ ಬರುತ್ತೆ ಇಲ್ಲಿಂದ. ಸೊ ಮತ್ತೆ ಇಲ್ಲೊಂದು ಸಿಗ್ನಲ್ ಬರುತ್ತೆ, ಬಂದ ಮೇಲೆ ನೀವು ಮತ್ತೆ ಟ್ರೇಡ್ ಮಾಡ್ಬೇಕು, ಅಲ್ಲಿರೂ ಟ್ರೇಡ್ ಮಾಡಕ್ ಹೋಗ್ಬಾರ್ದು. ಸೊ ಇದು ಒಂದೇ ಇಂಡಿಕೇಟರ್ ಸರ್. ನೋಡಿ, ನೀವು ಎಷ್ಟು ಇಂಡಿಕೇಟರ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಪ್ರಾಫಿಟ್ ಲಾಸಸ್ ನಿಲ್ಲುತ್ತೆ ಸರ್. ಯಾವತ್ತು ಒಂದೇ ಒಂದು ಇಂಡಿಕೇಟರ್, ಒಂದ್ ಸೆಟಪ್ ಕಂಟಿನ್ಯೂಸ್ ಆಗಿರ್ಬೇಕು, ಅದ್ರ ಮೇಲೆನೆ ಬಿಲೀವ್ ಮಾಡ್ಬೇಕು. ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಿ, ಏನ್ ಪ್ರಾಕ್ಟೀಸ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಪ್ರಾಕ್ಟೀಸ್ ಮಾಡಿ ಅದನ್ನೇ ನೀವು ಟ್ರೇಡ್ ಮಾಡ್ಬೇಕು. ಅನಾಲಿಸಿಸ್ ನ ತುಂಬಾ ಅನಾಲಿಸಿಸ್ ಮಾಡ್ಬೇಕು. ಆಮೇಲೆ ನ್ಯೂಸ್ ಅವರ್ಸ್ ನ ಚೆಕ್ ಮಾಡ್ಕೋಬೇಕು. ಆ ನ್ಯೂಸ್ ಅವರ್ಸ್ ನ ಚೆಕ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಎಲ್ಲೇ ಹೋದ್ರು ಡೌನ್ ಟ್ರೆಂಡ್ ಅಲ್ಲಿ ಇದೆ, ಎಲ್ಲ ಟ್ರೆಂಡ್ ಕೆಳಗಡೆ ಇದೆ.
ಡೌನ್ ಟ್ರೆಂಡ್ ಎಲ್ಲ ಕೆಳಗಡೆ, ಇದು ಸೈಡ್ ವೇಸ್ ಇರುತ್ತೆ. ಸೈಡ್ ವೇಸ್ ಇದ್ದಾಗ ನೀವು ಟ್ರೇಡೇ ಮಾಡಕ್ ಹೋಗ್ಬಾರ್ದು, ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ. ಡೌನ್ ನಿಮ್ಗೆ ಸೈಡ್ ವೇಸ್ ಇದ್ದಾಗ ಮಾರ್ಕೆಟ್ ಜಸ್ಟ್ ಕ್ಲೋಸ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡಿ. ಈ ತರ ಇದ್ದಾಗ ಮಾರ್ಕೆಟ್ ಮೇಲೆ ಹೋಗಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟ ಕೆಳಗ್ ಬಂತು ಅಂತಂದ್ರೆ ಮುಗೀತು, ಮಾರ್ಕೆಟ್ ನಿಮ್ದೆ. ಎರಡು ಟ್ರೇಡ್ ಹಾಕೊಳ್ಳಿ ಅಷ್ಟೇ. 2 ಟ್ರೇಡ್ ತಗೊಳ್ತೀರಾ, ಎಕ್ಸಿಟ್ ಆಗ್ಬೇಕಷ್ಟೇ, ಬೇರೆ ಏನು ಇಲ್ಲ. ನೋಡಿ ಇಲ್ಲೂ ಸೈಡ್ ವೇಸ್ ಆಗುತ್ತೆ ಸರ್. ನಮ್ಗೆ 1 ಮಂತ್ ಅಲ್ಲಿ 22 ಡೇಸ್ ನಾವು ಟ್ರೇಡ್ ಮಾಡ್ತೀವಿ, ಟ್ರೇಡಿಂಗ್ ಇರೋದು. ಆ 22 ಡೇಸ್ ಅಲ್ಲಿ ಕನ್ಫರ್ಮೇಶನ್ ಆಗಿ ನೀವು 15 ಡೇಸ್ ಟು 18 ಡೇಸ್ ಪಕ್ಕ ಟ್ರೇಡ್ ಮಾಡಬೇಕು. ಟ್ರೇಡ್ ಮಾಡ್ತೀರಾ ಅಂತ ಅಂದ್ರೆ ಇನ್ ರೆಸ್ಟ್ ಆಫ್ 4 to 5 ಡೇಸ್ ನೀವು ಬಿಡ್ಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ನೋಡಿ ಈ ತರ ಕಾರಣಕ್ಕೆ ಸೈಡ್ ವೇಸ್ ಆಗಿದೆ, ಈ ಕಾರಣಕ್ಕೆ ನೀವು ಬಿಡಬೇಕು. ರೆಸ್ಟ್ ಆಫ್ 4-5 ಡೇಸ್ ಬಿಡ್ತೀರಾ, 18 ಡೇಸ್ ಅಲ್ಲಿ ಟ್ರೇಡ್ ಮಾಡ್ತೀರಾ. 18 ಡೇಸ್ ಪಕ್ಕ ಕರೆಕ್ಟ್ ಆಗಿ ನೀವು ನೋಡ್ಕೊಂಡು ಅನಾಲಿಸಿಸ್ ಮಾಡಿ ಟ್ರೇಡ್ ಮಾಡಿದ್ರೆ ಪಕ್ಕ ಪ್ರಾಫಿಟ್ ಆಗೇ ಆಗುತ್ತೆ. ಯಾವುದು ಪ್ರಾಫಿಟ್ ಆಗ್ದಂಗಿರಲ್ಲ. ನೋಡಿ ಎಲ್ಲ ಅಪ್ ಟ್ರೆಂಡ್ ಇದೆ, ಒಂದು ಕೆಳಗಿಲ್ಲ. ಆರಾಮಾಗಿ 2 ರಿಂದ 3 ಟ್ರೇಡ್ ತಗೊಂಡು ಎಕ್ಸಿಟ್. ಕಂಟಿನ್ಯೂಸ್ 2 ಡೇಸ್ ಹಂಗೆ ಕನ್ಫರ್ಮೇಶನ್ ಇರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ಕೆಳಗೆ ಬರ್ತಿದ್ದಾನೆ, ಇಲ್ಲಿ ಬ್ರೇಕ್ಔಟ್ ಆಯ್ತು, ಬ್ರೇಕ್ಔಟ್ ಆದ್ಮೇಲೆ ನಿಮ್ಗೆ 2 ಟ್ರೇಡ್ ಕೊಡ್ತಾನೆ, ಮುಗೀತು ಅಷ್ಟೇ. 2 ಟ್ರೇಡ್ ಸಿಗುತ್ತೆ. ಸೊ ನೋಡಿ ಇಲ್ಲಿ ಬ್ರೇಕ್ಔಟ್ ಆಯ್ತು, ಬಂದ ಮೇಲ್ಗಡೆ ಹೋಗ್ಲಿಲ್ಲ, ಡೌನ್ ಟ್ರೆಂಡ್. ನೀವು ಎಲ್ಲೇ ಹೋಗಿ ಯಾವುದೇ ದಿನದ ನೋಡಿ ಲಾಸ್ಟ್ 1 ಮಂತ್ ಬ್ಯಾಕ್ ಅಲ್ಲಿ ನೀವು ಚೆಕ್ ಮಾಡ್ಕೊಂಡ್ರು ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೇನೆ ಅಂತಂದ್ರೆ 1 ಮಿನಿಟ್ ಅಲ್ಲಿ ನಿಮ್ಗೆ ಓನ್ಲಿ ಅಪ್ ಟ್ರೆಂಡ್ ಅಲ್ಲಿ ಬರೀ ಬೈಯಿಂಗ್ ಅಲ್ಲೇ ನೀವು ಟ್ರೇಡ್ ಮಾಡಬೇಕು. ಮಾರ್ಕೆಟ್ ಡೌನ್ ಟ್ರೆಂಡ್ ಇದೇನೆ ಅಂತಂದ್ರೆ 1 ಮಿನಿಟ್ ಅಲ್ಲಿ ಸೆಲ್ಲಿಂಗ್ ಅಲ್ಲೇ ಟ್ರೇಡ್. ಅದು ಸೆಲ್ಲಿಂಗ್ ಅಲ್ಲಿ ಸಿಗ್ನಲ್ ಬರಬೇಕು. ಸಿಗ್ನಲ್ ಗೊತ್ತಾಯ್ತಾ ಸರ್? ಅದು ಯಾವ ತರ ಸಿಗ್ನಲ್ ವರ್ಕೌಟ್ ಆಗುತ್ತೆ, ಅನಾಲಿಸಿಸ್ ಹೆಂಗ್ ಮಾಡಬೇಕು, ಸಿಗ್ನಲ್ ನ ಏನಕ್ಕೆ ನಾವು ಅನಾಲಿಸಿಸ್ ಮಾಡ್ತೀವಿ, ಎಲ್ಲಾ ಕಡೆಗೂ ಸಿಗ್ನಲ್ ಬರುತ್ತೆ. ಎಷ್ಟೊಂದು ಫೇಕ್ ಸಿಗ್ನಲ್ಸ್ ಗಳು ಬರುತ್ತೆ. ಫೇಕ್ ಸಿಗ್ನಲ್ಸ್ ನಿಮ್ಗೆ ಯಾವ್ದು ನಾವು ಮಾಡಲ್ಲ. ನೋಡಿ ಸಿಗ್ನಲ್ಸ್ ಗಳು ತುಂಬಾ ಇದೆ. ನೋಡಿ ಇಲ್ಲೂ ಒಂದಿದೆ ಸಿಗ್ನಲ್, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಇದೆಲ್ಲ ಟ್ರೇಡ್ ಮಾಡಕ್ ಆಗಲ್ಲ. ಟ್ರೇಡ್ ಮಾಡಬೇಕಾಗಿರೋದೇ ಒಂದೇ ಸಿಗ್ನಲ್. ನೋಡಿ ಇಲ್ಲಿ ಟ್ರೇಡ್ ಮಾಡೋಕ್ಕಾಗೋದು ನಮ್ಗೆ ಒಂದೇ ಒಂದು ಸಿಗ್ನಲ್, ಅದು ಈ ಸಿಗ್ನಲ್. ಇಲ್ಲಿ ಬಂದಿದ್ದಾನೆ ಎಂಟ್ರಿ, ಇದು ಅಷ್ಟೇ. $4 to $5, $6 ಅಷ್ಟೇ. $4, $5, $3, $2 ಇಟ್ಕೊಂಡ್ರು ಪರವಾಗಿಲ್ಲ, ಅವನಂತೂ ಕೆಳಗ್ ಬರಲ್ಲ, ಮೇಲೇನೆ ಇರ್ತಾನೆ. ನೋಡಿ ಒಂದೇ ಒಂದು ಕೆಳಗಡೆ ಕೂಡ ಬಂದಿಲ್ಲ, SL ಒಳಗಡೆ ಬಂದೇ ಇಲ್ಲ ಅವನು, ಸೀದಾ ಮೇಲ್ಗಡೆ ಹೋಗಿದ್ದಾನೆ. ಡೈರೆಕ್ಟ್ 16 ಕ್ಯಾಂಡಲ್ಸ್ ಕೊಟ್ಟಿದ್ದಾನೆ ಅವನು, SL ಒಳಗ್ ಬಂದೇ ಇಲ್ಲ ಅವನು. ಕಾಣಿಸ್ತಿದ್ಯಾ? ಸೊ ಅಷ್ಟೇ. ನೋಡಿ ಸಿಗ್ನಲ್ಗಳು ತುಂಬಾ ಇದೆ. ಇಲ್ಲೂ ಇದೆ ಸಿಗ್ನಲ್, ಇಲ್ಲೂ ಇದೆ, ಇಲ್ಲೂ ಇದೆ. ಇದೆಲ್ಲ ಫೇಕ್ ಔಟ್ ಸಿಗ್ನಲ್ಸ್ಗಳು, ಇದೆಲ್ಲ ಬ್ರೇಕ್ಔಟ್ಸ್ಗಳು, ಸೈಡ್ ವೇಸ್ಗಳು ನಡಿಬೇಕಾದ್ರೆ ನೋಡಿ ಇಲ್ಲಿ ಸಿಗ್ನಲ್ ಇದೆ. ಸೊ ಈ ಮಾರ್ಕೆಟ್ ಇಲ್ಲಿವರೆಗೂ ಎಳ್ಕೊಂಡೋಗಿ ಆಮೇಲೆ ಮೇಲ್ಗಡೆ ಹೋಗ್ತಾನೆ. ಏನಕ್ಕೆ ಅಂದ್ರೆ ಸೈಡ್ ವೇಸ್ ಅಲ್ಲಿ ಇದೆ. ಬಟ್ ಅದು ಯಾವುದೇ ಕಾರಣಕ್ಕೂ ಒಂದು ಸಲಿ ನಿಮ್ಗೆ ಏನಾದ್ರು ಈ ಸಿಗ್ನಲ್ ಬಂತು ಅಂತ ಅಂದ್ರೆ ಸೈಡ್ ವೇಸ್ ಮಾಡ್ಕೊಂಡಾರು ನಿಮ್ಗೆ ಪ್ರಾಫಿಟ್ ಆಗುತ್ತೆ, ಇಲ್ಲ ಸೈಡ್ ವೇಸ್ ಮಾಡ್ಕೊಂಡಾರು ಪ್ರಾಫಿಟ್ ಹಿಂಗ್ ಮೇಲ್ಗಡೆ ಆದ್ರೂ ಕೊಡ್ತಾನೆ, ಕೆಳಗಡೆ ಆದ್ರೂ ಕೊಡ್ತಾನೆ. ಒಟ್ನಲ್ಲಿ ಅದಂತೂ ಯಾವುದೇ ಕಾರಣಕ್ಕೂ ಇಲ್ಲ ತಗೊಳಕ್ಕೆ ಹೋಗ್ಬಾರ್ದು. ಇಲ್ಲ ನೋಡಿ ಇಲ್ಲಿದೆ ಸಿಗ್ನಲ್, ಬಟ್ ತಗೊಳಕ್ ಆಗಲ್ಲ, ಕನ್ಫರ್ಮೇಶನ್ ಇಲ್ಲ. ಬಟ್ ಇಲ್ಲಿದೆ ಸಿಗ್ನಲ್, ಕನ್ಫರ್ಮೇಶನ್ ಇದೆ, ಕಂಟಿನ್ಯೂಸ್ ಆಗಿ ಆರ್ಡರ್ ಬ್ಲಾಕ್ಸ್ ಅಲ್ಲಿ ಬಂದಿದೆ. ನೋಡಿ ಆರ್ಡರ್ ಬ್ಲಾಕ್ಸ್ ಪ್ಯಾಟರ್ನ್ ಅಲ್ಲೇ ಬಂದಿದ್ದಾನೆ. ಬಟ್ ಈ ಟ್ರೆಂಡ್ ಬಂದು ಅಪ್ ಟ್ರೆಂಡ್ ಈ ಮಾರ್ಕೆಟ್ ಇದು. ಸೊ ನಾವ್ ಅದಕ್ಕೆ ಏನ್ ಮಾಡ್ತೀವಿ, ನಾವ್ ಇಲ್ಲಿ ತಗೊಳ್ಳಲ್ಲ, ಈ ಸಿಗ್ನಲ್ ನಾವು ಎಂಟ್ರಿ ನಾವು ತಗೊಳ್ಳಲ್ಲ. ಯಾಕಂದ್ರೆ ಮಾರ್ಕೆಟ್ ಅಪೋಸಿಟ್ ನಾವು ಯಾವತ್ತೂ ಟ್ರೇಡ್ ಮಾಡಬಾರ್ದು. ಮಾರ್ಕೆಟ್ ಹೇಗಿದೆ ಹಾಗೆ ಟ್ರೇಡ್ ಮಾಡ್ಬೇಕು. ಮಾರ್ಕೆಟ್ ಅಪೋಸಿಟ್ ಆಗಿ ನಾವ್ ಯಾವತ್ತೂ ಟ್ರೇಡ್ ಮಾಡಬಾರ್ದು. ನೋಡಿ ಇಲ್ಲಿ ಮೇಲ್ಗಡೆ ಇದೆ, ಬಟ್ ನಮ್ಗೆ ಯಾವ ಸಿಗ್ನಲ್ ಸಿಕ್ಕಿಲ್ಲ, ಕನ್ಫರ್ಮೇಶನ್ ಇಲ್ಲ. ಏನಕ್ಕೆ ಅಂತಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದ್ರೂ ಕೂಡ ಕನ್ಫರ್ಮೇಶನ್ ಬರಬೇಕು. ಅಪ್ ಟ್ರೆಂಡ್ ಅಲ್ಲಿ ಇದಾನೆ ಇವತ್ತಂದ್ರೂ ಕನ್ಫರ್ಮೇಶನ್ ಬರಬೇಕು. ನೋಡಿ ಇವತ್ತು ಕೆಳಗಡೆ ಬಂದಿದ್ದಾನೆ, ಈಗ ಜಸ್ಟ್ 1-2 ಕ್ಯಾಂಡಲ್ ಕೆಳಗಡೆ ಬಂದಿದ್ದಾನಲ್ಲ. ನೋಡಿ ಇಲ್ಲಿ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಮೇಜರ್ ಆಗಿ ಒಂದು ಪಾಯಿಂಟ್ ಹೇಳ್ತೀನಿ ಸರ್, ನೋಡ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಸಿಗ್ನಲ್ ಬಂದಿರುತ್ತೆ ನಿಮ್ಗೆ, ಓಕೆ, ಸಿಗ್ನಲ್ ಮೇಲ್ಗಡೆ ಇರ್ತಾನೆ, ಓಕೆ. ಇಲ್ಲಿ ನಿಮ್ಗೆ ರೆಡ್ ಕ್ಯಾಂಡಲ್ ಬರಬೇಕು. ಸಿಗ್ನಲ್ ಕೊಟ್ಟಿದ್ದಾನೆ ಅಂದ್ರೆ ನಿಮ್ಗೆ ಇದು ರೆಡ್ ಆಗಿರ್ಬೇಕು. ಈ ಕ್ಯಾಂಡಲ್ ಬಂದು ನಿಮ್ಗೆ ಡೌನ್ ಟ್ರೆಂಡ್ ಅಲ್ಲಿ ಇರಬೇಕು. ಈ ಕ್ರಾಸ್ ಓವರ್ ಮಾಡಿ ಕೆಳಗಡೆ ಬಂದ್ರೆ ಇದು ರೆಡ್ ಕ್ಯಾಂಡಲ್ ಇರಬೇಕು. ಇಲ್ಲ ಈ ಕ್ರಾಸ್ ಓವರ್ ಮಾಡಿ ಮೇಲ್ಗಡೆ ಹೋಗ್ತಿದ್ದಾನೆ ಅಂತಂದ್ರೆ ಇದು ಗ್ರೀನ್ ಕ್ಯಾಂಡಲ್ ಇರಬೇಕು, ಓಕೆ. ಸೊ ಇಲ್ಲಿ ಕೆಳಗಡೆ ಬರ್ಬೇಕಾದ್ರೆ ಯಾವ ಕ್ಯಾಂಡಲ್ ಬರಬೇಕು, ರೆಡ್ ಬರಬೇಕು. ಗ್ರೀನ್ ಬಂದಿದ್ದಾನೆ, ಸೊ ಅದನ್ನ ತಗೊಳ್ಳಬಾರ್ದು ನೀವು. ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ಅವನು ಫೇಕ್ ಔಟ್ ಎಂಟ್ರೀಸ್ಗಳನ್ನ ಸ್ಟಾರ್ಟ್ ಮಾಡ್ತಾನೆ. ಸೊ ಇಲ್ಲಿ ಕೆಳಗಡೆ ಬಂದಿದ್ದಾನೆ, ಮಾರ್ಕೆಟ್ ಅಪ್ ಹೋಗ್ತಾ ಇದೆ, ನೀವು ಸೆಲ್ ಮಾಡ್ಬಿಟ್ಟಿದ್ದೀರಾ, ಇಲ್ಲಿ ಬರ್ತೀರಾ, ಇಲ್ಲಿ ಸೆಲ್ ಮಾಡ್ಬಿಟ್ಟಿದ್ದೀರಾ. ಸೊ ಏನಾಗುತ್ತೆ,
ಮಾರ್ಕೆಟ್ ಅಪ್ ಹೋಗ್ತಾ ಇದ್ದಾನೆ, ಸ್ಟಾಪ್ ಲಾಸ್ ಟಚ್ ಮಾಡ್ತಾ ಇದ್ದಾನೆ, ಅವನೇನಾಗುತ್ತೆ ಫೇಕ್ ಎಂಟ್ರೀಸ್ ಆಗುತ್ತೆ. ಸೊ ಕೆಳಗೆ ಬರ್ತಾನೆ, ಬಟ್ ಅದು ರಿಸ್ಕಿ ಎಂಟ್ರಿ. ಆ ಥರ ತುಂಬಾ ಎಂಟ್ರೀಸ್ಗಳು ಬರಲ್ಲ, 1 or 2, 3 ಎಂಟ್ರೀಸ್ಗಳು ಬಂದೇ ಬರುತ್ತೆ. ಈ ತರ ಡೌನ್ ಟ್ರೆಂಡ್ ಅಲ್ಲಿ ಸಿಗ್ನಲ್ ಕೊಟ್ಟು ಗ್ರೀನ್ ಕ್ಯಾಂಡಲ್ ಓಪನ್ ಮಾಡ್ತಾನೆ, ಬಟ್ ಡೌನ್ ಹೋಗ್ತಾನೆ. ಬಟ್ ಗ್ರೀನ್ ಕ್ಯಾಂಡಲ್ ಓಪನ್ ಮಾಡಿದ್ರು ನೀವು ಹೋಗ್ಬಾರ್ದು. ಬಟ್ ನೋಡಿ, ಈಗ ಜಸ್ಟ್ ಮಾರ್ಕೆಟ್ ಓಪನ್ ಆಗಿರೋದು, ಈಗ ಜಸ್ಟ್ ಮಾರ್ಕೆಟ್ ಈಗ 4-5 ಮಿನಿಟ್ಸ್ ಬ್ಯಾಕ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಬಂದಿದ್ದೀರಾ, 45 ಸೆಕೆಂಡ್ಸ್ ಇಲ್ಲಿ ಕೊಟ್ಟಿದ್ದಾನೆ, ಬಂದೇ ಬರ್ತಾನೆ ನೋಡಿ. ಈ ಮಾರ್ಕೆಟ್ ಟಚ್ ಆಗೇ ಆಗುತ್ತೆ ನೋಡಿ. ಅಲ್ಲಿ ಎಲ್ಲಿಗೆ ಬರುತ್ತಾನೆ, ಹೆಂಗ್ ಬರುತ್ತಾನೆ. ನಾನು ಹಾಕಿರೋದೆಷ್ಟು ಸ್ಟಾಪ್ ಲಾಸ್ ಲಾಂಗ್ ಕ್ಯಾಂಡಲ್ ಅಲ್ವಾ ನೋಡಿ, $3 ಇದೆ. ಒಟ್ಟಲ್ಲಿ ಬರ್ತಾನೆ ಸರ್, ನೀವೇನು ಚಿಂತನೆ ಮಾಡಂಗಿಲ್ಲ, ಆಲ್ರೆಡಿ ಪ್ರಾಫಿಟ್ ಅಲ್ಲಿ ಇರ್ತಾನೆ, ಬರ್ತಾನೆ. ಸೊ $3.5 $2.5 ಆಯ್ತು ಅಂತಂದ್ರೂ ಬರ್ತಾನೆ. ಇನ್ ಕೇಸ್ ನಿಮ್ಗೆ ಇಲ್ಲ ಇವತ್ತು ನನಗೇನೋ ತುಂಬಾ ಮ್ಯಾನಿಪುಲೇಷನ್ ಇದೆ, $2 $3 ಆಗ್ತಿದೆ, ಆರಾಮಾಗಿ ಬಂದು ಹತ್ತತ್ರ ಬಂದಿದ್ದಾನೆ 3.5 ವರ್ಗು, ಎಕ್ಸಿಟ್ ಆಗ್ತೀರಾ. ಇನ್ ಕೇಸ್ ಏನಕ್ಕೆ ಅಂತಂದ್ರೆ, ಸೊ ನೋಡಿ ಕಾಣಿಸ್ತಿದ್ಯಾ, ಅಪ್ ಟ್ರೆಂಡ್ ಅಲ್ಲಿ ಇದೆ, ಮಾರ್ಕೆಟ್ ಕೆಳಗೆ ಬರಲ್ಲ, ಮೇಲ್ಗಡೆ ಇದೆ. ಫೇಕ್ ಎಂಟ್ರೀಸ್, ಮತ್ತೆ ಬರ್ತಾನೆ, ಮತ್ತೆ ಗ್ರೀನ್ ಕ್ಯಾಂಡಲ್ ಕೊಡ್ತಾನೆ ಅವನು, ಮತ್ತೆ ಬರ್ತಾನೆ, ಮತ್ತೆ ಗ್ರೀನ್ ಕ್ಯಾಂಡಲ್ಸ್ ಕೊಡ್ತಾನೆ. ಇದೆಲ್ಲ ಫೇಕ್ ಎಂಟ್ರೀಸ್, ಇಲ್ಲಿ ತಗೋಬಾರದು ಯಾವುದೇ ಕಾರಣಕ್ಕೂ. ಓನ್ಲಿ ಅಪ್ ಟ್ರೆಂಡ್ಸ್ ಅಲ್ಲೇ ತಗೋಬೇಕು. ನೋಡಿ ಮೇಲೆ ಹೋಗ್ತಾನೆ, ಇನ್ ಕೇಸ್ ನಾವು ತಗೊಂಡ್ರೆ ಈ ತರ ರಿವರ್ಸಲ್ ಹೊಡಿಯುತ್ತೆ. ಅದೇ ನೀವ್ ಆಗ್ಲೇ ಒಂದು ಕ್ಯಾಂಡಲ್ಸ್ ತಗೊಂಡಿದ್ರೆ, ಅಟ್ಲೀಸ್ಟ್ ಇಲ್ಲಿ ಬಂದಾಗ ಇಲ್ಲಿ ಏನಾದ್ರು ತಗೊಂಡಿದ್ರೆ, ನಾನು ಆಗ್ಲಿಂದ ಹೇಳ್ಕೊಡ್ತಾ ಇದ್ದೆ, ಬಟ್ ನಾನು ಇಲ್ಲೇ ತಗೊಂಡಿದ್ರೆ $4 ಆರಾಮಾಗಿ ಪ್ರಾಫಿಟೇಬಲಿಟಿ ಇರ್ತಿತ್ತು. ನೋಡಿ ಸಿಗ್ನಲ್ ಇಲ್ಲಿದೆ, ಗೊತ್ತಾಗ್ತಿದ್ಯಾ ಸರ್? ಸಿಗ್ನಲ್ ಇಲ್ಲಿದೆ, ಇಲ್ಲಿ ಎಂಟ್ರಿ ತಗೊಂಡಿದ್ದೀರಾ. ಬಟ್ ಏನಾಗಿದೆ, ಸಿಗ್ನಲ್ ಕೊಟ್ಟು ಈ ಗ್ರೀನ್ ಲೈನ್ಗೆ ಕ್ಯಾಂಡಲ್ ಬ್ರೇಕ್ಔಟ್ ಆಗಿದೆ, ಕ್ಯಾಂಡಲ್ ಬ್ರೇಕ್ ಮಾಡಿದ್ದಾನೆ. ಇಲ್ಲ ಕ್ಯಾಂಡಲ್ ಬ್ರೇಕ್ ಆಗಿರ್ಬೇಕು, ಇಲ್ಲ ಕ್ಯಾಂಡಲ್ ಟಚ್ ಆಗಿರ್ಬೇಕು. ಟಚ್ ಆದ್ರೆ ಈಚೆ ಅಟ್ಲೀಸ್ಟ್ ವೀಕ್ ಆದ್ರೂ ಈಚೆ ಕಡೆ ಬರಬೇಕು, ಇಲ್ಲ ಕ್ಯಾಂಡಲ್ ಆದ್ರೂ ಒಂದು ವೀಕ್ ಓಪನ್ ಆಗಿ ಈಚೆ ಬರಬೇಕು, ವೀಕ್ ಆಗಿ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಗ್ಬೇಕು. ಸೊ ಇವಾಗ ಮೇಲ್ಗಡೆ ಬರುತ್ತೆ. ಸೊ ಇದನ್ನೇ ನೀವೇನಾದ್ರು 15 ಮಿನಿಟ್ಸ್ ಅಲ್ಲಿ ಏನಕ್ಕೆ ಇಲ್ಲಿ ತಗೊಂಡಿದೀವಿ ಅಂತಂದ್ರೆ, ಇದು ಬೈಯಿಂಗ್ ಮಾತ್ರ ತಗೋಬೇಕು. ಏನಕ್ಕೆ ಅಂದ್ರೆ, ಸೊ ಇವತ್ತೆಲ್ಲ ಟ್ರೆಂಡ್ ಬಂದು ಬೈಯಿಂಗ್ ಅಲ್ಲಿ ಇದೆ, ಅಪ್ ಅಲ್ಲಿ ಇದೆ. ಸೊ ನಾವು ಆರಾಮಾಗಿ ಬೈಯಿಂಗ್ಗೆ ಕನ್ಫರ್ಮೇಶನ್ ಆಗಿ ಆರಾಮಾಗಿ ಬೈ ತಗೊಂಡು ಇವತ್ತು ಡೇನ ಕ್ಲೋಸ್ ಮಾಡ್ಬೋದು. ಸೊ ಇನ್ ಕೇಸ್ ಸೆಲ್ಲಿಂಗ್ ತಗೊಂಡ್ರೆ ಇದೇ ಪ್ರಾಬ್ಲಮ್ ಆಗೋದು. ಮಾರ್ಕೆಟ್ ಏನಾದ್ರು ಬೈಯಿಂಗ್ ಕೊಟ್ಬಿಟ್ಟು ನಾವು ಸೆಲ್ಲಿಂಗ್ಗೆ ಟ್ರೆಂಡ್ ತಗೊಂಡ್ರೆ ನೋಡಿ, ಸ್ಟಾಪ್ ಲಾಸ್ ಅಲ್ಲಿ ಆಟ ಆಡಿಸ್ತೇನೆ, ಟೆನ್ಷನ್ ಆಗುತ್ತೆ, ಮೈಂಡ್ ನಾವೇನ್ ಫೋಕಸ್ ಆಗಿರ್ತೀವಿ ಫೋಕಸ್ ನ ಮ್ಯಾನಿಪುಲೇಷನ್ ಆಗುತ್ತೆ. ಇದು ಪ್ರಾಬ್ಲಮ್ ಆಗೋದು, ಗೊತ್ತಾಗ್ತಿದ್ಯಾ? ನೋಡಿ ಇವತ್ತು ಅಪ್ಪಲ್ ಇದೆ, ನಾನು ಹೋಗ್ಬಿಟ್ಟು ಇವಾಗ ಸೆಲ್ಲಿಂಗ್ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ? ಗೊತ್ತಾಗ್ತಿದ್ಯಾ? ಇದು ಮೇಜರ್ ಪ್ರಾಬ್ಲಮ್ ಎಲ್ರೂ ಮಾಡೋದು. ಮಾರ್ಕೆಟ್ ಟ್ರೆಂಡ್ ಏನಿದೆ ಆ ಟ್ರೆಂಡ್ ಪ್ರಕಾರನೇ ನಾವು ಟ್ರೇಡ್ ಮಾಡಬೇಕು. ಎಲ್ರು ಏನ್ ಮಾಡ್ತಾರೆ, ಈ ಟ್ರೆಂಡ್ ಚೆಕ್ ಮಾಡಲ್ಲ, ಯಾರು ಟ್ರೆಂಡ್ ನ ಚೆಕ್ ಮಾಡಲ್ಲ. ಟ್ರೆಂಡ್ ಚೆಕ್ ಮಾಡಲ್ಲ, ಅಪ್ ಅಲ್ಲಿ ಇರೋದನ್ನ ಮಾರ್ಕೆಟ್ ನ ಡೌನ್ ಗೆ ಟ್ರೇಡ್ ಮಾಡ್ಬಿಡ್ತಾರೆ. ಲಾಸ್ ಆಯ್ತು ಸರ್ ಅಂದ್ಬಿಟ್ಟು ಮತ್ತೆ ಎಲ್ಲಾ ಕಡೆಗೂ ಹೋಗ್ತಾರೆ, ಒಂದಷ್ಟು ಹುಡುಕ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ. ಅವ್ರು ಯಾರೋ ಬೇರೆ ತರ ಟ್ರೇಡ್ ಮಾಡ್ತಿರ್ತಾರೆ, ಮತ್ತೆ ಅವ್ರ ಹತ್ರ ಹೋಗ್ತಾರೆ, ಅಲ್ಲೂ ಮತ್ತೆ ಅದೇ ತರ ಕೆಲಸ ಮಾಡ್ತಾರೆ, ಮತ್ತೆ ಇನ್ನೊಂದ್ ಕಡೆ ಹೋಗ್ತಾರೆ. ಎಲ್ಲಾರು ಕರೆಕ್ಟ್ ಆಗಿ ಟ್ರೇಡ್ ಮಾಡ್ತಾರೆ ಸರ್. ಟ್ರೇಡ್ ಮಾಡೋರು ಕರೆಕ್ಟ್ ಆಗಿ ಹೇಳ್ತಾರೆ, ರಿವರ್ಸ್ ಆಗಿ ಟ್ರೇಡ್ ಮಾಡಬೇಡಿ, ಇವತ್ತೇನ್ ಟ್ರೆಂಡ್ ಪ್ರಕಾರ ಟ್ರೇಡ್ ಮಾಡಿ ಅಂತ. ಬಟ್ ಯಾರು ಟ್ರೇಡ್ ಮಾಡಲ್ಲ, ಇದೇ ಪ್ರಾಬ್ಲಮ್ ಆಗೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇವತ್ತೇನ್ ಟ್ರೆಂಡ್ ಇದೆ ಆ ಟ್ರೆಂಡ್ ಪ್ರಕಾರನೇ ಟ್ರೇಡ್ ಮಾಡಿ, ಓಕೆನಾ? ಯಾವುದೇ ಕಾರಣಕ್ಕೂ ನೀವು ರಿವರ್ಸ್ ಆಗಿ ಟ್ರೇಡ್ ಮಾಡಕ್ಕೆ ಹೋಗ್ಬೇಡಿ. ಸೊ ಇನ್ನೊಂದು ನೆಕ್ಸ್ಟ್ ಒಂದು ನಿಮ್ಗೆ ಹೇಳ್ತೀನಿ ನಾನು, ಇನ್ನೊಂದು ತೋರಿಸ್ತೀನಿ ನೋಡಿ. ಸೊ ಇದು ಸರ್, ಇದು ಮೇಜರ್ ನಿಮಗೆ ಬೇಕಾಗಿರೋದು, ಇದು ಮೇಜರ್ ಥಿಂಗ್. ಸೊ ಸ್ಕ್ಯಾಲ್ಪಿಂಗ್ ನಾನು ಮಾಡ್ತಿರೋದು, ಸ್ಕ್ಯಾಲ್ಪಿಂಗ್ ನಾನು ನಿಮ್ಗೆ ಹೇಳ್ಕೊಟ್ಟಿರೋ ಸ್ಕ್ಯಾಲ್ಪಿಂಗ್ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಎಂಟ್ರಿ 15 ಮಿನಿಟ್ಸ್ ಅನಾಲಿಸಿಸ್ ಮಾಡ್ತೀರಾ. ನೀವು ಡೇ ಟ್ರೇಡ್ ಮಾಡ್ತೀರಾ ಅಂತಂದ್ರೆ 15 ಮಿನಿಟ್ಸ್ to 5 ಮಿನಿಟ್ಸ್ ಎಂಟ್ರಿ ತಗೋಬೇಕು. 4 hour to 1 hour. ನೋಡಿ 15 ಮಿನಿಟ್ಸ್ ಅಲ್ಲಿ ಎಂಟ್ರಿ ತಗೋತೀರಾ ಅಂತಂದ್ರೆ 1 hour ಅಲ್ಲಿ ಮಾಡಬಾರದು, 4 hours ಅಲ್ಲಿ ತಗೋಬೇಕು. ನಾನು ಹೇಳಿದೆ ಅವಾಗಲೇ, ಜ್ಞಾಪಕ ಇದೆಯಾ? 4 hours ಅಲ್ಲಿ ಮಾಡಬೇಕು. 5 ಮಿನಿಟ್ಸ್ ಅಲ್ಲಿ ಮಾಡ್ತೀನಿ ಅಂತಾರೆ, 1 hour ಅಲ್ಲಿ ಚೆಕ್ ಮಾಡ್ಬೇಕು. ಏನಕ್ಕೆ 1 hour 15 ಮಿನಿಟ್? ನೋಡಿ ಅನಾಲಿಸಿಸ್ ಅಲ್ಲಿ ಏನಕ್ಕೆ 1 hour 15 ಮಿನಿಟ್ಸ್ ಅಂತ ಹೇಳ್ತೀವಿ ಅಂದ್ರೆ, ಇದೆಲ್ಲ ಮಾರ್ಕೆಟ್ ಟ್ರೆಂಡ್ಸ್ ಹೇಳುತ್ತೆ. ಅಪ್ ಟ್ರೆಂಡ್ ಅಲ್ಲಿ ಇದೆಯಾ, ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ ಅದನ್ನ ಹೇಳುತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ನಾವು
ಈ ಒಂದು ಇಂಡಿಕೇಟರ್ ಥ್ರೂ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ಮಾಡಕ್ 1000 ದಾರಿ ಇದೆ, ಬಟ್ ನಾವು ಚೆಕ್ ಮಾಡೋದು ಥ್ರೂ ಈ ಇಂಡಿಕೇಟರ್ ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ. ಸೊ ಈ ಥ್ರೂ ಇಂಡಿಕೇಟರ್ ನಾವು ಚೆಕ್ ಮಾಡ್ತೀವಿ. ಸ್ವಿಂಗ್ ಟ್ರೇಡ್ ಮಾಡ್ತೀರಾ 4 ಅವರ್ಸ್ 1 ವೀಕಲ್ಲಿ ಮಾಡ್ಬೋದು. ಪೊಸಿಷನಲ್ ಟ್ರೇಡಿಂಗ್ ಮಾಡ್ತೀರಾ ಅಂತಂದ್ರೆ 1 ಡೇ ಟು 1. ತುಂಬಾ ಹೋಲ್ಡ್ ಮಾಡ್ಕೊಂಡು ಮಾಡ್ತೀರಾ ಅಂತಂದ್ರೆ ನೀವು ಆರಾಮಾಗಿ ಪೊಸಿಷನಲ್ ಟ್ರೇಡ್ ಅಥವಾ ಸ್ವಿಂಗ್ ಟ್ರೇಡ್ ಮಾಡ್ಕೊಂಡು ಆರಾಮಾಗಿ ನೀವು ಡೇನ ಕ್ಲೋಸ್ ಮಾಡ್ಬೋದು. ಬಟ್ ಅದೆಲ್ಲಾನು ನೀವು ಮಾಡಲೇಬೇಕು ಅಂತಂದ್ರೆ ನಾನು ಹೇಳೋದು ಅನಾಲಿಸಿಸ್ ನ ಮಾಡ್ಬೇಕಾಗಿರೋದೇ 15 ಮಿನಿಟ್ಸ್, 1 ಮಿನಿಟ್ಗೆ 15 ಮಿನಿಟ್ಸ್ ಈ ತರನೇ ಮಾಡೋ. ಈ ತರ ಹೆಂಗ್ ತೋರಿಸ್ತೀವಿ ಅಂದ್ರೆ ಈ ಅನಾಲಿಸಿಸ್ಗೆ ನೋಡಿ, ಈ ಅನಾಲಿಸಿಸ್ಗೆ ಬರುತ್ತೆ. ಈ ಅನಾಲಿಸಿಸ್ ನ ನೀವು ಮಾಡ್ಲಿ. ನೀವು 15 ಮಿನಿಟ್ಸ್ ನ 1 ಅವರ್ ಅಲ್ಲಿ ಮಾಡಿದ್ರೆ ಏನು ಗೊತ್ತಾಗಲ್ಲ. ನೋಡಿ ಇದು 15 ಮಿನಿಟ್ಸ್ ಕ್ಯಾಂಡಲ್ ಇದೆಯಾ, ಸೊ 1 ಅವರ್ ಅಲ್ಲಿ ಇದೆ. 1 ಅವರ್ ಏನ್ ಗೊತ್ತಾಗುತ್ತೆ ಸರ್? ಆಸ್ ಇಟ್ ಈಸ್ ಸೇಮ್ ಟು ಸೇಮ್ ಇರುತ್ತೆ ನಿಮ್ಗೆ. ನೋಡಿ ಸೇಮ್ ಇದೆ, ಏನು ಇಲ್ಲ. ಏನಾದ್ರು ಚೇಂಜಸ್ ಇದೆಯಾ ಸರ್? ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಸರ್, ನನಗೆ ಗೊತ್ತಾಗಲಿಲ್ಲ. ಚೇಂಜಸ್ ಇದೆಯಾ ಏನಾದ್ರು 15 ಮಿನಿಟ್ಸ್ಗೂ 1 ಅವರ್ಗೆ? ಏನಿಲ್ಲ ಸರ್, ಸೇಮ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಹೇಗೆ ಟ್ರೇಡ್ ಮಾಡ್ತೀರಾ ನೀವು? ನೋಡಿ 15 ಇದು 1 ಅವರಾ, 15 ಮಿನಿಟ್ಸ್ ಅಲ್ಲಿ ಏನ್ ಚೇಂಜಸ್ ಬರ್ತಾ ಇದೆ ಹೇಳಿ? ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ 45 ಮಿನಿಟ್ಸ್ ಅಷ್ಟೇ. 2 ಕ್ಯಾಂಡಲ್ 15 ಮಿನಿಟ್ಸ್ ಅಂದ್ರೆ ನಿಮ್ಗೆ 4 ಕ್ಯಾಂಡಲ್ ಎಕ್ಸ್ಟ್ರಾ ಬಂದಿರುತ್ತೆ ಅಷ್ಟೇ. ಎಲ್ಲ ಒಂದೇ ತರ ಕಾಣಿಸ್ತಾ ಇದೆಯಾ? ಹೌದು ಸರ್, ಸೇಮ್. ಮತ್ತೆ ಹೆಂಗ್ ಟ್ರೇಡ್ ಮಾಡ್ತೀರಾ? ಸೊ ಅದಕ್ಕೆ ಯಾವತ್ತು ಟ್ರೇಡ್ ಮಾಡ್ಬೇಕಂದ್ರೆ ನೀವು ಈ ಪ್ಯಾಟರ್ನ್ ಅಲ್ಲೇ ಟ್ರೇಡ್ ಮಾಡ್ಬೇಕು. 1 ಮಿನಿಟ್ ಅಲ್ಲಿ ಟ್ರೇಡ್ ಎಂಟ್ರಿ ತಗೋಬೇಕು ಅಂದ್ರೆ 15 ಮಿನಿಟ್ಸ್ ಅಲ್ಲಿ ನೀವು ಇದನ್ನ ಮಾಡ್ಲೇಬೇಕು. ಗೊತ್ತಾಗ್ತಿದ್ಯಾ? ಸೊ ಇದನ್ನ ನೀವು ಯಾವತ್ತಿಗೂ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ ಸರ್. ನಿಮ್ಗೆ ನಿಮ್ಮ ಹತ್ರ ಕ್ಯಾಪಿಟಲ್ ಎಷ್ಟಿರ್ಬೋದು ಸರ್? 50,000 ಇರ್ಬೋದು, 1 lakh ಇರ್ಬೋದು. ಅದನ್ನ ನೀವು ಯಾವತ್ತೂ ಕೂಡ ಡೈರೆಕ್ಟ್ ಆಗಿ ನಿಮ್ಮ ಕಾನ್ಸೆಪ್ಟ್ ಇಂದ ತೆಗೆದಾಕಿ. ನನ್ನ ಹತ್ರ ಟ್ರೇಡ್ ಇದೆ, ಇವತ್ತು ಲಾಸ್ ಆದ್ರೆ ಮತ್ತೆ ಇನ್ನೊಂದು ಟ್ರೇಡ್ ಮಾಡ್ತೀನಿ, ಟ್ರೇಡ್ ಮಾಡ್ತೀನಿ. ಕಾನ್ಸೆಪ್ಟ್ ನ ಬಿಡಿ. ನಿಮ್ಮ ಕ್ಯಾಪಿಟಲ್ ಎಷ್ಟಿರಬೇಕು? ನಿಮ್ಗೆ ಒಂದು ಮೈಲ್ ಸ್ಟೋನ್ ಅಂತ ಇರುತ್ತೆ, ಒಂದು ರೋಡ್ ಮ್ಯಾಪ್ ಅಂತ ಇರುತ್ತೆ. ಸೊ ಆ ರೋಡ್ ಮ್ಯಾಪ್ ನ ನೀವು ಇಟ್ಕೋಬೇಕು. ಸೊ ಆ ರೋಡ್ ಮ್ಯಾಪ್ ನ ಇಟ್ಕೋಬೇಕು ಅಂತಂದ್ರೆ ಹೇಗೆ ನೀವು ಟ್ರೇಡ್ ಮಾಡ್ತೀರಾ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಒಂದು ರೋಡ್ ಮ್ಯಾಪ್. ಸೊ ನೋಡಿ ಇದು ರೋಡ್ ಮ್ಯಾಪ್ ಆಗುತ್ತೆ, ಓಕೆನಾ? ಇದು ರೋಡ್ ಮ್ಯಾಪ್, ಇದು ಮೈಲ್ ಸ್ಟೋನ್. ನಾನು ಝೂಮ್ ಮಾಡ್ಲಾ? ಸೊ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಶಾಟ್ ತಗೋಬೇಡಿ, ಇದನ್ನ ಕಳಿಸ್ತೀನಿ ನಾನು. ನೋಡ್ಕೊಳ್ಳಿ, ಕ್ಲೀನ್ ಆಗಿ ನೋಡ್ಕೊಳ್ಳಿ. ನಾನು ಕಳಿಸ್ಕೊಡ್ತೀನಿ ಇದೆಲ್ಲ. ಓಕೆ, ಸೊ ಕ್ಯಾಪಿಟಲ್ ನಿಮ್ಮ ಹತ್ರ $100, ಅರೌಂಡ್ 9,000 to 10,000 ನಿಮ್ಮ ಕ್ಯಾಪಿಟಲ್. ಫಸ್ಟ್ ಮೈಲ್ ಸ್ಟೋನ್ ನೀವು ಮಾಡಬೇಕಾಗಿರೋದು ಈ ಕ್ಯಾಪಿಟಲ್ ನ ಇಟ್ಕೊಂಡು $0.01 ಲಾಟಲ್ ಟ್ರೇಡ್ ಮಾಡಬೇಕು. ಇಂಟು $4 ಇಂಟು 3 ಟ್ರೇಡ್ಸ್ ಅಂದ್ರೆ ನಿಮ್ಮ ಪ್ರಾಫಿಟ್ ಬಂದು ನಿಮ್ಮ TP ಬಂದು 4, SL ಬಂದು 2.5 to 3 ಇಂಟು 3 ಟ್ರೇಡ್ಸ್ ಮಾಡಬೇಕು. ಅರೌಂಡ್ ಪಕ್ಕಾ 20 ಡೇಸ್ ಮಾಡ್ತೀರಾ. ಈ 20 ಡೇಸ್ ಮಾಡಿದಾಗ ನಿಮ್ಗೆ ಬರೋದು $250 to $300 ಬರುತ್ತೆ. ಸೊ ಇದನ್ನ ನೀವು ಕಂಟಿನ್ಯೂಷನ್ ಮಾಡ್ತಾ ಬರ್ಬೇಕು. ಇದನ್ನ 2 months 3 months ಕಂಟಿನ್ಯೂಷನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಇದೇ ಟ್ರೇಡ್ ಮಾಡ್ಬೇಕು. ಈ ಟ್ರೇಡ್ ಅಲ್ಲಿ ನಿಮ್ಗೆ ಬಂದಿರೋ ಪ್ರಾಫಿಟ್ ನ ನೆಕ್ಸ್ಟ್ ಲೆವೆಲ್ಗೆ ಎತ್ತಿಟ್ಕೊಂಡು ನೆಕ್ಸ್ಟ್ 0.02 ಅಪ್ಗ್ರೇಡ್ ಆಗ್ತೀರಾ. ಈ 0.02 ಅಪ್ಗ್ರೇಡ್ ಇರೋದನ್ನ ಸೇಮ್ ನೆಕ್ಸ್ಟ್ 0.02 ಇರೋದನ್ನ ನಿಮ್ಗೆ ಟ್ರೇಡ್ಸ್ ಬಂದು ಕಮ್ಮಿ ಆಗುತ್ತೆ. ನಿಮ್ಗೆ ಜಾಸ್ತಿ ಲಾಟ್ ಜಾಸ್ತಿ ಸೈಜ್ ಹೋದಷ್ಟು ಟ್ರೇಡ್ಸ್ ನ ಕಮ್ಮಿ ಮಾಡ್ಬೇಕು. ಲಾಟ್ ಸೈಜ್ ಜಾಸ್ತಿ ಇದ್ದಷ್ಟು ಟ್ರೇಡ್ಸ್ ನ ಕಮ್ಮಿ ಆಗ್ಬೇಕು. ಸೊ ಅವಾಗ ನಿಮ್ಗೆ ಒಂದು ಮಿನಿಮಮ್ ಪ್ರಾಫಿಟ್ ಬರುತ್ತೆ. 0.02 ನ ನೀವು ಇಂಟು 4 ನೇ ಇಟ್ಕೋಬೇಕು. 4 ಮೇಲೆ ಹೋಗ್ಬಾರ್ದು. ಇಂಟು 2 ಟ್ರೇಡ್ಸ್ ಮಾಡಿ ಎವ್ರಿ ಡೇ 20 ಡೇಸ್. ನೆಕ್ಸ್ಟ್ ನಿಮ್ಗೆ $300 to $360 ಆಗುತ್ತೆ. ಸೊ ಇದು ಕನ್ಸಿಸ್ಟೆನ್ಸಿ. ನೆಕ್ಸ್ಟ್ ಮತ್ತೆ ಅದನ್ನೇ ಕಂಟಿನ್ಯೂಷನ್ 2 months ಕಂಟಿನ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಬರ್ದಿರಾ $3 ಅಪ್ಗ್ರೇಡ್ ಆಗುತ್ತೆ. ಇಂಟು 4 ಅದೇನೆ ಇಂಟು 2 ಟ್ರೇಡ್ಸ್ ಆಸ್ ಇಟ್ ಈಸ್ 30 ಡೇಸ್ ಮಾಡ್ಕೊಳ್ಳಿ ಕಂಟಿನ್ಯೂಷನ್ ಆಗಿ ಅಪ್ಗ್ರೇಡ್ ಆಗುತ್ತೆ. ನೆಕ್ಸ್ಟ್ 3 is 4 ಆಗುತ್ತೆ, 4 is 5 ಆಗುತ್ತೆ. ಸೊ ಇದನ್ನ ಕಂಟಿನ್ಯೂಷನ್ ಆಗಿ 2 months ನ ಒಂದೊಂದು ಮೈಲ್ ಸ್ಟೋನ್ ಕೂಡ ನೀವು ಹೀಗೆ ಮಾಡ್ತಾ ಬಂದ್ರೆ ಮಾತ್ರ ನಿಮ್ಗೆ ಟ್ರೇಡ್ ಅಲ್ಲಿ ನೀವು ಸಸ್ಟೈನ್ ಆಗಕ್ಕಾಗೋದು. ಸಕ್ಸಸ್ ಆಗಿರ್ಲಿ, ಸಸ್ಟೈನಬಿಲಿಟಿ ಆಗಿರ್ಲಿ, ಇದೆಲ್ಲ ಏನಿದ್ರು ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ಸರ್. ಅದು ಈ ತರ ರೋಡ್ ಮ್ಯಾಪ್ ಅಲ್ಲಿ ಮಾತ್ರ ಮಾಡಕ್ಕಾಗೋದು. ಇದು ಯಾವ್ದ್ರ ಮೇಲೂ ರೋಡ್ ಮ್ಯಾಪ್ ಅಲ್ಲಿ ನೀವು ಮಾಡಕ್ಕಾಗಲ್ಲ. ಓಕೆ, ಇನ್ನೇನು ನೀವು ಚೇಂಜಸ್ ಮಾಡಕ್ಕಾಗಲ್ಲ. ಇದ್ರ ಮೇಲೆ ಮಾಡಬೇಕು. ಇದೇ ತರ ನೀವು ಮಾಡ್ಕೊಂಡು ಹೋದ್ರೆ ನೀವು ಸ್ಟೇಬಲ್ ಆಗಿರ್ತೀರಾ. ಅದನ್ನ ಈ ತರದ ಈ ಸ್ಟ್ರಾಟಜಿ ಮೇಲೆ ಮಾಡಬೇಕು.
ಇದೇ ಸ್ಟ್ರಾಟಜಿ ಮೇಲೆ ನೀವು ಮಾಡಬೇಕು. ಇನ್ಯಾವ ಸ್ಟ್ರಾಟಜಿ ನಿಮ್ಗೆ ವರ್ಕೌಟ್ ಆಗಲ್ಲ ಎಂಟ್ರಿ ಲೆವೆಲ್ ಇರೋರ್ಗೆ. ಇಲ್ಲ ಏನ್ ಮಾಡಿ ನೀವು ಇನ್ನೂ ಕೆಪಾಸಿಟಿ ಇದೆ ಜಾಸ್ತಿ ನಾನು ಮಾಡ್ತೀನಿ ಹಂಗೆ ಹಿಂಗೆ ಅಂತಂದ್ರೆ ಆಗಲ್ಲ. ನೀವು ಫ್ಯೂಚರ್ ಅಲ್ಲಿ $10 10 ಲಾಟ್ ಅಥವಾ 0.010 ಲಾಟ್ 0.20 ಹಾಕೋಕ್ಕಿಂತ ಮುಂಚೆ ಫಸ್ಟ್ 0.01 ಅಲ್ಲಿ ನೀವು ಸಸ್ಟೈನ್ ಆಗ್ಬೇಕು. ಅದಾದ್ಮೇಲೆ ನೀವು ಇಲ್ಲಿವರೆಗೂ ಬರಬೇಕು. ಇದಾದ್ಮೇಲೆ ನೀವು ಎಷ್ಟು ಬೇಕಿದ್ರು ಮಾಡಿ, ಸೇಮ್ ಸ್ಟ್ರಾಟಜಿ, ಒಂದೇ ಸೆಟಪ್, ಒಂದೇ ಸ್ಟ್ರಾಟಜಿ ಮಾಡಿ, ಪಕ್ಕಾ ನಿಮ್ಗೆ ಪ್ರಾಫಿಟೇಬಲ್ ಆಗುತ್ತೆ. ದಿನಕ್ಕೆ $200 $300 $120 $90 ನೀವು ಆರಾಮಾಗಿ ಪ್ರಾಫಿಟ್ ತೆಗಿಬಹುದು. ಸೊ ನೋಡಿ 0.5 ಅಂತಂದ್ರೆ 4 ಇಲ್ಲೇ ಆಗುತ್ತಲ್ಲ ಸರ್. 0.5 ಇಂಟು 4 ಇಂಟು ಎಷ್ಟಾಯ್ತು? 20 ಇಂಟು 2 ಎಷ್ಟಾಯ್ತು? $40 ಆಯ್ತು. ಹೌದು ಆರಾಮಾಗಿ ನೀವು $40 ಆರಾಮಾಗಿ ತೆಗಿತೀರಾ ಎವ್ರಿ ಡೇ. $40 ಎವ್ರಿ ಡೇ ಅಂತಂದ್ರೆ ಅರೌಂಡ್ 3 ಇಂಟು 20 ಮಾಡೋರು ಎಷ್ಟಾಯ್ತು? ಅಲ್ಲೇ ಅರೌಂಡ್ ನಿಮ್ಗೆ 90,000 ಆಗ್ಬೋದು ಅಂತ ಮೋಸ್ಟ್ಲಿ ಅನ್ಸುತ್ತೆ ನನ್ಗೆನ. ಹೌದು 75 to 90,000 rupees ನಿಮ್ಗೆ ಬರುತ್ತೆ. ಇವನ್ ಲಾಸಸ್ ಹೋಗಿ ಒಂದೆರಡು ಟ್ರೇಡ್ಗಳು ಎಸ್ ಎಲ್ ಆದ್ರೆ, ಇನ್ ಕೇಸ್ ಅನಾಲಿಸಿಸ್ ಕರೆಕ್ಟ್ ಆಗಿಲ್ಲದೆ ಎಸ್ ಎಲ್ ಆದ್ರೆ $75 to $90 ನಿಮ್ಗೆ ಮಂತ್ಲಿ ಪ್ರಾಫಿಟ್ ಆಗುತ್ತೆ. ಸೊ ನಿಮ್ಮ ಹತ್ರ 20,000 ಇರಲಿ 30,000 ಇರಲಿ ಎಷ್ಟಾದ್ರೂ ಇರಲಿ, ನಿಮ್ಮ ಕ್ಯಾಪಿಟಲ್ ಇರ್ಬೇಕಾಗಿರೋದು ಓನ್ಲಿ 100. ಅದ್ರ ಮೇಲೆ ನಿಮ್ಮ ಹತ್ರ ಕ್ಯಾಪಿಟಲ್ಸ್ ಇಟ್ಕೊಳಕ್ ಹೋಗ್ಬಾರ್ದು. ಅದನ್ನ 0.01 ಲಾಟ್ ಅಲ್ಲಿ ಇಟ್ಕೊಂಡು 3 ಟ್ರೇಡ್ಸ್ ಮಾಡ್ತೀರಾ ಫಸ್ಟ್, ಇಲ್ಲ 2 ಟ್ರೇಡ್ಸ್ ಮಾಡಿ, ತೊಂದರೆ ಇಲ್ಲ. ಅದನ್ನ ಕಂಟಿನ್ಯೂಸ್ 15 ಡೇಸ್ ಮಾಡಿ. ಸೇಮ್ ಸ್ಟ್ರಾಟಜಿ, ಸೇಮ್ ಸೆಟಪ್, ಸೇಮ್ ಮೈಂಡ್ ಸೆಟ್, ಸೇಮ್ ಅನಾಲಿಸಿಸ್, ಸೇಮ್ ಎಂಟ್ರಿ, ಸೇಮ್ ಎಕ್ಸಿಟ್, ಸೇಮ್ ಇದೇ ಎಂಟ್ರಿ ಇದೇ ಎಕ್ಸಿಟ್. ಇಷ್ಟೇ ಟೈಮ್ ಫ್ರೇಮ್ ಅಲ್ಲಿ. ಈ ಟೈಮ್ ಫ್ರೇಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಈ ಟೈಮ್ ಫ್ರೇಮ್ ಅಲ್ಲಿ ನೀವು ಮಾಡಿದ್ರೆ ಇದೊಂದು ಟೈಮ್ ಫ್ರೇಮ್ ಯೂಸ್ ಮಾಡಿ ಸರ್ ಸಾಕು. ಯಾಕೆ ನನ್ನ ಸಜೆಷನ್ಸ್ ನಾನು ನಿಮ್ಗೆ ಹೇಳ್ಬೋದು, ಬಟ್ ಇಲ್ಲೆಲ್ಲ ಸಜೆಷನ್ಸ್ ಕೊಟ್ಟು ನೀವು ಇದೆಲ್ಲ ಮಾಡ್ತೀರಾ ಅಂತಂದ್ರೆ ತುಂಬಾ ಪೇಷನ್ಸ್, ಆಮೇಲೆ ಅನಾಲಿಸಿಸ್ ಎಲ್ಲಾನು ಮಾಡ್ಬೇಕಾಗುತ್ತೆ 15 ಮಿನಿಟ್ಸ್ ಅಲ್ಲಿ. ಬಟ್ ಮಾರ್ಕೆಟ್ ಬೂಮ್ ಅಪ್ ಆಗೋದು ಯಾವಾಗ ಬೂಮ್ ಅಪ್ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಗೊತ್ತಾಗಲ್ಲ. ಬಟ್ 1 ಮಿನಿಟ್ ಅಲ್ಲಿ ಏನಕ್ಕೆ ಅಂತಂದ್ರೆ ಫಾಸ್ಟ್ ಎಂಟ್ರಿ ಫಾಸ್ಟ್ ಎಕ್ಸಿಟ್, ಮೈಂಡ್ ಫಾಸ್ಟ್ ಆಗಿ ಓಡುತ್ತೆ. ಇಮಿಡಿಯೇಟ್ ಆಗಿ ಎಂಟ್ರಿ ತಗೋತೀರಾ, ಇಮಿಡಿಯೇಟ್ ಎಕ್ಸಿಟ್ ತಗೊಳ್ತೀರಾ, ನಿಮ್ಗೆ ಪ್ರಾಫಿಟ್ ಕರೆಕ್ಟ್ ಆಗಿ ಬರುತ್ತೆ. ಅದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು $10,000 ಹಾಕಿದ್ರು, $1 ಲಕ್ಷ ಹಾಕೊಂಡ್ರು, 4 ಪಾಯಿಂಟ್ಸ್ ಹೋದ್ರೆ 4 lakhs ಪ್ರಾಫಿಟ್ ಆಗುತ್ತೆ. ಇಮಿಡಿಯೇಟ್ ಎಕ್ಸಿಟ್ ಆಗ್ತೀರಾ ಫ್ಯೂಚರ್ ಡೇಸ್ ಅಲ್ಲಿ. ಸೊ ಈ ತರ ಪ್ರಾಫಿಟ್ ಮಾಡೋದು. ಯಾರು ಕೂಡ ಡೈರೆಕ್ಟ್ ಆಗಿ 10 ಲಕ್ಷ ಹಾಕ್ಬಿಟ್ಟು ಯಾರು ಪ್ರಾಫಿಟ್ ಮಾಡಲ್ಲ. ಅವ್ರ ಎಂಟ್ರಿ ತಗೊಳ್ಳೋದು 10 ಲಕ್ಷ ಹಾಕ್ತಾರೆ. ಓಕೆ, 10 ಲಕ್ಷ ಹಾಕಿಬಿಟ್ಟು ಓನ್ಲಿ 10 ಪಾಯಿಂಟ್ಸ್ ಎಂಟ್ರಿ, 10 ಪಾಯಿಂಟ್ಸ್ ಅಷ್ಟೇ. ನಾನಿಲ್ಲಿ ನಿಮ್ಗೆ ಏನ್ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರ್ಲಿ, ಎಂಟ್ರಿ ತಗೊಳ್ತಾರೆ. ಸೊ ಅವ್ರು ಏನೇ ಇದ್ರು ಓನ್ಲಿ 5 to 10 1 ಲಕ್ಷ ಹಾಕಿ $10 ಅಷ್ಟೇ ಸರ್. 10 ಪಾಯಿಂಟ್ಸ್ ಅಷ್ಟೇ ಹೋಗೋದವರು, ಅದ್ರ ಮೇಲೆ ಹೋಗಲ್ಲ. 10 lakhs ಪ್ರಾಫಿಟ್ ಆಯ್ತು ಎವ್ರಿ ಡೇ. ಎಕ್ಸಿಟ್ ಆಗ್ತಾರೆ ಅಷ್ಟೇ, ಮುಗೀತು. ಅವರು ಪ್ಲೆಡ್ಜ್ ಮಾಡೋದೇ $1 ಲಕ್ಷ $1 ಲಕ್ಷ ಹಾಕೊಂಡು ಟ್ರೇಡ್ ಮಾಡ್ತಾರೆ. ಅರೌಂಡ್ 1 ಲಕ್ಷ ಅಂತಂದ್ರೆ ಅರೌಂಡ್ ಎಷ್ಟಾಯ್ತು? $1,200 ಅಂದ್ರೆ 12 ಲಾಟ್ಸ್. 12 ಲಾಟ್ಸ್ ಅಲ್ಲಿ ಏನೋ ಟ್ರೇಡ್ ಮಾಡ್ತಾರೆ. 10 ಪಾಯಿಂಟ್ಸ್ 5 ಪಾಯಿಂಟ್ಸ್ ಹೋಗ್ತಾರೆ, ಎಕ್ಸಿಟ್ ಆಗ್ತಾರೆ ಅಷ್ಟೇ, ಮುಗೀತು. ಅರೌಂಡ್ ಅಲ್ಲಿ ಅವ್ರಿಗೆ 9 to 10 lakhs ಬರುತ್ತೆ. ಎಲ್ಲಾ ಟ್ರೇಡರ್ಸ್ಗಳು ಇದೇ ತರ ಮಾಡೋದು. ಯಾರು ಡೈರೆಕ್ಟ್ ಆಗಿ 10 ಲಕ್ಷ ಹಾಕಿ 10 ಪಾಯಿಂಟ್ ತಗೊಂಡು ಯಾರು ಬರಲ್ಲ.